ಗಂಗಮ್ಮ ಅವ್ರೆ ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿ, ನಿಮ್ದು ಆಗ್ಲಿಂದ ಆನ್ ಇಲ್ಲಿದೆ. ಹೌದಾ, ಮ್ಯೂಟ್ ಮಾಡ್ಬೇಕಂತ ವಿಷಯ. ಎಲ್ಲರಿಗೂ ನಮಸ್ಕಾರ. ಶಂಕರಲಿಂಗ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಭಕ್ತರಾದ ತಮ್ಮೆಲ್ಲರ ಪಾದಪದ್ಮಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದಿನ ಒಂದು ಸತ್ಸಂಗವನ್ನು ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮವಾದ ಪುರಾಣ ಕಥನ ಹಾಗೂ ಶ್ರವಣ ಎನ್ನುವ ಒಂದು ಕಾರ್ಯಕ್ರಮದ 3ನೇ ವಾರದಲ್ಲಿ ನಾವು ಇಂದು ಇದ್ದೇವೆ. 3ನೇ ವಾರದಲ್ಲಿ ಇಂದು 3 ಜನ ಪ್ರಸ್ತುತಿ ಪಡಿಸುತ್ತಿದ್ದಾರೆ. ಮೊದಲನೆಯದು ಊರ್ಮಿಳ, ಲಕ್ಷ್ಮಣನ ಪತ್ನಿ ಊರ್ಮಿಳೆ. ಅದನ್ನು ಶ್ರೀಮತಿ ನಾಗಮಣಿ ಕುಮಾರ್ ಅವರು ಪ್ರಸ್ತುತಿಪಡಿಸಲಿದ್ದಾರೆ. 2ನೇ ವಿಷಯ ಪರಶುರಾಮರು. ಇದನ್ನ ಶ್ರೀಮತಿ ಸವಿತಾ ಅರುಣ್ ಅವರು ಪ್ರಸ್ತುತಿಪಡಿಸಲಿದ್ದಾರೆ. 3ನೇ ವಿಷಯ ನಳ ಹಾಗೂ ದಮಯಂತಿ ಚರಿತ್ರೆ. ಇದನ್ನ ಶ್ರೀಮತಿ ಸವಿತಾ ವಿಜಯಕುಮಾರ್ ಅವರು ಪ್ರಸ್ತುತಿಪಡಿಸಲಿದ್ದಾರೆ. ಈಗ ಮೊದಲನೆಯ ಪ್ರಸ್ತುತಿಯನ್ನ ಆರಂಭ ಮಾಡೋಣ. ಶ್ರೀಮತಿ ನಾಗಮಣಿ ಕುಮಾರ್ ಅವರು ತಮ್ಮ ಪ್ರಸ್ತುತಿಯನ್ನು ಆರಂಭ ಮಾಡಬೇಕು, ದಯವಿಟ್ಟು. ಜೈ ಶಂಕರ್ಲಿಂಗ. ಕೇಳಿಸ್ತಾ ಇದೆಯಾ ಸುನೀತಾ? ಕೇಳಿಸ್ತಾ ಇದೆ, ಹೇಳಿ. ಓಕೆ. ಶ್ರೀ ಗುರುಭ್ಯೋ ನಮಃ. ಗುರುಭಕ್ತ ಬಾಂಧವರಿಗೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಭಕ್ತ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆಯೇ ನಮೋ ನಮಃ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತಿನ ಸತ್ಸಂಗದಲ್ಲಿ ನನ್ನ ಆಯ್ಕೆಯ ಪಾತ್ರ ಊರ್ಮಿಳ. ನಮ್ಮಂತೆ ಊರ್ಮಿಳ ಲಕ್ಷ್ಮಣನ ಹೆಂಡತಿ, ಮತ್ತೆ ಜನಕ ಮತ್ತು ಸುನೈನಳ ಮಗಳು ಅಂತ. ಪತಿ ಲಕ್ಷ್ಮಣ ಆ ಅಣ್ಣ ರಾಮನ ಜೊತೆ ವನವಾಸಕ್ಕೆ ಹೊರಟಾಗ ತನ್ನ ಅಕ್ಕ ಸೀತೆಯಂತೆ ತಾನು ಸಹಿತ ವನವಾಸಕ್ಕೆ ಹೊರಡ್ತಾರೆ ಊರ್ಮಿಳ. ಆದರೆ ಲಕ್ಷ್ಮಣ ಒಪ್ಪಲ್ಲ. ಬೇಡ, ನೀವು ಇಲ್ಲೇ ಇರಿ, ಅತ್ತೆಯವ್ರನ್ನ ಮತ್ತೆ ಕುಟುಂಬದವ್ರನ್ನ ನೋಡ್ಕೊಳ್ಳಿ ಅಂತ ಲಕ್ಷ್ಮಣ ಊರ್ಮಿಳಗೆ ಹೇಳ್ತಾರೆ. ಆಗ ಊರ್ಮಿಳ ಒಂದು ಮಾತಾಡಲ್ಲ, ಒಂದೇ ಮರು ಮಾತನಾಡದೆ ಪಾಪ ಒಪ್ಕೊಳ್ತಾರೆ. ಆಯಿತು ಅಂತ ಹೇಳಿಬಿಟ್ಟು ಪತಿ ಮಾತನ್ನು ಒಪ್ಕೊಳ್ತಾರೆ. ಒಂದು ವೇಳೆ ಏನಾದರೂ ಇವರು ಲಕ್ಷ್ಮಣನ ಮಾತು ಒಪ್ಕೊಳ್ದಲ್ಲೇ ಹೋಗಿದ್ರೆ, ಅಥವಾ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಏನಾದರೂ ಹಠ ಮಾಡಿದರೆ ರಾಮಾಯಣದ ಕಥೆನೇ ಬೇರೆ ಆಗ್ತಿತ್ತು ಅಂತ ಹೇಳ್ಬೋದು. ಮತ್ತೆ 14 ವರ್ಷ ವನವಾಸದ ಸಮಯದಲ್ಲಿ ಲಕ್ಷ್ಮಣ ಅವರ ಆಣತಿಯಂತೆ ಅವರ ನಿದ್ರೆನ ಇವರು ಪಡಿತಾರೆ. ಅಂದ್ರೆ ವನವಾಸ ಟೈಮಲ್ಲಿ ರಾಮ ಸೀತಾನ ನೋಡ್ಕೊಳ್ಬೇಕಾದ ಸಂದರ್ಭದಲ್ಲಿದ್ದಾಗ ನಿದ್ರಾದೇವಿ ಲಕ್ಷ್ಮಣನ ಹತ್ರ ಬರ್ತಾರಂತೆ. ಅವಾಗ ಲಕ್ಷ್ಮಣ ಹೇಳ್ತಾರಂತೆ, ದಯವಿಟ್ಟು ಈ ಒಂದು 14 ವರ್ಷ ನನ್ನ ಹತ್ರ ಬರಬೇಡಮ್ಮ ಅಂತ ಹೇಳ್ದೆ, ನನಗೆ ಇಲ್ಲಾಂದ್ರೆ ನಮ್ಮ ಅಣ್ಣ ಅತ್ತಿಗೆನ ರಕ್ಷಣೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವರು ನಿದ್ರಾದೇವಿ, ಇಲ್ಲ, ನನ್ನ ಕರ್ತವ್ಯನ ನಾನು ಮಾಡಲೇಬೇಕು, ಇದನ್ನ ನೀವು ಬೇರೆ ಯಾರಿಗಾರು ವರ್ಗಾಯಿಸಿದ್ರೆ ನಾನು ನನ್ನ ಕರ್ತವ್ಯನ ಅಲ್ಲಿ ಮಾಡ್ತೀನಿ ಅಂತ ಹೇಳಿದಾಗ ಲಕ್ಷ್ಮಣ ತನ್ನ ಹೆಂಡತಿನ ಆಯ್ಕೆ ಮಾಡ್ಕೋತಾರಂತೆ, ಊರ್ಮಿಳನ್ನ. ಅವಾಗ ನಿದ್ರಾದೇವಿಗೆ ಹೇಳ್ತಾರಂತೆ, ನೀವು ನನ್ನ ಹೆಂಡತಿ ಊರ್ಮಿಳನ್ ಭೇಟಿ ಮಾಡಿ ನಾ ಹೇಳ್ದೆ ಅಂತ ಹೇಳಿ ನನ್ನ ನಿದ್ರೆನ ಆಕೆ ತಗೊಳಕ್ಕೆ ಹೇಳಿ ಅಂತ ಅಂದಾಗ ನಿದ್ರಾದೇವಿ ಊರ್ಮಿಳನ ಹತ್ರ ಹೋಗಿ ಲಕ್ಷ್ಮಣ ಅವ್ರು ತಿಳಿಸಿದ ವಿಚಾರನ ಹೇಳಿದಾಗ ಅವರು ಏನೂ ಮಾತಾಡದೆ ಅವರ ಆಣತಿಯಂತೆ ಅವರ 14 ವರ್ಷದ ನಿದ್ರೆಯನ್ನು ಊರ್ಮಿಳ ಪಡಿತಾರಂತೆ. ಇಲ್ಲೂ ಸಹಿತ ಊರ್ಮಿಳ ಅವರ ಪಾತ್ರ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಮತ್ತೆ 14 ವರ್ಷ ವನವಾಸ ಸಮಯದಲ್ಲಿ ಅವರ ನಿದ್ರೆಯನ್ನು ಇವ್ರು ಪಡಿತಾರೆ. ಅದೇ ಪಡೆದಿದ್ದೆ ಲಕ್ಷ್ಮಣನಿಗೆ ಮುಂದೆ ಅದು ವರವಾಗಿ ಆಗತ್ತೆ ಅಂತ ಒಂದು ಬರುತ್ತೆ ಕಥೆನಲ್ಲಿ. ಅಂದ್ರೆ ರಾವಣನ ಸಂಹಾರದ ಟೈಮಲ್ಲಿ ಮೇಘನಾಥನ ಜೊತೆ ಯುದ್ಧ ಮಾಡ್ಬೇಕಾದಾಗ ಮೇಘನಾಥನ ಸೋಲ್ಸಕ್ಕಾಗಲ್ಲಂತೆ. ಅಂದ್ರೆ ಮೇಘನಾಥನ್ಗೆ ಒಂದು ವರ ಇರುತ್ತಂತೆ. ಏನು ಅಂದ್ರೆ ಬಹಳ ವರ್ಷಗಳ ಕಾಲ ಯಾವ ಒಂದು ವ್ಯಕ್ತಿ ನಿದ್ದೆ ಮಾಡಿರಲ್ವೋ ಅಂತಹ ವ್ಯಕ್ತಿಯಿಂದ ಆತನಿಗೆ ಸೋಲು ಅಂತ ಇರುತ್ತಂತೆ.
ಅದೇನಾಗತ್ತೆ, ಲಕ್ಷ್ಮಣನ ಪರವಾಗಿ ಊರ್ಮಿಳ ನಿದ್ದೆ ತಗೊಂಡಾಗ ಲಕ್ಷ್ಮಣ ಬಹಳ ವರ್ಷಗಳ ಕಾಲ ನಿದ್ದೆ ಮಾಡದೇ ಇದ್ದ ಅಂತ ವರದಿಂದಾಗಿ ಆ ಮೇಘನಾಥನನ್ನ ಸಂಹಾರ ಮಾಡ್ತಾರೆ ಅನ್ನೋದೊಂದು ಕಥನಲ್ಲಿ ಬರುತ್ತೆ. ಇಲ್ಲೂ ಸಹಿತ ಊರ್ಮಿಳವರ ಪಾತ್ರ ತುಂಬಾ ಪ್ರಾಮುಖ್ಯತೆ ಪಡೆಯುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಲಕ್ಷ್ಮಣನ ಆಣತಿಯಂತೆ 8 ಗಂಟೆಗಳ ಕಾಲ ಅಂತಃಪುರದ ಜವಾಬ್ದಾರಿ ಹೊತ್ತು ಊರ್ಮಿಳ ಅವರು ಉಳಿದ 16 ಗಂಟೆಗಳ ಯೋಗ ನಿದ್ರೆಯಲ್ಲೇ ಇರ್ತಾರಂತೆ. ಕಾಡಿನಲ್ಲಿ ರಾಮ ಸೀತರ ರಕ್ಷಣೆಗೆ ಲಕ್ಷ್ಮಣ ಹೇಗೆ ನಿದ್ದೆ ಬಿಟ್ಟು ರಕ್ಷಣೆಗಾಗಿ ನಿಂತಾರೋ ಹಾಗೆ ಇಲ್ಲಿ ಊರ್ಮಿಳೆ ತಾನು ಇಡೀ ಕುಟುಂಬವನ್ನ ರಕ್ಷಣೆ ಮಾಡ್ತಾ ಇರ್ತಾರಂತೆ. ಊರ್ಮಿಳ ಅವ್ರನ್ನ ವೈಕುಂಠದ ಕ್ಷೀರಸಾಗರ ಅಂತಾನು ಹಿಂದೆ, ಅಂದ್ರೆ ವಿಷ್ಣು ಮತ್ತೆ ಲಕ್ಷ್ಮೀ ವಾಸ ಸ್ಥಳ ವೈಕುಂಠ, ಅಲ್ಲಿ ಶೇಷನಾಗ ಮತ್ತೆ ಕ್ಷೀರಸಾಗರ. ಶೇಷನಾಗನ ಲಕ್ಷ್ಮಣ ಅಂತಲೂ ಕ್ಷೀರಸಾಗರನ ಊರ್ಮಿಳ ಅಂತಲೂ ಕರೀತಾರೆ. ಅವರ ಶೇಷನಾಗನ ಪತ್ನಿ ಹೆಸರು ನಾಗಲಕ್ಷ್ಮಿ. ಹಿಂದಿನ ಅವರ ಅವತಾರದಲ್ಲಿ ಅವರ ಹೆಸರು ನಾಗಲಕ್ಷ್ಮಿ ಅಂತಲೂ ಹೇಳ್ತಾರಂತ ಪ್ರತೀತಿ ಇದೆ. ಇದೆಲ್ಲ ಆದ್ಮೇಲೆ ಮತ್ತೆ ಊರ್ಮಿಳದಲ್ಲಿದ್ದ ಆದರ್ಶ ಗುಣಗಳನ್ನ ನಾವು ಹೇಳ್ಬೇಕು ಅಂದ್ರೆ ಅವರ ತಂದೆ, ತನ್ನ ಸ್ವಂತ ತಂದೆ ತನ್ನ ಸಾಕು ಮಗಳಾದ ಸೀತೆ ಮೇಲೆ ಅಧಿಕ ಪ್ರೀತಿ ತೋರಿಸಿದ್ರು ಕೂಡ ಊರ್ಮಿಳ ಎಂದು ಸೀತೆ ಮೇಲೆ ಬೇಸರ ಮಾಡ್ಕೊಳ್ಳಿಲ್ಲಂತೆ, ಅಸೂಯೆ ಪಡ್ಲಿಲ್ಲಂತೆ, ಮತ್ತೆ ಅಧಿಕಾರದ ಆಸೆ ಲಾಲಾಸೆ ತೋರಿಸ್ಲಿಲ್ಲಂತೆ. ಮತ್ತೆ ಎರಡನೇದು, ತನ್ನ ಚಿಕ್ಕಪ್ಪನ ಮಕ್ಕಳಾದ ಮಂಡವಿ ಶ್ರುತಕೀರ್ತಿ ಅವರೊಂದಿಗೆ ಯಾವತ್ತೂ ಪೈಪೋಟಿಗೆ ಇಳಿಲೇ ಇಲ್ವಂತೆ ಅನ್ನೋ ಒಂದು ಒಳ್ಳೆಯ ಗುಣದ ಊರ್ಮಿಳ. ಮತ್ತೆ ಪತಿ ಆಜ್ಞೆಯನ್ನು ಪಾಲಿಸ್ತಾರೆ. ಆ ಟೈಮಲ್ಲಿ ಏನೋ ಆಯ್ತು ಹೇಳಿದ್ರು ಅಂತ ಹೇಳ್ಬಿಟ್ಟು ಸುಮ್ಮನಾಗಲ್ಲ, ತನ್ನ ಪತಿ ಬರುವಿಕೆಗಾಗಿ ಕಾಯ್ತಾರೆ, ತಪಸ್ವಿನಿ ಅಂತ ಕಾಯ್ತಾರೆ. ಮತ್ತೆ ತನ್ನ ಅತ್ತೆಯವ್ರನ್ನ ಮತ್ತೆ ತನ್ನ ಕುಟುಂಬದವ್ರನ್ನ ಹಾಗೆ ತನ್ನ ಪತಿ ಹೇಳಿದಂತೆ ನೋಡ್ಕೊಳ್ತಾರೆ ಅನ್ನೋದೊಂದು ಪ್ರತಿ. ಮತ್ತೆ 14 ವರ್ಷ ತಪಸ್ವಿನಿ ತರ ಜೀವನ ಮಾಡಿದ್ರಂತೆ. ಲಕ್ಷ್ಮಣನ್ ಬರ್ಬೇಕಾ ಅಲ್ಲಿ ಹೇಗೆ ಸೀತಾ ಮಾತೆ ಹೆಂಗೆ ರಾಮನ್ ಜೊತೆ ಹೇಗಿದ್ರು, ಇಲ್ಲಿ ಮಾನಸಿಕವಾಗಿ ಅವರು ಲಕ್ಷ್ಮಣನ್ ಜೊತೆ 14 ವರ್ಷ ಇಲ್ಲಿ ತಪಸ್ವಿನಿಯಂತೆ ಬಾಳಿದ್ರು ಅನ್ನೋದೊಂದು ರಾಮಾಯಣದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಊರ್ಮಿಳೆಯ ಪಾತ್ರ ತುಂಬಾ ಪ್ರಾಮುಖ್ಯತೆ ಪಡೆಯುತ್ತೆ. ಮುಂದಿನ ದಿನಗಳಲ್ಲಿ ವನವಾಸ ಅಂತ್ಯ ಆಗತ್ತೆ, ಲಕ್ಷ್ಮಣ ಅವ್ರನ್ನ ಭೇಟಿ ಆಗತ್ತೆ, ಮತ್ತೆ ಮುಂದೆ ಅವರು ಮಾತೃಸ್ಥಾನ ತುಂಬುತ್ತಾರೆ. ನಂತರ ತಾಯಿಯ ವಿಯೋಗ ಹೊಂದಿದ ಲವಕುಶರಿಗೆ ಮತ್ತೆ ಅಂಗದ ಮತ್ತು ಚಂದ್ರಕೀರ್ತಿಯವರೊಂದಿಗೆ ಮಾತೆಯಾಗಿ ಇಡೀ ಕುಟುಂಬಕ್ಕೆ ಮಹಾತಾಯಿಯಾಗಿರ್ತಾರೆ. ಮತ್ತೆ ಒಳ್ಳೆಯ ಮನಸ್ಸಿನ, ನಿಸ್ವಾರ್ಥ ತ್ಯಾಗ, ಸಹೃದಯಿ ಮಾತಾಮಯಿ ವ್ಯಕ್ತಿತ್ವ ಹೊಂದಿದ ಊರ್ಮಿಳೆಯ ಪಾತ್ರ ನಮಗೆಲ್ಲರಿಗೂ ಆದರ್ಶಪ್ರಾಯವೆಂದೇ ನಾವು ಹೇಳ್ಬೋದು. ಇಡೀ ಸ್ತ್ರೀ ಕುಲಕ್ಕೆ ಆದರ್ಶಪ್ರಾಯ. ಮತ್ತೆ ಇಂಥ ಒಂದು ವ್ಯಕ್ತಿತ್ವ ಗುಣಾಗ್ರಣಿ ಊರ್ಮಿಳ ನಾವು ನೀವೆಲ್ಲರೂ ಮೆಚ್ಚುವಂಥ ಸ್ತ್ರೀ ರತ್ನ ಎಂದು ನಾವು ಹೇಳ್ಬೋದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈಗ ಸಾಮಾನ್ಯವಾಗಿ ಊರ್ಮಿಳ ಬಗ್ಗೆ ಒಂದೆರಡು ನಾಣ್ಣುಡಿ ಇದೆ. ಹಾಗಾಗಿ ಊರ್ಮಿಳ ಅವ್ರ ಹೆಸರು ತಗೋತಾ ಇರ್ತಾರೆ ಅಂತ ನಾನು ಕೆಲವೊಂದು ಕಡೆ ಕೇಳಿದ್ದೀನಿ. ಹೇಗೆ ಅಂದ್ರೆ, ಈಗ ತುಂಬಾ ನಿದ್ದೆ ಮಾಡ್ತಾ ಇರ್ತಾರೆ, ಯಾವಾಗ್ಲೂ ನಿದ್ದೆ ಮಾಡ್ತಾ ಇರ್ತಾರೆ, ಹೆಚ್ಚು ಕಾಲ ನಿದ್ದೆನಲ್ಲೇ ಕಳೀತಾರೆ ಅಂತ ಅವ್ರಿಗೆ ಹೇಳ್ತಾರಂತೆ, ಏನ್ ಇವರು ಊರ್ಮಿಳ ನಿದ್ರೆ ಮಾಡ್ದಂಗೆ ಮಾಡ್ತಾಳಲ್ಲ, ಎಷ್ಟು ನಿದ್ದೆ ಮಾಡ್ತಾಳಲ್ಲ, ನೀವು ಊರ್ಮಿಳ ನಿದ್ದೆ ಆಯ್ತಲ್ಲ ಅನ್ನೋದೊಂದು ಹೇಳ್ತಾರಂತೆ. ಮತ್ತೆ ಪತಿ ಹೊರಗಡೆ ಕೆಲಸ ನಿಮಿತ್ತ ಹೊರಗಡೆ ಹೋಗ್ಬೇಕಾದ್ರೆ ಮನೆಯ ಹೆಣ್ಮಕ್ಳು ಸ್ನಾನಕ್ಕೆ ಹೋಗಿದ್ರೆ ಅವಾಗ ತಡಿತಾರಂತೆ ಮನೆಯ ಹಿರಿಯರು, ಇಲ್ಲ ಹೇಳ್ತಾರಂತೆ, ನೋಡು ಊರ್ಮಿಳ ಸಹಿತ ರಾಮ ಲಕ್ಷ್ಮಣ ಎಲ್ಲ ವನವಾಸಕ್ಕೆ ಹೊರಟಾಗ ಸ್ನಾನಕ್ಕೆ ಹೋಗಿದ್ರು, ಹಾಗಾಗಿ ಮತ್ತೆ ಅವಳು ಊರ್ಮಿಳ ಪತಿನ ನೋಡ್ಬೇಕು ಅಂದಾಗ 14 ವರ್ಷ ಬೇಕಾಯ್ತು, ಹಾಗಾಗಿ ನಿಮ್ಮ ಪತಿಯವರು ಹೊರಗಡೆ ಹೋಗ್ಬೇಕಾದ್ರೆ ಸ್ನಾನಕ್ಕೆ ಹೋಗ್ಬೇಡಿ ಇಂಥವನ್ನೆಲ್ಲ ಹೇಳ್ತಾರೆ ಅನ್ನೋದೊಂದು ನಾನು ಕೆಲವೊಂದ್ ಕಡೆ ಕೇಳಿದ್ದೀನಿ. ಮತ್ತೆ ಆಮೇಲೆ ತುಂಬಾ ಬಹಳ ಹೊತ್ತು ಸ್ನಾನ ಮಾಡ್ತಾ ಇರ್ತಾರೆ, ಅಂದ್ರೆ ಬೇಗ ಬರಲ್ಲ ಸ್ನಾನಗೃಹದಿಂದ, ಅಂತ ಸಮಯದಲ್ಲೂ ಕೂಡ ಊರ್ಮಿಳ ಸ್ನಾನ ಅಂತ ಹೇಳ್ತಾರಂತ. ಅಂದ್ರೆ ಊರ್ಮಿಳ ತಪಸ್ವಿ ತರ ಇದ್ದಿದ್ರಿಂದ, ವೈರಾಗ್ಯ ಆಗಿದ್ರಿಂದ, ಆಕೆಗೆ ಪ್ರಪಂಚದ ಜ್ಞಾನದ ಕಡೆ ಗಮನ ಇಲ್ದಿರೋದ್ರಿಂದ ಸ್ನಾನಗೃಹದಿಂದ ಆಚೆ ಬರ್ತಾ ಇರ್ಲಿಲ್ಲ, ಬೇಗ ಬರ್ತಾ ಇರ್ಲಿಲ್ಲ ಅಂತ, ಯಾವುದೋ ಒಂದು ಲೋಕದಲ್ಲಿ ಇರ್ತಾ ಇದ್ಲು. ಹಾಗಾಗಿ ಅಂತಹ ಒಂದು ಸ್ನಾನಕ್ಕೆ ಊರ್ಮಿಳ ಸ್ನಾನ ಅಂತಾನು ಹೇಳ್ತಾರೆ ಅನ್ನೋದಂತೂ ನಾನು ಕೇಳಿದ್ದೀನಿ. ಅದನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ದೆ
ಅಷ್ಟೇ. ಮತ್ತೆ ಊರ್ಮಿಳೆ ಬಗ್ಗೆ ಇಷ್ಟು ನಾನು ಓದಿದ ಮತ್ತು ಬಲ್ಲವರಿಂದ ಕೇಳಿದ ವಿಷಯ ಇಷ್ಟು. ಇದರಲ್ಲಿ ನಾನು ಏನಾದ್ರು ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಮತ್ತೆ ಇಂಥ ಒಂದು ಸತ್ಸಂಗದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಆಯೋಜಕರಿಗೆ ಮತ್ತೆ ಇದುವರೆಗೂ ಕೇಳಿಸಿಕೊಂಡ ಬಾಂಧವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ಲಿಂಗ ಗುರುದೇವ ದತ್ತ. ಊರ್ಮಿಳೆ ವಿಚಾರ ನಮಗೆ ರಾಮಾಯಣದಲ್ಲಿ ಹೆಚ್ಚಾಗಿ ಉಲ್ಲೇಖಗಳು ಸಿಗಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ ಉಲ್ಲೇಖಗಳು ಇದೆ. ಅದನ್ನ ಕ್ರೋಢೀಕರಿಸಿ ನಾಗಮಣಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಎಲ್ಲ ವಿಚಾರ. ಅವರು ತಪಸ್ವಿನಿ ಆಗಿಲ್ದೆ ಹೋದ್ರೆ ಖಂಡಿತ 14 ವರ್ಷಗಳು ಆ ರೀತಿ ಅವರು ಕಾಯ್ಲಿಕ್ಕೆ ಆಗ್ತಿರ್ಲಿಲ್ಲ. ಕಾಯ್ಬೇಕು ಅಂದ್ರೆ ಅದಕ್ಕೆ ತಪಸ್ಸೇ ಸರಿ, ಅದು ಕಾಯೋದು ಅನ್ನೋದು. ತಪಸ್ಸಿನಾಗೆ ಕಾದಿದ್ದಾರೆ. ಬಹಳ ಚೆನ್ನಾಗಿತ್ತು. ನಾಗಮಣಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಶ್ರೀಮತಿ ಸವಿತಾ ಅರುಣ್ ಅವರು ಪರಶುರಾಮರು ಎನ್ನುವ ವಿಷಯವನ್ನ ಅದ್ರ ಬಗ್ಗೆ ಮಾತಾಡ್ತಾರೆ. ಸವಿತಾ ಅವರೇ. ಸುನೀತಾ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಭಕ್ತ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರು ಮೂರ್ತಯೇ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಅಂದ್ರೆ ಯಾವಾಗ ಧರ್ಮ ಬಹಳ ಕ್ಷೀಣವಾಗತ್ತೆ, ಸಜ್ಜನರು ಕಷ್ಟಕ್ಕೆ ಒಳಪಡ್ತಾರೆ, ಆಗ ಧರ್ಮ ಸಂಸ್ಥಾಪನೆಗೋಸ್ಕರ ಮತ್ತೆ ಸಜ್ಜನರನ್ನ ರಕ್ಷಣೆ ಮಾಡಕ್ಕೋಸ್ಕರ ಮತ್ತೆ ಮತ್ತೆ ನಾನು ಅವತಾರವನ್ನ ಎತ್ತಿ ಬರ್ತೀನಿ ಅಂತ. ನಮ್ಗೆಲ್ಲಾ ತಿಳಿದಿರುವಂತೆ ವಿಷ್ಣುವಿನ ದಶಾವತಾರಗಳು ಗೊತ್ತು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ ಇವು ದಶಾವತಾರಗಳು. ಅದರ 6ನೆಯ ಅವತಾರ ಶ್ರೀ ಪರಶುರಾಮರು. ಅವರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಪರಶುರಾಮರು ವಿಷ್ಣುವಿನ ಅಂಶಾವತಾರ. ಕೆಲವು ಪೂರ್ಣಾವತಾರ ಇರುತ್ತೆ, ಕೆಲವು ಅಂಶಾವತಾರ ಇರುತ್ತೆ. ಇದರಲ್ಲಿ ಇವರದ್ದು ಅಂಶಾವತಾರ. 6ನೆಯ ಅವತಾರವಾಗಿ ಪರಶುರಾಮರು ಜನಿಸ್ತಾರೆ. ಭೃಗುವಿನ ವಂಶದಲ್ಲಿ ಜನಿಸಿರ್ತಕ್ಕಂತಹ ಜಮದಗ್ನಿ ಮಹರ್ಷಿಯ ಪುತ್ರರಾಗಿ ಪರಶುರಾಮರು ಜನಿಸ್ತಾರೆ. ಇವರು 5ನೆಯ ಮಗ. ಇವರ ತಾಯಿ ರೇಣುಕಾದೇವಿ, ಆಕೆ ಕೂಡ ಮಹಾತಪಸ್ವಿನಿ. ಪತಿಯ ಧರ್ಮ ಕಾರ್ಯಗಳಲ್ಲಿ ತನ್ನ ಪೂರ್ಣ ಬೆಂಬಲ ಕೊಡ್ತಾ ಇದ್ದಕ್ಕಂತಹ ಅನುರೂಪಳಾದ ಪತ್ನಿ. ಆಕೆಯ ತಂದೆಯು ಕೂಡ ಬ್ರಹ್ಮರ್ಷಿಗಳಾದ ಪ್ರಸೇನಜಿತ್ ಅಂತಕ್ಕಂಥವ್ರು. ಈ ಕಡೆ ಜಮದಗ್ನಿಗಳ ತಂದೆ ಕೂಡ ಋಷಿಕ ಅನ್ನೋರು, ಅವರು ಕೂಡ ಬ್ರಹ್ಮರ್ಷಿಗಳಾಗಿರ್ತಾರೆ. ಅಂತಹ ಒಂದು ಬ್ರಹ್ಮರ್ಷಿಗಳ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ಪರಶುರಾಮರು ಕೂಡ ವಿಶೇಷವಾದ ಮೇಧಾವಿಗಳಾಗಿರ್ತಾರೆ. ಇಲ್ಲಿ ಹಿಂದೆ ದೇವಶಿಲ್ಪಿ ವಿಶ್ವಕರ್ಮರು ಒಂದು ಸಂದರ್ಭದಲ್ಲಿ 2 ವಿಶೇಷವಾದ ಧನಸ್ಸನ್ನ ತಯಾರು ಮಾಡಿರ್ತಾರೆ. ಒಂದು ತ್ರಿಪುರಾಸುರನನ್ನ ಸಂಹರಿಸಕ್ಕೋಸ್ಕರ ಶಿವನಿಗೆ ಕೊಟ್ಟಿರ್ತಾರೆ, ಮತ್ತೊಂದನ್ನ ವಿಷ್ಣುವಿಗೆ ಕೊಟ್ಟಿರ್ತಾರೆ. ವಿಷ್ಣು ಆ ಒಂದು ಧನಸ್ಸನ್ನ ಜಮದಗ್ನಿಯ ತಂದೆ ಋಷಿಕ ಮಹರ್ಷಿಗಳಿಗೆ ಕೊಟ್ಟಿರ್ತಾರೆ. ಧನುರ್ವಿದ್ಯೆಯಲ್ಲಿ ತಮ್ಮ ವಂಶದಲ್ಲಿ ಅಭಿವೃದ್ಧಿ ಆಗ್ಲಿ ಅನ್ನೋ ದೃಷ್ಟಿಲಿ, ಮತ್ತೆ ಅದನ್ನ ಇಟ್ಟು ಭಕ್ತಿಯಿಂದ ನೀವು ಪೂಜೆ ಮಾಡಿ ಅದನ್ನ ಆರಾಧಿಸಿ ಅನ್ನೋ ದೃಷ್ಟಿಯಿಂದ ಕೂಡ ಕೊಟ್ಟಿರ್ತಾರೆ. ನಾವು ಇಲ್ಲಿ ಪರಶುರಾಮರು ಬಾಲ್ಯದಿಂದ ಮೇಧಾವಿಗಳಾಗಿದ್ರು ಅಂತ ಹೇಳಿದ್ವಿ. ಅವರು ಚಿಕ್ಕ ವಯಸ್ಸಿನಲ್ಲಿನೇ ಬ್ರಾಹ್ಮಣರಿಗೆ ಅವಶ್ಯಕವಾದ 14 ವಿದ್ಯೆಗಳಲ್ಲಿ ಪ್ರಾವೀಣ್ಯತೆಯನ್ನ ಪಡಿತಾರೆ. ತಂದೆ ಜಮದಗ್ನಿ ಮಹರ್ಷಿಗಳಿಂದ ಧನುರ್ವಿದ್ಯೆಯ ಜ್ಞಾನವನ್ನ ಕೂಡ ಸಂಪಾದಿಸ್ತಾರೆ. ಆದ್ರೆ ಅವರಿಗೆ ಇಷ್ಟಕ್ಕೆ ಒಂಥರ ಸಮಾಧಾನ ಆಗಲ್ಲ, ಇನ್ನೂ ಏನು ಬೇಕೋ ಅನ್ನಿಸ್ತಾ ಇರತ್ತೆ. ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ. ಎಲ್ಲ ಅಸ್ತ್ರಶಸ್ತ್ರಗಳ ಪ್ರಯೋಗ ಮತ್ತೆ ಉಪಸಂಹಾರ. ಏಕೆಂದ್ರೆ ನಾವು ಅಸ್ತ್ರವನ್ನ ಬಿಟ್ಬಿಡ್ಬಹುದು, ಅದನ್ನ ಮತ್ತೆ ವಾಪಸ್ ಹೇಗ್ ತಗೊಳ್ಳೋದು, ಅಥವಾ ಅದನ್ನ ದಮನ ಮಾಡೋದು ಹೇಗೆ, ಅಥವಾ ಅದನ್ನ ನಿಯಂತ್ರಣ ಮಾಡೋದು ಹೇಗೆ, ಇದ್ರ ಬಗ್ಗೆ ಕೂಡ ನಮ್ಗೆ ಜ್ಞಾನ ಇರ್ಬೇಕಾಗತ್ತೆ. ಹಾಗಾಗಿ ಆ ಎಲ್ಲ ಜ್ಞಾನವನ್ನ ಪಡೀಲಿಕ್ಕೋಸ್ಕರ ಶಿವನನ್ನ ಕುರಿತು ತಪಸ್ ಮಾಡ್ತಾರೆ. ಮೆಚ್ಚಿದಂತಹ ಪರಮೇಶ್ವರ ಆ ಎಲ್ಲ ಜ್ಞಾನವನ್ನ ಅವರಿಗೆ ಅನುಗ್ರಹ ಮಾಡ್ತಾನೆ. ಜೊತೆಯಲ್ಲಿ ಗಂಡು ಕೊಡಲಿ ಅಥವಾ ಪರಶುವನ್ನ ಈತನಿಗೆ ಕೊಡ್ತಾರೆ. ಹಾಗಾಗಿ ಇವರಿಗೆ ಪರಶುರಾಮ ಅನ್ನೋ ಒಂದು ಹೆಸರು ಕೂಡ ಬಂದಿದೆ. ಅಷ್ಟೇ ಅಲ್ಲದೆ ಮೊದಲ ತಂದೆ ತಾಯಿ ಇಟ್ಟ ಹೆಸರು ಇವರಿಗೆ ಕೇವಲ ರಾಮ. ಭೃಗುವಂಶದಲ್ಲಿ ಜನಿಸಿದ್ದರಿಂದ ಭಾರ್ಗವ ರಾಮ ಅಂತ ಕೂಡ ಕರಿತೀವಿ. ನಂತರ ಈ ಪರಶುವನ್ನ ಪಡೆದು ಎಲ್ಲ ಕೆಟ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಿದ್ರಿಂದ ನಾವು ಪರಶುರಾಮ ಅಂತ ಕರಿತೀವಿ.
ಈ ಶಿವ ಇವರಿಗೆ ಇಷ್ಟೇ ಅನುಗ್ರಹ ಮಾಡೋದಲ್ಲದೆ ತನ್ನ ಒಂದು ರುದ್ರಾಂಶವನ್ನ ಕೂಡ ಇವರ ಶಕ್ತಿಯಲ್ಲಿ ಸೇರಿಸ್ತಾರೆ. ಅಲ್ಲದೆ ನಿನ್ನನ್ನ ಯಾರೂ ಗೆಲ್ಲಲಾರದಂತಹ ಸಾಮರ್ಥ್ಯವನ್ನ ಪಡೀತೀಯಾ ಅಂತ ಅನುಗ್ರಹಿಸಿ ಚಿರಂಜೀವಿಯಾಗಿ ಬಾಳುವಂತೆ ಆಶೀರ್ವಾದವನ್ನ ಮಾಡಿರ್ತಾರೆ. ಹಾಗಾಗಿ ಇವರು ವಿಶೇಷವಾದ ಒಂದು ಶಕ್ತಿಯುಳ್ಳ ಮಹಾತ್ಮರಾಗಿ ಹೊರಹೊಮ್ಮಿರ್ತಾರೆ. ತಂದೆ ಜಮದಗ್ನಿಗಳು ಕೂಡ ಮಗ ಪರಶುರಾಮನಿಗೆ ಅಚ್ಚುಮೆಚ್ಚಿನ ಪುತ್ರರಾಗಿರ್ತಾರೆ. ಅವರ ಮೇಧಾವಿತನವನ್ನ, ಪ್ರಾವೀಣ್ಯತೆಯನ್ನ ಈ ಎಲ್ಲ ವಿದ್ಯೆಗಳಲ್ಲಿ ಕಂಡು ವಂಶ ಪಾರಂಪರ್ಯವಾಗಿ ಬಂದಿರ್ತಕ್ಕಂತಹ ವೈಷ್ಣವ ಧನಸ್ಸನ್ನ ಈ ಮಗನಿಗೆ ಅನುಗ್ರಹಿಸಿರ್ತಾರೆ. ಇದರಿಂದ ಕೂಡ ಈ ಕಡೆ ರುದ್ರಾಂಶ, ಈ ಕಡೆ ವಿಷ್ಣುವಿನ ಅಂಶ ಸ್ವರೂಪರು ಹೌದು, ವಿಷ್ಣುವಿನ ವರವಾದಂತ ಧನಸ್ಸನ್ನ ಕೂಡ ಪಡ್ಕೊಂಡಿದ್ರಿಂದ ಯಾರು ಎದುರಿಸಲಾಗದ ಒಂದು ಶಕ್ತಿ ಸಾಮರ್ಥ್ಯಗಳನ್ನ ಇವರು ಪಡೆದಿರ್ತಾರೆ. ಆಶ್ರಮದಲ್ಲಿ ಎಂದಿನಂತೆ ಜೀವನ ನಡೀತಾ ಇರತ್ತೆ. ಜಮದಗ್ನಿಗಳ ಅನುಷ್ಠಾನದಲ್ಲಿರ್ತಾರೆ. ತಾಯಿ ರೇಣುಕಾದೇವಿ ಅವರು ಮಡಿ ನೀರ್ ತರ್ಲಿಕ್ಕೆ ನದಿಗೆ ಹೋಗ್ತಾರೆ. ಅವತ್ತೇನೋ ಒಂಚೂರು ಕಾಲ ಕೆಟ್ಟಿತ್ತು ಅನ್ಸತ್ತೆ. ಆಕೆ ಅಲ್ಲಿ ಗಂಧರ್ವ ರಾಜನೊಬ್ಬ ಅಪ್ಸರ ಕನ್ಯೆಯರೊಡನೆ ಸಲ್ಲಾಪದಲ್ಲಿ ತೊಡಗಿದ್ದನ್ನ ನೋಡ್ತಾರೆ. ಕ್ಷಣಕಾಲ ಅವರ ಚಿತ್ತ ಅಲ್ಲಿಂದ ವಿಚಲಿತರಾಗತ್ತೆ. ಮತ್ತೆ ಎಚ್ಚೆತ್ಕೊಂಡು ಅಯ್ಯೋ ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ಬಹಳ ಪಶ್ಚಾತ್ತಾಪ ಪಟ್ಕೊಂಡು ಇನ್ನೇನ್ ಕಾದಿದ್ಯೋ ಅನ್ನೋ ಭಯದಲ್ಲಿ ಕೂಡ ಅವರು ಮಡಿ ನೀರನ್ನ ತುಂಬಿಸ್ಕೊಂಡು ಆಶ್ರಮಕ್ಕೆ ಬರ್ತಾರೆ. ಜ್ಞಾನದೃಷ್ಟಿಯಿಂದ ಇದನ್ನೆಲ್ಲ ತಿಳಿದಿರ್ತಕ್ಕಂತಹ ಜಮದಗ್ನಿ ಮಹರ್ಷಿಗಳು ಕೋಪೋದ್ರಿಕ್ತರಾಗಿ ಕಾಯ್ತಾ ಇರ್ತಾರೆ. ಆಕೆ ಬಂದ ತಕ್ಷಣ ಅಲ್ಲಿ ಇದ್ದಂತಹ ಬೇರೆ ಮಕ್ಕಳಿಗೆ, ಪರಶುರಾಮರಾಗ ಅಲ್ಲಿರೋದಿಲ್ಲ, ಬೇರೆ ಮಕ್ಕಳಿಗೆ ಹೇಳ್ತಾರೆ, ತಾಯಿಯ ಶಿರಚ್ಛೇದವನ್ನ ಮಾಡೋ ಆಕೆಯ ತಲೆಯನ್ನ ಕಡಿದು ಹಾಕು ಅಂತ. ಯಾವ ಮಕ್ಕಳು ತಾನೇ ತನ್ನ ತಾಯಿದನ್ನ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ? ಯಾರು ಮಕ್ಕಳು ಮಾಡೋದಿಕ್ಕೆ ಮುಂದೆ ಬರಲ್ಲ. ಆ ಕೋಪದಲ್ಲಿ ಎಲ್ಲ ಮಕ್ಕಳಿಗೂ ನೀವು ಬುದ್ಧಿಮಾಂದ್ಯರಾಗಿ ಪ್ರಾಣಿ ಪಕ್ಷಿಗಳ ಹಾಗೆ ಜೀವನ ಮಾಡಿ ಅಂತ ಶಾಪವನ್ನ ಕೊಡ್ತಾರೆ. ಹೀಗೆ ಇರ್ಬೇಕಾದಾಗ ಪರಶುರಾಮರ್ ಬರ್ತಾರೆ. ಅಲ್ಲಿನ ಪರಿಸ್ಥಿತಿಯನ್ನ ನೋಡಿ ಅವ್ರಿಗೆ ಏನೋ ಆಗಿದೆ ಅನ್ಸುತ್ತೆ. ಬಂದ ತಕ್ಷಣ ತಂದೆ ಹೇಳ್ತಾರೆ, ನೋಡಪ್ಪ, ನಿನ್ನ ಕೊಡಲಿಯಿಂದ ನಿನ್ನ ತಾಯಿಯ ಶಿರಚ್ಛೇದವನ್ನ ಮಾಡು ಅಂತ. ಒಂದು ಕ್ಷಣ ಅವರಿಗೂ ದಿಗ್ಭ್ರಮೆ ಆಗತ್ತೆ. ಆದ್ರೆ ತಂದೆಯ ಆಜ್ಞೆಯನ್ನ ಪಾಲನೆ ಮಾಡ್ಬೇಕು, ನಂತರ ಇದನ್ನೆಲ್ಲ ಅವರ ಕೃಪೆಯಿಂದನೇ ಪರಿಹರಿಸ್ಕೊಳ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡು ಅವರು ತಾಯಿಯ ಶಿರಚ್ಛೇದವನ್ನ ಮಾಡ್ತಾರೆ. ಅಲ್ಲದೆ ಅಣ್ಣಂದಿರನ್ನ ಕೂಡ ಶಿರಚ್ಛೇದ ಮಾಡಕ್ ಹೇಳಿರ್ತಾರೆ. ಅಣ್ಣಂದಿರದು ಕೂಡ ತಲೆಯನ್ನ ಕಡಿದು ಹಾಕ್ತಾರೆ. ಆ ನಂತರ ತಂದೆಯ ಮುಂದೆ ವಿನೀತರಾಗಿ ಕೂತ್ಕೋತಾರೆ. ಆಗ ತಂದೆಯ ಕೋಪ ಇಳಿದು ಶಾಂತ ಚಿತ್ತರಾಗ್ತಾರೆ ಜಮದಗ್ನಿ ಮಹರ್ಷಿಗಳು. ಅವಾಗ ಹೇಳ್ತಾರೆ, ನೋಡಪ್ಪ, ನೀನು ಪಿತೃವಾಕ್ಯ ಪರಿಪಾಲನೆಯನ್ನ ಮಾಡಿ ನನಗೆ ಸಂತೋಷವನ್ನ ಉಂಟು ಮಾಡಿದೀಯಾ, ನಿನಗೆ ಏನು ವರ ಬೇಕು ಕೇಳು ಅಂತ. ಆಗ ಹೇಳ್ತಾರೆ, ದಯಮಾಡಿ ನನ್ನ ತಾಯಿಯನ್ನ ಮತ್ತೆ ಅಣ್ಣಂದಿರನ್ನ ಪುನಃ ಬದುಕಿಸಿಕೊಡಿ. ಅವರು ಎದ್ದಾಗ ಅವರಿಗೆ ಒಂದು ನಿದ್ದೆಯಿಂದ ಎದ್ದಾಗ ಇರ್ಬೇಕು. ಅವ್ರಿಗೆ ನಾವೇನೋ ತಪ್ಪಾಯ್ತು, ಇಲ್ಲಿ ಏನೇನೋ ನಡೀತು ಅನ್ನೋದು ಏನು ಗೊತ್ತಾಗದ ಹಾಗೆ ಇರಬೇಕು. ಆಮೇಲೆ ಅವರಿಂದ ಆದ ಅಪಚಾರಗಳನ್ನು, ತಂದೆ ಮಾತು ಕೇಳದಿರೋದು, ವಿಚಲಿತವಾಗಿದ್ದ ಆ ಎಲ್ಲ ಪಾಪ ಕರ್ಮಗಳು ಕೂಡ ಅವರ ಜೀವನದಿಂದ ದೂರ ಆಗ್ಬೇಕು. ಅವರು ಎಲ್ಲರಂತೆ ಎಂದಿನಂತೆ ಜೀವನ ಮಾಡ್ಬೇಕು ಅಂತ ಕೇಳ್ಕೊತಾರೆ. ಅಷ್ಟೇ ಅಲ್ಲ, ನನ್ನನ್ನ ಕೂಡ ನೀವು ಶಕ್ತಿವಂತನಾಗುವಂತೆ ಅನುಗ್ರಹಿಸಿ ಅಂತ ಕೇಳಿದಾಗ ಬಹಳ ಸಂತೋಷದಿಂದ ಜಮದಗ್ನಿಗಳು ತಥಾಸ್ತು ಅಂತಾರೆ. ಮತ್ತೆ ರೇಣುಕಾದೇವಿ ಮತ್ತೆ ಅವರ ಅಣ್ಣಂದಿರು ಹೇಳ್ತಾರೆ, ಎಲ್ಲವೂ ನಿತ್ಯ ಜೀವನ ಎಂದಿನಂತೆ ಸಾಗ್ತಾ ಇರುತ್ತೆ. ಹೀಗೆ ಇರ್ಬೇಕಾದಾಗ ಮಾಹಿಷ್ಮತಿ ಅನ್ನೋ ನಗರದಲ್ಲಿ ಹೈಹಯ ವಂಶಕ್ಕೆ ಸೇರಿದ ಕೃತವೀರ್ಯ ಅನ್ನೋ ಒಬ್ಬ ಪರಾಕ್ರಮಿ ಮತ್ತೆ ಧರ್ಮಿಷ್ಠನಾದ ರಾಜ ಇರ್ತಾನೆ. ಈತನ ಮಗನ ಹೆಸರು ಅರ್ಜುನ ಅಂತ. ಈ ಅರ್ಜುನ ಯಾರಪ್ಪ ಅಂದ್ರೆ, ವಿಷ್ಣುವಿನ ಸುದರ್ಶನ ಚಕ್ರ ಶಾಪಗೊಂಡು ಭೂಮಿಯಲ್ಲಿ ಅರ್ಜುನನಾಗಿ ಜೀವನ ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ, ಒಂದು ಕಾಲದಲ್ಲಿ ಸುದರ್ಶನಿಗೆ ನನ್ನಿಂದನೇ, ನನ್ನ ಶಕ್ತಿಯಿಂದನೇ ವಿಷ್ಣು ಎಲ್ಲರನ್ನ ಸಂಹರಿಸ್ತಾ ಇರೋದು ಅನ್ನೋ ಅಹಂಕಾರ ಮೂಡುತ್ತೆ. ಆಗ ವಿಷ್ಣುವಿಗೆ ಈ ಅಹಂಕಾರವನ್ನ ದಮನ ಮಾಡ್ಬೇಕು ಅಂತ ಅನ್ನಿಸಿ ಅರ್ಜುನನಿಗೆ ಭೂಮಿಯಲ್ಲಿ ಅವತಾರ ತಾಳೋ ಹಾಗೆ ಮಾಡಿರ್ತಾನೆ. ಈ ಅರ್ಜುನನಿಗೆ 1000 ತೋಳುಗಳಿರುತ್ತೆ. ಹಾಗಾಗಿ ಅವನನ್ನ ಸಹಸ್ರಾರ್ಜುನ ಅಂತ ಕೂಡ ಜನ ಕರೀತಾ ಇರ್ತಾರೆ. ಮತ್ತೆ ಕೃತವೀರ್ಯನ ಮಗ ಆದ್ರಿಂದ ಕಾರ್ತವೀರ್ಯಾರ್ಜುನ ಅಂತ ಅವನು ಪ್ರಸಿದ್ಧನಾಗಿರ್ತಾನೆ. ಈ ಕಾರ್ತವೀರ್ಯಾರ್ಜುನನಿಗೆ ಶ್ರೀ ದತ್ತಾತ್ರೇಯರು ಗುರುಗಳಾಗಿರ್ತಾರೆ. ಯೋಗ ವಿದ್ಯೆಯಲ್ಲಿ ಎಲ್ಲವನ್ನ ಆತನಿಗೆ ತಿಳಿಸಿಕೊಟ್ಟು ಅನುಗ್ರಹಿಸಿರ್ತಾರೆ. ಹಾಗೆ ಹೇಳ್ತಾರೆ, ನೀನು ಬಹಳ ಧರ್ಮಿಷ್ಠ ಮತ್ತೆ ಪರಾಕ್ರಮಿ ರಾಜನಾಗಿ ಪ್ರಖ್ಯಾತನಾಗ್ತೀಯ, ಧರ್ಮವನ್ನ ಮುನ್ನಡೆಸ್ತೀಯ. ಆದರೆ ನಿನ್ನಿಂದ ಕೂಡ ಬ್ರಹ್ಮದ್ರೋಹದ ಒಂದೆರಡು ಕಾರ್ಯಗಳಾಗಿ ವಿಷ್ಣುವಿನ ಅವತಾರದಿಂದ ಹುಟ್ಟಿದ ವ್ಯಕ್ತಿಯಿಂದಲೇ ನಿನಗೆ ಮರಣ ಸಂಭವಿಸುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರ್ತಾರೆ. ತಂದೆಯ ಮರಣ ನಂತರ ಕಾರ್ತವೀರ್ಯಾರ್ಜುನ ರಾಜ್ಯಭಾರವನ್ನ ಬಹಳ ಪರಾಕ್ರಮದಿಂದ ಮತ್ತು ಧರ್ಮ ನಿಷ್ಠೆಯಿಂದ ನಡೆಸ್ಕೊಂಡು ಬರ್ತಾ ಇರ್ತಾನೆ. ಕಾಳಿದಾಸ ರಘುವಂಶದಲ್ಲಿ ಬರೀತಾನೆ, ಅವನ ಧರ್ಮದ ಇದು ಹೇಗಿತ್ತು ರಾಜ್ಯದಲ್ಲಿ ಅಂದ್ರೆ, ಜನ ಪಾಪ ಕಾರ್ಯ ಮಾಡೋದಿರ್ಲಿ, ಪಾಪ ಕಾರ್ಯದ ಬಗ್ಗೆ ಯೋಚಿಸಕ್ ಹೋದ್ರು ಕೂಡ ಆ ಕಾರ್ತವೀರ್ಯಾರ್ಜುನ ತನ್ನ ಸಹಸ್ರ ತೋಳುಗಳ ಸಹಿತನಾಗಿ ಅವ್ರ ಮುಂದೆ ಕಾಣಿಸ್ಕೊಂಡಾಗ ಆ ಭೀತಿಯಿಂದ ಪಾಪದ ಬಗ್ಗೆನೇ ಜನ ಯೋಚನೆ ಮಾಡೋದನ್ನ ಮರ್ತು ಬಿಡ್ತಾರೆ ಅಂತ. ಅಷ್ಟು ಧರ್ಮ ನೆಲೆಸಿರುತ್ತೆ. ಆದ್ರೂ ಮನುಷ್ಯನಿಗೆ ಏನೋ ಒಂದು ಕೆಟ್ಟ ಕಾಲ ಅನ್ನೋದು ಬರ್ಬೇಕು.
ಈ ತರ ವಿಧಿ ಲಿಖಿತವಾಗಿ ಬಂದಿದ್ ನಡಿಬೇಕು ಅಂತಿರೋ ಹಾಗೆ ಒಮ್ಮೆ ಅಗ್ನಿಯ ಸಹಾಯವನ್ನ ಪಡ್ಕೊಂಡು ಆಪವ ಅನ್ನೋ ಮಹರ್ಷಿಯ ಇಡೀ ಆಶ್ರಮವನ್ನ ಕಾರ್ತವೀರ್ಯಾರ್ಜುನ ಸುಟ್ಟಾಕಿಸ್ಬಿಡ್ತಾನೆ. ಇದು ಒಂದು ಬ್ರಹ್ಮದ್ರೋಹದ ಕೆಲಸ ಆಗಿರುತ್ತೆ. ಇದ್ರ ಮಧ್ಯೆ ಒಮ್ಮೆ ಈ ಕಾರ್ತವೀರ್ಯಾರ್ಜುನ ಆಮೇಲೆ ನಾವು ಏನಾದ್ರೂ ವಸ್ತುಗಳು ಕಳೆದೋದಾಗ ಕೂಡ ಕಾರ್ತವೀರ್ಯಾರ್ಜುನನ ಜಪಿಸ್ಬೇಕು ಅಂತ, ಯಾಕೆ ನಾವು ಅಷ್ಟು ಧರ್ಮಭೀರು ಆಗಿರ್ತಾನೆ. ಅವನ ಧರ್ಮದ ನಡತೆಯಿಂದ ನಮ್ಮ ವಸ್ತುಗಳು ಸಿಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಾವೆಲ್ಲ ಇವತ್ತಿಗೂ ಕೂಡ ವಸ್ತುಗಳು ಕಳೆದು ಹೋದಾಗ ಕಾರ್ತವೀರ್ಯಾರ್ಜುನನ ಜಪವನ್ನ ಮಾಡ್ತೀವಲ್ವಾ. ಇಂಥವನು ಈ ಒಂದು ಋಷಿಗಳ ಆಶ್ರಮವನ್ನ ಸುಟ್ಟಾಕ್ಸಿರ್ತಾನೆ. ಜಮದಗ್ನಿಗಳ ಆಶ್ರಮಕ್ಕೆ ಒಮ್ಮೆ ಬರ್ತಾನೆ. ಅವರು ಯಥೋಚಿತವಾದ ರಾಜನಿಗೆ ನೀಡಬೇಕಾದ ಎಲ್ಲ ಏನು ನಡಾವಳಿಗಳನ್ನ ಗೌರವವನ್ನ ತೋರಿಸ್ತಾ ಇರ್ತಾರೆ. ಆದ್ರೆ ಇವನಿಗೆ ಅವರ ಆಶ್ರಮದಲ್ಲಿ ಇದ್ದಂತಹ ಹಸು ಕರುಗಳ ಮೇಲೆ ವಿಶೇಷವಾದ ವ್ಯಾಮೋಹ ಉಂಟಾಗಿ ಕೊಡಲ್ಲ ಅಂದ್ರೂ ಬಲಾತ್ಕಾರವಾಗಿ ಎಲ್ಲವನ್ನ ಎಳ್ಕೊಂಡು ಹೋಗ್ಬಿಟ್ಟಿರ್ತಾನೆ ಅವನ ನಗರಕ್ಕೆ. ಪರಶುರಾಮರಾಗ ಆಶ್ರಮದಲ್ಲಿ ಇರಲ್ಲ. ಆಶ್ರಮಕ್ಕೆ ಬಂದ್ ನೋಡ್ತಾರೆ. ಇಲ್ಲಿ ನಡೆದಂತಹ ಘಟನೆಯನ್ನ ಕಂಡು ಅವ್ರಿಗೆ ಬಹಳ ಕೋಪ ಬರುತ್ತೆ. ಕೋಪಗೊಂಡು ಅವ್ರೇನ್ ಮಾಡ್ತಾರೆ, ಮಾಹಿಷ್ಮತಿ ನಗರಕ್ಕೆ ಹೋಗಿ ಕಾರ್ತವೀರ್ಯಾರ್ಜುನನ ಸಂಹಾರವನ್ನ ಮಾಡ್ತಾರೆ. ಬಹುಶಃ ಇದು ಮುನ್ನುಡಿ, ಬೇರೆದಕ್ಕೆಲ್ಲ ಮುನ್ನುಡಿ ಬರೀತು ಅನ್ನಿಸುತ್ತೆ. ನಂತರ ಏನಾಗತ್ತೆ, ಇವರು ಕಾರ್ತವೀರ್ಯಾರ್ಜುನನ ಮಕ್ಕಳು ಅಪ್ಪನ ಸಾವಿನ ಸೇಡನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಪರಶುರಾಮರ ಆಶ್ರಮಕ್ಕೆ ಬರ್ತಾರೆ. ಆದ್ರೆ ಅಲ್ಲಿ ಪರಶುರಾಮರು ಇರೋದಿಲ್ಲ. ಜಮದಗ್ನಿಗಳು ತಪಸ್ಸಲ್ಲಿರ್ತಾರೆ. ಯಾವುದನ್ನೂ ಲೆಕ್ಕಿಸದೆ ಕಾರ್ತವೀರ್ಯಾರ್ಜುನನ ಮಕ್ಕಳು ಯಾವ್ದೋ ಪ್ರಾಣಿಗಳನ್ನ ಕಾಡಲ್ಲಿ ಬೇಟೆಯಾಡ್ದಂಗೆ ಕೊಚ್ಚಿ ಕೊಂದ ಹಾಗೆ ಅವರ ಭೀಕರವಾಗಿ ಅವರ ತಲೆಯನ್ನ ತೆಗೆದು ಅವರನ್ನ ಸಾಯಿಸಿರ್ತಾರೆ. ಪರಶುರಾಮರ ಆಶ್ರಮಕ್ಕೆ ಬಂದ್ ನೋಡ್ತಾರೆ. ಈ ಒಂದು ದೃಶ್ಯವನ್ನು ನೋಡಿ ಒಂಥರ ಅವರಿಗೆ ಬಹಳ ದುಃಖ ಆಗತ್ತೆ. ನನ್ನ ತಂದೆ ಯಾರಿಗೂ ನೋವುಂಟು ಮಾಡದೇ ಇರುವಂತವರು, ಅಷ್ಟು ಧರ್ಮ ಮಾರ್ಗದಲ್ಲಿ ನಡೆದವರು, ಅಂಥ ಸಜ್ಜನರಿಗೆ ಈ ತರ ಭೀಕರವಾದ ಸಾವು, ಅದು ನನ್ನಿಂದ ಆದ ಅಪರಾಧಕ್ಕೆ ಹೀಗ್ ಬಂತಲ್ಲ ಅಂತ ಹೇಳಿ ಬಹಳ ನೊಂದ್ಕೋತಾರೆ. ನೊಂದ್ಕೊಂಡು ಅಷ್ಟೇ ಕೋಪ ಕೂಡ ಬರುತ್ತೆ. ಆದರೆ ಆ ಸಮಯದಲ್ಲಿ ಕೋಪವನ್ನ ನಿಗ್ರಹಿಸಿಕೊಂಡು ತಂದೆಯ ಅಂತ್ಯಕಾರ್ಯಗಳನ್ನೆಲ್ಲ ಶ್ರದ್ಧಾ ಭಕ್ತಿಗಳಿಂದ ಮಾಡಿ ಮುಗಿಸ್ತಾರೆ. ಅದೆಲ್ಲ ಮುಗಿದ ನಂತರ ಅವರು ಒಂದು ಪ್ರತಿಜ್ಞೆಯನ್ನ ಕೈಗೊಳ್ತಾರೆ. ಈ ಭೂಮಿ ಮೇಲೆ ಎಲ್ಲೆಲ್ಲಿ ದುಷ್ಟ ಕ್ಷತ್ರಿಯರಿದಾರೋ ಅವರನ್ನೆಲ್ಲರನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿ ತಮ್ಮ ಸಕಲ ಆಯುಧಗಳ ಸಮೇತ ಅಸ್ತ್ರಶಸ್ತ್ರ ಅಂದ್ರೆ ವೈಷ್ಣವ ಧನಸ್ಸು, ಅವರ ಪರಶು ಮತ್ತೆ ಬೇರೆ ಅಸ್ತ್ರಶಸ್ತ್ರಗಳ ಜೊತೆಗೆ ಹೊರಡ್ತಾರೆ. ಮೊದಲು ಕಾರ್ತವೀರ್ಯಾರ್ಜುನನ ಎಲ್ಲ ಮಕ್ಕಳನ್ನ ಸಂಹಾರ ಮಾಡ್ತಾರೆ. ಆ ನಂತರ ಅವರಿಗೆ ಸಹಾಯ ಮಾಡತಕ್ಕಂತಹ ಬೇರೆ ಎಲ್ಲ ರಾಜರುಗಳನ್ನ ಕೂಡ ಸಂಹಾರ ಮಾಡ್ತಾರೆ. ಹೀಗೆ ಅವರು ಸಂಹರಿಸ್ಕೊಳ್ತ ಇಡೀ ಬ್ರಹ್ಮಾಂಡವನ್ನ, ಇಡೀ ಭೂಮಿಯನ್ನ 21 ಬಾರಿ ಅವರು ಪ್ರದಕ್ಷಿಣೆ ಬರ್ತಾರೆ. ಅಂದ್ರೆ 21 ಬಾರಿ ಸುತ್ತ ಎಲ್ಲ ದುಷ್ಟ ಕ್ಷತ್ರಿಯರನ್ನ, ಅಹಂಕಾರದಿಂದ ಮೆರಿತಾ ಇದ್ದಕ್ಕಂತಹ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿರ್ತಾರೆ. ಈಗ ಭೂಮಿ ಅವರ ವಶವಾಗಿರತ್ತೆ. ಅವರು ಬಹಳ ಬೇಜಾರಿಂದ, ಅಂದ್ರೆ ನಾನು ಇಂಥ ಕೆಲಸ ಮಾಡ್ಬಿಟ್ನಲ್ಲ, ಬ್ರಾಹ್ಮಣನಾಗಿ ನಾನು ಇಷ್ಟು ಕೋಪೋದ್ರಿಕ್ತನಾಗಿ ಇಷ್ಟು ಜನರನ್ನ ಕೊಂದ್ಬಿಟ್ನಲ್ಲ ಅಂತ ಒಂದು ಪಶ್ಚಾತ್ತಾಪನೂ ಆಗತ್ತೆ. ತಪಸ್ಸಿಗೆ ಹೊರಡ್ಬೇಕು ಅನ್ಕೋತಾರೆ. ಅಷ್ಟಕ್ ಮುಂಚೆ ಅಶ್ವಮೇಧ ಯಾಗವನ್ನ ಮಾಡೋಣ ಅಂತ ಹೇಳಿ ಅದನ್ನ ಮಾಡ್ತಾರೆ. ಆಗ ತಮ್ಮ ಹತ್ರಿದ್ದ ಸಕಲ ಧನ ಸಂಪತ್ತುಗಳನ್ನ ಎಲ್ಲ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಬಿಡ್ತಾರೆ. ಯಾಕೆಂದ್ರೆ ಯಾವುದೇ ಯಜ್ಞ ಯಾಗಾದಿಗಳು ಮಾಡಿದಾಗ ನಾವು ದಾನಗಳನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಅದನ್ನೆಲ್ಲ ಕೊಡ್ತಾರೆ. ಉಳಿದಿರ್ತಕ್ಕಂತಹ ಭೂಮಿಯನ್ನ ಕೂಡ ಕಶ್ಯಪರಿಗೆ ದಾನವಾಗಿ ಕೊಟ್ಬಿಡ್ತಾರೆ. ಆದ್ರೆ ಇವ್ರಿಗಿರಕ್ ಒಂಚೂರು ಜಾಗ ಬೇಕಲ್ಲ, ಅದನ್ನ ಕೇಳ್ಕೊತಾರೆ, ತಪಸ್ ಮಾಡ್ಲಿಕ್ಕೆ ನನಗೊಂದು ಜಾಗ ಕೊಡಿ ಅಂತ. ಭೂಮಿ ಮೇಲೆ ಎಲ್ಲಾದ್ರೂ ಕೊಟ್ಬಿಟ್ರೆ ಇವನು ಎಲ್ಲಿ ಮತ್ತೆ ಕ್ಷತ್ರಿಯರನ್ನ ಸಂಹರಿಸ್ಕೊಂಡು ಹೋಗ್ಬಿಡ್ತಾರೋ ಅಂತ ಹೇಳಿ ಕಶ್ಯಪರು ಇವರಿಗೆ ದಕ್ಷಿಣದ ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ಸಮುದ್ರ ರಾಜನನ್ನ ಕೇಳು ಅಂತಾರೆ. ಹಾಗೆ ಮಾಡಿದಾಗ ಅಲ್ಲಿನ ಸಮುದ್ರ ರಾಜ ಇವರಿಗೆ ಒಂದಷ್ಟು ಭೂಮಿಯನ್ನ, ಸಮುದ್ರವನ್ನ ಹಿಂದೆ ಕೇಳ್ಕೊಂಡು ಒಂದಷ್ಟು ಭೂಮಿಯನ್ನ ಬಿಟ್ಕೊಡ್ತಾರೆ. ಅದನ್ನ ಶೂಪಾನರಕ ಅಥವಾ ಅಪರಾಂತಕ ಭೂಮಿ ಅಂತ ಕೂಡ ಕರಿತೀವಿ. ಈಗ ಬ್ರಾಹ್ಮಣರ ಅಲ್ಲಿ ಅವರು ತಪಸ್ಸನ್ನ ಕೈಗೊಳ್ತಾರೆ. ಈಗ ಬ್ರಾಹ್ಮಣರ ಒಡೆತನದಲ್ಲಿರ್ತಕ್ಕಂತಹ ಭೂಮಿ ಕಥೆ ಏನಾಯ್ತಂದ್ರೆ, ಈಗ ಎಷ್ಟೇ ಆದ್ರೂ ಬ್ರಾಹ್ಮಣರು ಸಾತ್ವಿಕರು. ಅವರು ಜಪ ತಪ ಮಾಡಿ ಆ ಶಕ್ತಿಯಿಂದ ಒಂದಷ್ಟು ಒಳ್ಳೆಯದನ್ನ ಮಾಡಬಹುದು. ಸದಾ ಕಾಲ ದುಷ್ಟರನ್ನ ಯುದ್ಧಗಳ ಮೂಲಕ, ದೇಹಬಲದ ಮೂಲಕ ಸಂಹರಿಸ್ತಾ ಇರೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲ್ಲ. ಹಾಗಾಗಿ ಇಡೀ ಭೂಮಿಯಲ್ಲಿ ಸಾಕಷ್ಟು ಕಲ್ಲೋಲಗಳಾಗತ್ತೆ. ಪಾಪ ಕಾರ್ಯಗಳು ವಿಪರೀತ ಆಗೋಗುತ್ತೆ. ಭೂತಾಯಿ ಕೈಯಲ್ಲಿ ಈ ಅನಾಚಾರ, ಅತ್ಯಾಚಾರ, ಹಿಂಸೆಗಳನ್ನ ಸಹಿಸ್ಕೊಳ್ಳೋದಿಕ್ಕಾಗಲ್ಲ. ಪಾಪ ಕಾರ್ಯಗಳಿಂದ ಭೂಮಿ ಪಾತಾಳದ ಕಡೆಗೆ ಕುಸಿತಾ ಇರತ್ತೆ. ಆಗ ಕಶ್ಯಪರು ತಮ್ಮ ಬಲತೊಡೆಯ ಸಹಾಯದಿಂದ ಭೂಮಿಯನ್ನ ಮೇಲಕ್ಕೆ ಎತ್ತುತ್ತಾರೆ. ತೊಡೆಯನ್ನ ಊರು ಅಂತೀವಿ ಸಂಸ್ಕೃತದಲ್ಲಿ. ಹಾಗಾಗಿ ಭೂಮಿಗೆ ಉರ್ವಿ ಅನ್ನೋ ಒಂದು ಹೆಸರು ಕೂಡ ಇದೆ. ಅದೇ ತರ ಕಶ್ಯಪರು ಭೂಮಿಯನ್ನ ಮಗಳ ತರ ಸಲಹಿ ಅದನ್ನ ಮೇಲೆತ್ತಿದ್ರಿಂದ ಕಾಶ್ಯಪಿ ಅಂತ ಕೂಡ ಕರಿತೀವಿ. ಭೂದೇವಿಯ ಆನಂತರ ಕಶ್ಯಪರಿಗೆ ತಾವು
ಇಡೀ ಭೂಮಿಯಲ್ಲಿ ರಕ್ಷಣೆಗೆ ಕ್ಷತ್ರಿಯರನ್ನ ನೇಮಿಸಬೇಕು, ಅದರ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿ ಕೆಲವು ಒಳ್ಳೆ ಧರ್ಮಿಷ್ಠರಾದ ಕ್ಷತ್ರಿಯರು ಕೂಡ ಅಲ್ಲಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾರೆ. ಅವರನ್ನೆಲ್ಲ ನಾನು ನಿಮಗ್ ತೋರಿಸ್ಕೊಡ್ತೀನಿ, ದಯವಿಟ್ಟು ಕ್ಷತ್ರಿಯ ವಂಶ ಬೆಳೆಯುವ ಹಾಗೆ ಮಾಡಿ ಎಂದಾಗ ಆಕೆ ಹೇಳಿದಂತೆ ಬೇರೆ ಬೇರೆ ಭೂ ಪ್ರದೇಶಗಳಿಗೆ ಬೇರೆ ಬೇರೆ ರಾಜರನ್ನ ರಾಜರುಗಳಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾರೆ ಕಶ್ಯಪರು. ನಂತರ ಕ್ಷತ್ರಿಯ ಧರ್ಮ ಅಲ್ಲಿ ಬೆಳೀತಾ ಹೋಗುತ್ತೆ, ಕ್ಷತ್ರಿಯ ವಂಶಗಳು ಬೆಳೀತಾ ಹೋಗುತ್ತೆ. ಇದು ಇಷ್ಟ ಆಗ್ಬೇಕಾದಾಗ ವಿಷ್ಣುವಿನ ಮುಂದಿನ ಅವತಾರದ ಸಿದ್ಧತೆ ಆಗ್ಲೇ ನಡೆದಿರತ್ತೆ, ಮುಂದಿನ ಅವತಾರ ಆಗಿರತ್ತೆ. ಅದು ಅಯೋಧ್ಯೆಯಲ್ಲಿ ದಶರಥ ಪುತ್ರನಾಗಿ ಶ್ರೀರಾಮ ಹುಟ್ಟಿರ್ತಾನೆ. ಇಲ್ಲಿ ಶ್ರೀರಾಮ ಹುಟ್ಟಿ ಅವನ ವಿದ್ಯಾಭ್ಯಾಸ ಎಲ್ಲ ಆಗ್ಬೇಕಾದಾಗ ವಿಶ್ವಾಮಿತ್ರರು ಬಂದು ರಾಮ ಲಕ್ಷ್ಮಣರನ್ನ ತಮ್ಮ ಯಾಗದ ರಕ್ಷಣೆಗೋಸ್ಕರ ದಶರಥನ ಒಪ್ಪಿಗೆ ಪಡೆದು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆ ಕಾರ್ಯಗಳು ಸಂಪನ್ನಗೊಂಡ ನಂತರ, ಯಾಗವೆಲ್ಲ ಮುಗಿದ ನಂತರ ಅಯೋಧ್ಯೆ ಕರ್ಕೊಂಡ್ ಬರೋದ್ ಬಿಟ್ಟು ಅದು ಬಹುಶಃ ವಿಧಿ ಲಿಖಿತ, ಅವ್ರಿಗೆ ಗೊತ್ತಿರುತ್ತೆ ಮುಂದೇನಾಗುತ್ತೆ ಅಂತ, ಮಿಥಿಲಾ ನಗರದ ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸೀತಾ ಸ್ವಯಂವರ ನಡೀತಾ ಇರತ್ತೆ. ಯಾರು ಮಾಡಕ್ ಆಗಲ್ಲ, ಯಾಕಂದ್ರೆ ರಾಮನೇ ಬರ್ಬೇಕಿತ್ತು. ಶಿವಧನಸ್ಸನ್ನ ಬಹಳ ಆರಾಮಾಗಿ ಎತ್ತಾನೆ ರಾಮ, ಅದಕ್ಕೆ ಹೆದೆ ಏರಿಸ್ಬೇಕಾದ್ರೆ ಅದ್ ಮುರ್ದೇ ಹೋಗುತ್ತೆ. ಸೀತಾರಾಮರ ವಿವಾಹ ಆಗತ್ತೆ, ಜೊತೆಯಲ್ಲಿ ಸೀತೆಯ ತಂಗಿಯರನ್ನ ಕೂಡ ಲಕ್ಷ್ಮಣ ಭರತ ಶತ್ರುಘ್ನರ ಜೊತೆ ವಿವಾಹವಾಗತ್ತೆ. ಈ ವಿಷಯ ಶಿವಧನಸ್ಸು ಮುರಿತು ಅನ್ನೋ ವಿಷಯ ಪರಶುರಾಮರಿಗೆ ತಿಳಿಯುತ್ತೆ. ಆಹಾ, ಎಲ್ಲ ಕ್ಷತ್ರಿಯರು ದುಷ್ಟರು ನಾಶ ಆದ್ರು ಅನ್ಕೊಳ್ಳೋ ಹೊತ್ತಿಗೆ ಇದ್ಯಾರಪ್ಪ ಬಂದ್ರು, ನೋಡೋಣ ಇವನನ್ನ ನೋಡ್ಲೇಬೇಕು ಅನ್ಕೊಂಡು ಪರಶುರಾಮರು ರಾಮನ ಭೇಟಿಗೆ ಬರ್ತಾರೆ. ಈ ಸಂದರ್ಭದಲ್ಲಿ ವಿವಾಹ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಅವರಷ್ಟು ಜನ ವಾಪಸ್ ಅಯೋಧ್ಯ ನಗರದ ಕಡೆ ದಿಬ್ಬಣ ವಾಪಸ್ ಹೊರಟಿರತ್ತೆ. ಖುಷಿಯಿಂದ ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂಥರ ಬಿರುಗಾಳಿ ಎದ್ದು ಬಿಡತ್ತೆ ಮಾರ್ಗ ಮಧ್ಯದಲ್ಲಿ. ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಭಯಭೀತರಾಗಿ ಕೆಟ್ಟದಾಗಿ ಶಬ್ದ ಮಾಡ್ಕೊಂಡು ಓಡಾಡ್ತಾ ಇರತ್ತೆ. ಮರ ಗಿಡಗಳು ಬೀಳ್ತಾ ಇರತ್ತೆ, ಧೂಳು ತುಂಬಿಕೊಂಡು ಯಾರಿಗೂ ಮುಂದೆ ಏನು ಸುತ್ತಮುತ್ತ ಕಾಣ್ತಾ ಇರಲ್ಲ, ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗ್ಬಿಡತ್ತೆ. ದಶರಥನಿಗೆ ಭಯ ಆಗತ್ತೆ, ಇದೇನಪ್ಪ ಅಪಶಕುನ, ಏನಾಗ್ತಾ ಇದೆ ಅಂತ. ಅಷ್ಟೊತ್ತಿಗೆ ದೂರದಲ್ಲೆಲ್ಲೋ ಕೆಲವ್ರಿಗೆ ಕಾಣಿಸುತ್ತೆ, ಬಹಳ ಎತ್ತರವಾದ ಆಜಾನುಬಾಹು ತೇಜಸ್ವಿಯಾದ ವ್ಯಕ್ತಿ ತನ್ನ ಶಸ್ತ್ರಗಳಾದ ಪರಶು ಮತ್ತೆ ವೈಷ್ಣವ ಧನಸ್ಸನ್ನ ಹಿಡ್ಕೊಂಡು ಜಟ ಇರತ್ತೆ, ಎಲ್ಲ ನಡ್ಕೊಂಡ್ ಬರ್ತಾ ಇದ್ರೆ ಒಂಥರ ಒಂದು ಪರ್ವತ ನಡ್ಕೊಂಡ್ ಬಂದಂಗ ಅನ್ನಿಸ್ತಾ ಇರತ್ತೆ. ಪರಶುರಾಮರು ಅಂತ ದಶರಥನಿಗೆ ಗೊತ್ತಾಗತ್ತೆ, ಯಾಕಪ್ಪ ಬರ್ತಿದ್ದಾರೆ ಅಂತ. ಕೆಲವರು ಈ ಎಲ್ಲಾ ವಾತಾವರಣದಿಂದ ಮೂರ್ಛೆ ಹೋಗ್ಬಿಟ್ಟಿರ್ತಾರೆ. ಇನ್ ಕೆಲವರು ಪರಶುರಾಮರು ಅಂತ ಗೊತ್ತಾಗೋ ಹೊತ್ತಿಗೆ ಶಾಂತಿ ಮಂತ್ರಗಳನ್ನ ಜಪಿಸೋಕ್ ಶುರು ಮಾಡಿರ್ತಾರೆ. ರಾಜನ ಪರವಾಗಿ ರಾಜಗುರು ವಸಿಷ್ಠರು ಮತ್ತೆ ಇನ್ ಕೆಲವರು ಋಷಿಗಳು ಸೇರ್ಕೊಂಡು ಪರಶುರಾಮರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಅಲ್ಲಿ ಅವ್ರಿಗೆ ನೀಡಬೇಕಾದ ಆತಿಥ್ಯಗಳನ್ನ, ಅರ್ಘ್ಯ ಪಾದ್ಯಗಳನ್ನೆಲ್ಲ ಕೊಡ್ತಾರೆ. ಆದ್ರೆ ಇದು ಯಾವ್ದ್ರ ಕಡೆನೂ ಪರಶುರಾಮನಿಗೆ ಗಮನ ಇರಲ್ಲ. ಅವರು ರಾಮನನ್ನ ಹುಡುಕ್ತಾ ಇರ್ತಾರೆ. ರಾಮ ಕಂಡ ತಕ್ಷಣ, ಓ ಶ್ರೀರಾಮ, ದಶರಥನ ಪುತ್ರ ಶ್ರೀರಾಮ ನೀನೇನಾ? ನೀನ್ ಬಹಳ ಪರಾಕ್ರಮಿ ಅಂತ ಕೇಳಿದೀನಿ. ನೀನ್ ಸಾಮಾನ್ಯ ಮನುಷ್ಯ ಅಲ್ಲ, ನೀನ್ ಅಸಾಮಾನ್ಯ ಶಕ್ತಿ ಇರೋನು. ಶಿವಧನಸ್ಸನ್ನ ಮುರ್ದೆ ಅಂತೆಲ್ಲ ಕೇಳ್ದೆ, ನೋಡೋಣ ಹೇಗಿದ್ಯಾ ಅಂತ ಬಂದೆ. ಈಗ ನಿನ್ನ ಶಕ್ತಿಯನ್ನು ನಾನು ಒಂಚೂರು ಪರೀಕ್ಷೆ ಮಾಡ್ಬೇಕು. ನನ್ನ ಹತ್ರ ವೈಷ್ಣವ ಧನಸ್ಸಿದೆ, ಇದನ್ನ ನಿನಗೆ ಕೊಡ್ತೀನಿ, ಇದಕ್ಕೆ ಹೆದೆ ಏರಿಸಿ ನೀನು ಬಾಣವನ್ನ ಬಿಡು, ನೋಡೋಣ ನಿನ್ ಶಕ್ತಿ ಹೇಗಿದೆ ಅಂತ. ಸಾಧ್ಯವಾಗ್ಲಿಲ್ಲ ಅಂದ್ರೆ ನನ್ನ ಜೊತೆ ಯುದ್ಧ ಮಾಡು ಅಂತಾರೆ. ದಶರಥನಿಗೆ ಭಯ ಆಗೋಗುತ್ತೆ, ಇದೇನಪ್ಪಾ ನಡೀತಿದೆ, ಈ ಪುಟ್ಟು ಹುಡುಗ ರಾಮ ಇಂಥವ್ರ ಜೊತೆಗೆ ಹೇಗೆ ಯುದ್ಧ ಮಾಡ್ಯಾನು ಅಂತ ಅವನಿಗೆ ಹೆದರಿಕೆ ಆಗತ್ತೆ. ತುಂಬಾ ಪರಿಪರಿಯಾಗಿ ಕೇಳ್ಕೊತಾನೆ ಪರಶುರಾಮರನ್ನ, ದಯವಿಟ್ಟು ಬೇಡ, ರಾಮನಿಗೆ ಏನಾದ್ರೂ ತೊಂದರೆ ಆದ್ರೆ ನಾವ್ ಯಾರೂ ಇರಲ್ಲ, ನಮ್ಮನ್ನ ಬಿಟ್ಬಿಡಿ ಅಂತ. ಆದ್ರೆ ಇದನ್ ಯಾವ್ದನ್ನು ಕೇಳಲ್ಲ. ಏನಪ್ಪಾ ರಾಮ, ಮಾಡ್ತೀಯಾ ಇಲ್ವಾ ಅನ್ನೋ ತರ ಅವ್ರು ಕೇಳ್ತಾ ಇರ್ತಾರೆ. ಆಗ ರಾಮ ಹೇಳ್ತಾನೆ, ಗುರುಗಳೇ ನಮಸ್ಕಾರ, ನಾನು ತಾವು ಬ್ರಾಹ್ಮಣರು ಹಿರಿಯರು ಅಂತ ಇಷ್ಟೊತ್ತು ಸಂಯಮದಿಂದ ಕಾಯ್ತಾ ಇದ್ದೆ. ನನ್ನ ಶಕ್ತಿಯ ಬಗ್ಗೆ ನಿಮಗೆ ಸಂದೇಹ ಬೇಡ, ನಾನು ನಿಮಗೆ ನೀವ್ ಹೇಳಿದಂಗೆ ಮಾಡ್ತೀನಿ, ನಾನು ನನ್ನ ತಂದೆಯ ಒಪ್ಪಿಗೆಗೋಸ್ಕರ ಇಷ್ಟೊತ್ತು ಕಾಯ್ತಾ ಇದ್ದೆ ಅಂತ ಹೇಳಿ ಶಿವಧನಸ್ಸನ್ನ ವೈಷ್ಣವ ಧನಸ್ಸನ್ನ ಅವರ ಕೈಯಿಂದನೇ ಎಳ್ಕೊಂಡು ಅದಕ್ಕೆ ಹೆದೆಯನ್ನ ಏರಿಸಿ ಬಾಣವನ್ನ ಹೂಡ್ತಾನೆ. ಈಗ ಬಾಣ ಹೂಡಾಯ್ತು, ಅವ್ರು ಹೇಳಿದ್ದು ಮಾಡಾಯ್ತು. ಅದಕ್ಕೆ ಕೇಳ್ತಾನೆ, ಭಾರ್ಗವರಾಮರೇ ಈಗ ಹೇಳಿ ನಾನು ಮುಂದೆ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ಬಾಣ ಹೂಡಿಯಾಗಿದೆ, ಇದನ್ನ ಹಾಗೆ ಬಿಡೋ ಹಾಗಿಲ್ಲ. ಯಾವುದೋ ಅಮಾಯಕರ ಮೇಲೆ ಬಿಟ್ಟು ಅವರನ್ನ ಯಾರನ್ನು ಸಾಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನೀವು ಬ್ರಾಹ್ಮಣರು, ನಿಮ್ಮ ಮೇಲೆ ಬಿಟ್ಟು ಬ್ರಹ್ಮ ಹತ್ಯಾ ದೋಷವನ್ನ ಕೂಡ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾದ್ರೆ ನಿಮ್ಮ ಶಕ್ತಿಗಳ ಮೇಲೆ ಬಿಡ್ಲು, ಅಂದ್ರೆ ತಪಸ್ಸಿನಿಂದ ಸಾಕಷ್ಟು ಶಕ್ತಿಗಳನ್ನ ಗಳಿಸಿರ್ತಾರಲ್ಲ, ಆ ಶಕ್ತಿಗಳ ಮೇಲೆ ಪ್ರಯೋಗ ಮಾಡ್ಲು, ಅಥವಾ ನಿಮ್ಮ ಪುಣ್ಯ ಲೋಕಗಳು, ನೀವು ನಿಮ್ಮ ಏನು ತಪಸ್ಸಿನಿಂದ ಒಂದಷ್ಟು ಪುಣ್ಯಗಳನ್ನ ಸಂಪಾದಿಸಿರ್ತೀರಲ್ಲ, ಆ ಎಲ್ಲಾ ಪುಣ್ಯ ಲೋಕಗಳನ್ನ ನಾಶ ಮಾಡ್ಲು, ನೀವು ಬೇಗ ಹೇಳಿ ಅಂತ ಹೇಳ್ತಾರೆ. ಆಗ ಆ ಪುಣ್ಯಲೋಕಗಳನ್ನ ನಾಶ ಮಾಡ್ಲಾ ಅಂತ ಹೇಳ್ತಾನೆ.
ಆಗ ಆ ಪರಶುರಾಮರು ಇವನು ಸಾಮಾನ್ಯ ಮನುಷ್ಯರಲ್ಲ ಅಂತ ಗೊತ್ತಾಗತ್ತೆ. ಅಪ್ಪ ನೀನು ವಿಷ್ಣುವಿನ ಅವತಾರವೇ, ನಿನ್ನನ್ನ ನಾನು ಅರ್ಥ ಮಾಡಿಕೊಂಡೆ. ನಿನ್ನಿಂದ ಮಾತ್ರ ಈ ವೈಷ್ಣವ ಧನಸ್ಸನ್ನ, ಇದು ವಿಷ್ಣು ಅಂಶ ಅಥವಾ ಆ ವೈಷ್ಣವ ಅವತಾರ ಇದ್ರೆ ಮಾತ್ರ ಈ ಒಂದು ಧನಸ್ಸನ್ನ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ನಿನ್ನ ಮುಂದೆ ನಾನು ಸೋತಿದ್ದು ನನಗೇನು ಬೇಜಾರಿಲ್ಲ ಅಂತ ಹೇಳಿ, ನೀನು ನನ್ನ ಶಕ್ತಿಗಳ ಮೇಲೆ ದಯವಿಟ್ಟು ಬಿಡಬೇಡ, ಯಾಕೆ ಅಂದ್ರೆ ನಾನು ಭೂಮಿ ಮೇಲೆ ವಾಸವಾಗಿರಲ್ಲ ರಾತ್ರಿ ಹೊತ್ತು ಅಂತ ಕಶ್ಯಪರಿಗೆ ಹೇಳಿದೀನಿ. ಹಾಗಾಗಿ ನನಗೆ ಸಂಚಾರದ ಅವಶ್ಯಕತೆ ಸಾಕಷ್ಟು ವೇಗವಾಗಿ ಬೇರೆ ಬೇರೆ ಸಂಚಾರ ಕ್ರಮಗಳ ಅವಶ್ಯಕತೆ ಇರುತ್ತೆ. ಆ ಶಕ್ತಿಯನ್ನ ನಾಶ ಮಾಡಬೇಡ, ಬೇಕಿದ್ರೆ ನೀನು ನನ್ನ ಪುಣ್ಯಲೋಕಗಳ ಮೇಲೆ ದಾಳಿ ಮಾಡು, ತೊಂದರೆ ಇಲ್ಲ ಅಂತ ಹೇಳಿ ಅವರು ಆ ಪುಣ್ಯಲೋಕಗಳ ಕಡೆ ತೋರಿಸ್ತಾರೆ. ರಾಮ ಅದನ್ನ ತನ್ನ ಬಾಣದಿಂದ ನಾಶ ಮಾಡ್ತಾನೆ. ಆ ನಂತರ ನಿನಗೆ ಮಂಗಳವಾಗ್ಲಿ ರಾಮ, ನಾನು ಮಹೇಂದ್ರ ಪರ್ವತಕ್ಕೆ ಹೋಗಿ ನಾನು ಇನ್ ಮುಂದೆ ತಪಸ್ಸನ್ನ ಆಚರಿಸ್ತೀನಿ ಅಂತ ಹೇಳಿ ಪರಶುರಾಮರು ಹೊರಡ್ತಾರೆ. ಇಷ್ಟಕ್ ಮುಂಚೆ ಏನಾಗಿರುತ್ತೆ, ಅವ್ರ ಆ ಮಾತು ಶುರು ಮಾಡಕ್ ಮುಂಚೆ ಅವರಿಗೆ ಅವರ ಶಕ್ತಿ ಎಲ್ಲ ಹೋದಂಗೆ ಅನುಭವ ಆಗಿರುತ್ತೆ. ಅದೇ ಒಂದು ಮನಸ್ಥಿತಿಯಲ್ಲಿ ಅವರು ಮಹೇಂದ್ರ ಪರ್ವತಕ್ಕೆ ಬರ್ತಾರೆ. ಈ ಕಡೆ ಆ ರಾಮನ ಶಕ್ತಿ ಸಾಮರ್ಥ್ಯಗಳನ್ನ ಕಂಡು ಇಡೀ ದಶರಥನ ಪರಿವಾರ ಬಹಳ ಖುಷಿ ಪಟ್ಕೊಂಡು ಸಂಭ್ರಮದಿಂದ ಮತ್ತೆ ಅವರು ನೆಮ್ಮದಿಯಿಂದ ಮತ್ತು ಸಂಭ್ರಮದಿಂದ ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ. ಬಹುಶಃ ಈ ಭೇಟಿ ಏನ್ ಸೂಚಿಸುತ್ತೆ ಅಂದ್ರೆ, ಒಂದು ಅವತಾರ ಅಂದ್ರೆ ಪರಶುರಾಮನ ಅವತಾರದ ಅಗತ್ಯ ಏನಿತ್ತು, ಕ್ಷತ್ರಿಯರ ಸಂಹಾರ ಅದೆಲ್ಲ ಮುಗಿದಾಗಿತ್ತು. ಹಾಗಾಗಿ ಆ ಶಕ್ತಿಯನ್ನು ಪುನಃ ವಿಷ್ಣುವಿನ ಇನ್ನೊಂದು ಅವತಾರದ ಜೊತೆ ರಾಮಾವತಾರಕ್ಕೆ ಆ ವೈಷ್ಣವ ಧನಸ್ಸನ್ನ ಕೊಡೋದ್ರ ಮೂಲಕ ಸೇರಿಸಿ ಅವರು ಅವರ ಸಾಧನೆ, ಯಾಕಂದ್ರೆ ಅವ್ರು ಬ್ರಾಹ್ಮಣರಾಗಿ ಹುಟ್ಟಿದ್ರಿಂದ ಅವರ ಸಾಧನೆ ಕಡೆಗೆ ಹೋದ್ರು ಅಂತ ಅನ್ಸತ್ತೆ. ಇಲ್ಲಿಂದ ಮುಂದೆ ಶ್ರೀರಾಮ ಅವನ ದುಷ್ಟ ಶಕ್ತಿಗಳ ನಿಗ್ರಹ, ರಾವಣನ ಸಂಹಾರ, ಅದಕ್ಕೆಲ್ಲ ಶಕ್ತಿಯನ್ನ ಸೇರಿಸಿಕೊಂಡ ಅನ್ನೋ ಅಂತ ಅನ್ಸತ್ತೆ. ಬಹುಶಃ ವಿಷ್ಣುವಿನ ಇಷ್ಟು ಅವತಾರಗಳಲ್ಲಿ ಈ 2 ಅವತಾರಗಳು ಪರಸ್ಪರ ಸಮ್ಮಿಲನವಾಗಿ ಈ ರೀತಿ ಸ್ಪಂದಿಸೋದು ಇಲ್ಲೇ ಅನ್ಸತ್ತೆ. ಇದೊಂದು ವಿಶಿಷ್ಟವಾದ ಪ್ರಕರಣ ಆಗಿತ್ತು. ಇಲ್ಲಿ ವಾಪಸ್ಸು ಮಹೇಂದ್ರ ಪರ್ವತಕ್ಕೆ ಬಂದಂತಹ ಪರಶುರಾಮರಿಗೆ ಬಹಳ ಒಂಥರ ದುಃಖ ಆಗಿರುತ್ತೆ. ಇದೇನಾಗೋಯ್ತು, ಯಾಕೆ ಅಂತ ಹೇಳಿ. ಆ ಸಮಯದಲ್ಲಿ ಅವರು ದುಃಖ ತಪ್ತರಾಗಿ ಕೂತಿದ್ದಾಗ ಪಿತೃದೇವತೆಗಳು ಬಂದು ಅವ್ರಿಗೆ ಹೇಳ್ತಾರೆ, ಯೋಚನೆ ಮಾಡ್ಬೇಡ, ನಿನ್ನ ತೇಜಸ್ಸೆಲ್ಲ ಹೋಯ್ತು ಅಂತ. ನಿನ್ನ ವಂಶದ ಹಿರಿಯರಾದ ಭೃಗು ಮಹರ್ಷಿಗಳು ಇಲ್ಲಿ ಮಧುಸರ ಅನ್ನೋ ಒಂದು ನದಿ ಇದೆ, ಅಲ್ಲಿ ತೀರ್ಥ ಸ್ನಾನವನ್ನ ಮಾಡಿ, ಅಲ್ಲಿ ಕೂಡ ದೀಪ್ತೋದ ಅನ್ನೋ ಒಂದು ಸ್ಪೆಸಿಫಿಕ್ ಪ್ರದೇಶ, ಮಧುಸರ ನದಿಯಲ್ಲಿ ದೀಪ್ತೋದ ಅನ್ನೋ ಒಂದು ಪ್ರದೇಶದಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ಮತ್ತೆ ಪುನಃ ಅಷ್ಟು ತೇಜಸ್ಸನ್ನ ಸಂಪಾದಿಸ್ಕೊಳ್ಬಹುದು. ನೀನು ಹೋಗಿ ಅಲ್ಲಿ ತೀರ್ಥ ಸ್ನಾನವನ್ನ ಮಾಡಿ ನಂತರ ನಿನ್ನ ತಪಸ್ಸನ್ನ ಮುಂದುವರಿಸು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಪರಶುರಾಮ ಮಾಡಿ ಪುನಃ ಅವರ ತೇಜಸ್ಸನ್ನ ಪಡ್ಕೊಳ್ತಾರೆ. ಇಲ್ಲಿ ಈಗ ರಾಮಾವತಾರದ ಹಂತ ಮುಗಿದ್ರೆ ಇವರು ಚಿರಂಜೀವಿಗಳಾದ್ರಿಂದ ನಮ್ಗೆ ಮುಂದೆ ಮಹಾಭಾರತದ ಕಾಲಘಟ್ಟದಲ್ಲೂ ಕೂಡ ಕೆಲವು ಕಡೆ ಕಾಣಿಸ್ಕೊಳ್ತಾರೆ. ಭೀಷ್ಮರು ಕೂಡ ಇವರ ಶಿಷ್ಯರಾಗಿರ್ತಾರೆ. ಅಲ್ಲಿ ಭೀಷ್ಮರ ವಿಷಯಕ್ಕೆ ಬಂದಾಗ ಭೀಷ್ಮರು ತಾವು ಬ್ರಹ್ಮಚಾರಿಗಳಾಗೆ ಉಳಿತೀವಿ ಅಂತ ಪ್ರತಿಜ್ಞೆ ಮಾಡಿರ್ತಾರೆ, ಮಾತು ಕೊಟ್ಟಿರ್ತಾರೆ. ಅದರಂತೆ ಅವರು ಯಾವ ಕಾರಣಕ್ಕೂ ಮದ್ವೆಗೆ ಹೋಗ್ತಾ ಇರಲ್ಲ. ಆದ್ರೆ ತನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಮದ್ವೆ ಮಾಡಿಸ್ಬೇಕು ಅಂತ ಕನ್ಯೆಯನ್ನ ನೋಡ್ತಾ ಇರ್ತಾರೆ. ಆಗ ಅವರಿಗೆ ಕಾಶಿರಾಜನ ಮನೆಯಲ್ಲಿ ಸ್ವಯಂವರ ಇದೆ ಅಂತ ಗೊತ್ತಾಗತ್ತೆ. ಅಂಬಿಕೆ, ಅಂಬಾಲಿಕೆ, ಈ 3 ಕನ್ಯೆಯರಿಗೂ ಸ್ವಯಂವರ ಏರ್ಪಟ್ಟಿರತ್ತೆ ಅಂತ. ಸೊ ಭೀಷ್ಮರು ಅಲ್ಲಿಗೆ ಹೋಗಿ ಆ ಸ್ವಯಂವರದಲ್ಲಿ ಅಗತ್ಯವಿದ್ದಂತಹ ಎಲ್ಲ ಶಕ್ತಿ ಪ್ರದರ್ಶನಗಳನ್ನ ಮಾಡಿ ಗೆದ್ಕೊಂಡು ಅವರನ್ನ ಕರ್ಕೊಂಡ್ ಬರ್ಬೇಕಾಗತ್ತೆ. ಅಲ್ಲಿ ಕೆಲವು ರಾಜಕುಮಾರರು ಯುದ್ಧವನ್ನು ಮಾಡ್ತಾರೆ, ಅದರಲ್ಲೂ ಕೂಡ ಭೀಷ್ಮರು ಅಜೇಯರಾಗಿ ಅವರು ಕರ್ಕೊಂಡ್ ಬರ್ತಾರ 3ರನ್ನು. ಇಲ್ಲಿ ಬಂದ ಮೇಲೆ ಅಂಬೆ ಹೇಳ್ತಾಳೆ ಹಸ್ತಿನಾವತಿಯಲ್ಲಿ, ನಾನು ಇಲ್ಲಿ ಮದ್ವೆ ಮಾಡ್ಕೊಳ್ಳೋದಿಕ್ ಇಷ್ಟ ಇಲ್ಲ, ಏಕೆ ಅಂದ್ರೆ ನನಗೆ ಇನ್ನೊಬ್ಬನ ಬಗ್ಗೆ ಆಸಕ್ತಿ ಇದೆ, ಹಾಗಾಗಿ ನಾನು ಇಲ್ಲಿ ಮದ್ವೆ ಮಾಡ್ಕೊಳ್ಳೋದಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ತನ್ನ ತಾಯಿಯೊಡನೆ ಮತ್ತೆ ಮಂತ್ರಿಗಳೊಡನೆ ಎಲ್ಲ ಆ ಸಂಭಾಷಣೆಯನ್ನ ಮಾಡಿ ಆ ರಾಜನಿಗೆ ಒಪ್ಪಿಸ್ಬಿಡೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಆ ರಾಜ ಕೂಡ ಇವಳನ್ನು ಒಪ್ಪಿಸ್ಕೊಳ್ಳಲ್ಲ. ಭೀಷ್ಮನ ಜೊತೆ ಹೋಗಿ ನೀನು ಪರಪುರುಷನ ಜೊತೆ ಹೋದ್ಮೇಲೆ ನಾನು ಮತ್ತೆ ನಿನ್ನನ್ನ ಒಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಬಿಡ್ತಾರೆ. ಆಗ ಒಂದು ದೊಡ್ಡ ಯುದ್ಧ ಸಾಲ್ವರಾಜನ ಜೊತೆ ಅದು ಆಕ್ಚುಲಿ ನಡೆಯೋದು. ಸಾಲ್ವರಾಜ ಆ ಒಂದು ಸಂದರ್ಭದಲ್ಲಿ ಆಕೆ ಮುಂದೆ ಏನ್ ಮಾಡ್ಬೇಕು, ಅಪ್ಪನ ಮನೆಗೆ ಹೋಗಕ್ ವಾಪಸ್ ಇಲ್ಲ, ಮತ್ತೆ ಹಸ್ತಿನಾವತಿಗೆ ಬರಕ್ ಆಗಲ್ಲ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ಬೇಕಾದಾಗ ಯಾರಾದ್ರೂ ಸಾಧಕ ಬ್ರಾಹ್ಮಣರು ಅಥವಾ ಮಹರ್ಷಿಗಳಿಂದ ಮಾತ್ರ ಸಾಧ್ಯ ಅಂತ ಹುಡುಕಾಡ್ಬೇಕಾದಾಗ
ಒಬ್ಬ ಮಹರ್ಷಿಗಳು ಪರಶುರಾಮರ ಬಳಿ ಇವ್ರನ್ನ ಕರ್ಕೊಂಡ್ ಬರ್ತಾರೆ, ಅಂಬೆಯನ್ನ. ಪರಶುರಾಮರು ಹೇಳ್ತಾರೆ, ಆತ ನನ್ನ ಶಿಷ್ಯನೇ, ನಾನು ನಿನ್ನ ನ್ಯಾಯ ಕೊಡಿಸ್ತೀನಿ ಅಂತ. ಅದೇ ರೀತಿ ಭೀಷ್ಮನ ಹತ್ರ ಬರ್ತಾರೆ. ಅವರು ಗುರುಗಳಿಗೆ ಯಥೋಚಿತವಾದ ಸತ್ಕಾರಗಳನ್ನ ಮಾಡಿ ಏನು ಅಂತ ಕೇಳಿದಾಗ, ನೀನು ಈಕೆನ ವಿವಾಹವಾಗ್ಬೇಕು, ನೀನ್ ಈ ತರ ಮಾಡಿರೋದ್ರಿಂದ ಆಕೆಗೆ ಎಲ್ಲೂ ಸ್ಥಾನ ಇಲ್ಲದೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲ, ದಯವಿಟ್ಟು ನನ್ನನ್ನ ಧರ್ಮವನ್ನ ಬಿಟ್ಟು ಹೋಗು ಅಂತ ಹೇಳ್ಬೇಡಿ, ಧರ್ಮಭ್ರಷ್ಟನನ್ನಾಗಿ ಮಾಡ್ಬೇಡಿ, ನಾನ್ ಮದ್ವೆ ಆಗಕ್ ಆಗಲ್ಲ ಅಂತ ಹೇಳ್ತಾರೆ. ಎಷ್ಟೇ ಕೇಳ್ಕೊಂಡ್ರು ಕೂಡ ಆಕೆನ ಅದು ವಿವಾಹ ಮಾಡಕ್ ಆಗಲ್ಲ, ಹಾಗಿದ್ರೆ ಯುದ್ಧ ಮಾಡು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ, ಯಾಕಂದ್ರೆ ಅವರಿಗೆ ಧರ್ಮವನ್ನ ಬಿಟ್ಟು ತಾವು ಕೊಟ್ಟ ಮಾತನ್ನ ಮೀರೋದಿಕ್ ಇಷ್ಟ ಇರಲ್ಲ. ಹಾಗಾಗಿ ಯುದ್ಧವೇ ಶುರುವಾಗತ್ತೆ ಗುರು ಶಿಷ್ಯರ ಮಧ್ಯೆ. ತಾವು ಗುರುಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನ ಪಡೆದು ನಂತರ ಭೀಷ್ಮರ ಯುದ್ಧವನ್ನ ಶುರು ಮಾಡ್ತಾರೆ. ಇದು ಪರಶುರಾಮನಿಗೂ ಕೂಡ ಇಷ್ಟ ಆಗತ್ತೆ, ಅವರಿಗೆ ಶ್ರೇಯಸ್ಸನ್ನ ಆಶೀರ್ವದಿಸ್ತಾರೆ. 23 ದಿನಗಳ ಕಾಲ ಶಿಷ್ಯರಲ್ಲಿ ಧರ್ಮಯುದ್ಧ ನಡೆಯುತ್ತೆ. ಅಂದ್ರೆ ಸೂರ್ಯೋದಯದ ಸಮಯದಲ್ಲಿ ಮಾತ್ರ ಯುದ್ಧ ಆಗ್ತಿರತ್ತೆ. ಇಬ್ರು ಕೂಡ ಸಾಕಷ್ಟು ಸತಿ ಮೂರ್ಛಿತರಾಗ್ತಾರೆ, ಹೇಳ್ತಾರೆ, ಏಟಾಗತ್ತೆ, ಎಲ್ಲಾದ್ರೂ ಚೇತರಿಸ್ಕೊಂಡು ಇಬ್ರು ಯುದ್ಧ ನಡೀತಾ ಇರುತ್ತೆ. ಒಬ್ರು ಚಿರಂಜೀವಿ, ಇನ್ನೊಬ್ರು ಅಮಿತ ಪರಾಕ್ರಮಿ, ಇಚ್ಛಾಮರಣಿ. ಹಾಗಾಗಿ ಯಾರು ಸೋಲ್ತಾನೂ ಕೂಡ ಇರೋದಿಲ್ಲ ಇಲ್ಲಿ. ಆಗ ಒಂದು ವಿಶೇಷವಾದ ಅಸ್ತ್ರ, ಅದನ್ನ ಪ್ರಸ್ವಾಪನ ಅನ್ನೋ ಒಂದು ಅಸ್ತ್ರ, ಇದನ್ ಬಿಟ್ರೆ ನಿದ್ದೆ ಬಂದ್ಬಿಡತ್ತೆ ಅಂತ. ಚಿರಂಜೀವಿಗಳಾದವ್ರನ್ನ ಸಾಯ್ಸಕ್ಕಂತೂ ಆಗಲ್ಲ, ಈ ಅಸ್ತ್ರವನ್ನ ಪ್ರಯೋಗ ಮಾಡುವಂತ ಭೀಷ್ಮರಿಗೆ ಕೆಲವರು ಹೇಳ್ಕೊಡ್ತಾರೆ. ಅದನ್ನ ಪ್ರಯೋಗ ಮಾಡ್ಬೇಕು ಅಂತ ಹೋದಾಗ ದೇವಾನುದೇವತೆಗಳೆಲ್ಲ ಅದನ್ನ ದಯವಿಟ್ಟು ಗುರುಗಳ ಮೇಲೆ ಪ್ರಯೋಗ ಮಾಡ್ಬೇಡ, ಅದು ಶಿಷ್ಯನಿಗೆ ಅಪಚಾರ ಆಗತ್ತೆ, ನೀನು ಬಹಳ ತಪ್ಪು ಮಾಡ್ತಿದ್ಯಾ ಅಂತ ತಡೀತಾರೆ. ಕೊನೆಗೆ ಭೃಗುವಂಶದ ಪಿತೃದೇವತೆಗಳು ಮತ್ತೆ ಗಂಗಾ ಮಾತೆ ಎಲ್ಲಾನು ಇಬ್ಬರ ಹತ್ರನು, ಇದು ದ್ವಂದ್ವ ಯುದ್ಧ, ಅವರಿಬ್ಬರ ಮಧ್ಯ ಮಾತ್ರ ನಡೀತಾ ಇರುತ್ತೆ, ಇಬ್ಬರನ್ನು ಕೂಡ ಒಪ್ಪಿಸಿ ಯುದ್ಧವನ್ನ ನಿಲ್ಲಿಸ್ತಾರೆ. ಆಗ ಅಂಬೆಗೆ ಪರಶುರಾಮರು ಹೇಳ್ತಾರೆ, ನನ್ ಕೈಲಿ ಇದ್ ಮಾಡಕ್ ಆಗ್ಲಿಲ್ಲ, ಯಾಕೆಂದ್ರೆ ಅವನ ಧರ್ಮಾನಿಷ್ಠೆ ಅಷ್ಟು ಗಟ್ಟಿಯಾಗಿತ್ತು ಅಂದಾಗ, ಪರವಾಗಿಲ್ಲ, ಅವನನ್ನ ಭೀಷ್ಮರನ್ನ ಸಂಹಾರ ಮಾಡೋ ರೀತಿಯ ಶಕ್ತಿಯನ್ನ ನಾನೇ ಪಡ್ಕೋತೀನಿ ಅಂತ ಹೇಳಿ ಆ ಅಂಬೆ ಹೋಗ್ತಾಳೆ. ನಿಮ್ ಬಗ್ಗೆ ಏನೋ ಬೇಜಾರಿಲ್ಲ ಅಂತ ನಮಸ್ಕರಿಸಿ ಹೋಗ್ತಾರೆ. ಪರಶುರಾಮರು ಕೂಡ ಭೀಷ್ಮರ ಶಕ್ತಿ ಮತ್ತೆ ಅವರ ಧರ್ಮನಿಷ್ಠೆಯನ್ನ ಕಂಡು ಆಶೀರ್ವದಿಸಿ ಹೋಗ್ತಾರೆ. ನಂತರ ದ್ರೋಣಾಚಾರ್ಯರ ಪ್ರಕರಣದಲ್ಲಿ ಕೂಡ, ದ್ರೋಣಾಚಾರ್ಯರು ಭಾರದ್ವಾಜ ಮುನಿಗಳ ಮಗ. ಅವರು ಸಾಕಷ್ಟು ಎಲ್ಲ ಶಾಸ್ತ್ರವಿದ್ಯೆಗಳೆಲ್ಲ ಕಲ್ತಾದ್ಮೇಲೆ ಒಂದಷ್ಟು ಶಸ್ತ್ರವಿದ್ಯೆಗಳನ್ನ ಕೂಡ ಕಲಿತಾರೆ. ಆದ್ರೆ ಇನ್ನೂ ಹೆಚ್ಚಿನದಂತ ಕಲಿಬೇಕು ಅನ್ನಿಸ್ದಾಗ ಅವರಿಗೆ ನೆನಪಾಗೋದು ಜಮದಗ್ನಿಗಳ ಮಗ ಪರಶುರಾಮರು. ಮಹೇಂದ್ರ ಪರ್ವತಕ್ಕೆ ಹೋಗಿ ಅವರನ್ನ ಭೇಟಿಯಾಗಿ ತಮ್ಮ ಪರಿಚಯವನ್ನ ಎಲ್ಲ ಪ್ರವರಾದಿಗಳನ್ನ ಹೇಳಿ ನಮಸ್ಕಾರ ಮಾಡಿ, ನನಗೆ ನಿಮ್ ಹತ್ರ ಇರೋ ಧನ ಬೇಕು ಅಂತ ಕೇಳ್ತಾರೆ, ಶಾಶ್ವತವಾದ ಧನ ಅನ್ನ. ಆಗ ಅವ್ರು ಹೇಳ್ತಾರೆ ಪರಶುರಾಮರು, ಅಲ್ಲಪ್ಪ, ನನ್ನ ಹತ್ರ ಈಗ ಏನ್ ಉಳ್ಕೊಂಡಿದೆ, ನನ್ನ ಹತ್ರ ಇದ್ದ ಧನವನ್ನೆಲ್ಲ ಬ್ರಾಹ್ಮಣರಿಗೆ ಕೊಟ್ಟೆ, ನನ್ನ ಏನು ಭೂಮಿ ಇದ್ದಿದ್ದನ್ನ ಕಶ್ಯಪರಿಗೆ ಕೊಟ್ಟಿದ್ದೀನಿ, ಈಗ ನನ್ನ ಹತ್ರ ಇರೋದು ಈ ಶರೀರ ಮತ್ತೆ ಅಸ್ತ್ರ ಶಸ್ತ್ರ ವಿದ್ಯೆ ಅಷ್ಟೇನಪ್ಪ, ಇದ್ರ ಎರಡರಲ್ಲಿ ಏನ್ ಬೇಕು ಕೇಳು ಅಂತಾರೆ. ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ನಂಗೆ ಇನ್ನೇನು ಬೇಡ, ನಿಮ್ ಹತ್ರ ಇರೋ ಈ ಅಸ್ತ್ರಶಸ್ತ್ರ ವಿದ್ಯೆಯೇ ಮಹಾಧನ, ಇದು ಯಾವತ್ತೂ ಏನು ಯಾರು ಹಾಳು ಮಾಡಕ್ ಆಗಲ್ಲ, ನನಗೆ ದಯವಿಟ್ಟು ಅದನ್ನ ಹೇಳ್ಕೊಡಿ ಅಂತ ಕೇಳ್ಕೊತಾರೆ. ಸಂತೋಷದಿಂದ ಆ ಎಲ್ಲಾ ವಿದ್ಯೆಗಳನ್ನ, ಆ ಒಂದು ಅಸ್ತ್ರಗಳನ್ನ ಬಳಸೋ ಕ್ರಮ, ಉಪಸಂಹಾರ ಹೇಗ್ ಮಾಡ್ಬೇಕು, ಆ ಅಸ್ತ್ರಗಳು ಸಿದ್ಧಿಸ್ಬೇಕಾದ್ರೆ ಯಾವ ರೀತಿ ವ್ರತ ನಿಯಮಗಳನ್ನ ಪಾಲಿಸ್ಬೇಕು, ಇದೆಲ್ಲವನ್ನ ಕೂಡ ದ್ರೋಣರಿಗೆ ಹೇಳ್ಕೊಟ್ಟು ಅನುಗ್ರಹಿಸಿ ಕಳಿಸ್ಕೊಡ್ತಾರೆ. ನಂತರ ಬರುವಂತದ್ದು ಕರ್ಣನ ಅಧ್ಯಾಯ. ನಮ್ಗೆಲ್ಲ ಗೊತ್ತಿದ್ದಂಗೆ ಕರ್ಣ ಸೂತ ಪುತ್ರನಾಗಿ ಬೆಳಿತಾ ಇರ್ತಾರೆ. ಯಾಕೆಂದ್ರೆ ಅವರ ಮೂಲ ಸೂರ್ಯನ ಮಗನಾಗಿದ್ರು, ಕುಂತಿ ಕನ್ಯಾವಸ್ಥೆಯಲ್ಲಿ ಅವರನ್ನ ಪಡೆದಿದ್ರಿಂದ ಆತ ಸೂತ ಪುತ್ರನಾಗಿ ಬೆಳಿತಾ ಇರ್ತಾನೆ. ವಿಧಿಯ ಆಟ ಮತ್ತೆ ಇಲ್ಲಿ. ಹಾಗಾಗಿ ಆತನಿಗೆ ಪಾಪ ಎಷ್ಟೋ ಸೌಲಭ್ಯಗಳು ಸಿಕ್ಕಿರಲ್ಲ. ಸಹಜವಾದ ಒಂದು ಕ್ಷಾತ್ರ ಧರ್ಮ ಅವನನ್ನ ಯುದ್ಧೋತ್ಸಾಹ ಮತ್ತೆ ಆ ಶಸ್ತ್ರವಿದ್ಯೆಗಳಲ್ಲಿ ಆಸಕ್ತಿ ತೋರಿಸ್ತಾ ಇದ್ರು ಕೂಡ ಅವನಿಗೆ ಕಲಿಯೋದಕ್ಕೆ ಅವನ ಜಾತಿಯಿಂದ ಅಡ್ಡ ಬರ್ತಾ ಇರತ್ತೆ. ದ್ರೋಣಾಚಾರ್ಯರ ಬಳಿ ಒಂದಷ್ಟು ವಿದ್ಯೆಗಳನ್ನ, ಧನುರ್ವಿದ್ಯೆಯನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಲಿತಾರೆ. ಆದ್ರೆ ಬ್ರಹ್ಮಾಸ್ತ್ರದ ಪ್ರಯೋಗ ಹೇಳ್ಕೊಡಿ ಅಂತ ಕೇಳಿದಾಗ ದ್ರೋಣರು ಇದು ಶುದ್ಧವಾದ ಕ್ಷತ್ರಿಯ ವಂಶ ಅಥವಾ ಬ್ರಾಹ್ಮಣ ವಂಶದಲ್ಲಿ ಇರೋರಿಗೆ ಮಾತ್ರ ಹೇಳ್ಕೊಡ್ಬಹುದು, ನಿನಗೆ ಹೇಳ್ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ, ಸೂತಪುತ್ರ ಆದ್ರಿಂದ. ಆಗ ಅವರಿಗೆ ಬಹಳ ಬೇಜಾರಾಗಿ ಅವರಿಗೆ ನಮಿಸಿ ಅವರ ಹತ್ರ ಕಲ್ತಿದ್ದಕ್ಕೆ ಕೊಡ್ಬೇಕಾದ ಮರ್ಯಾದೆಗಳನ್ನ ಕೊಟ್ಟು ಆತ ಬರ್ತಾರೆ. ಯೋಚನೆ ಮಾಡಿದಾಗ ಪರಶುರಾಮರೇ ಸರಿಯಾದ ವ್ಯಕ್ತಿ ಅಂತ ಅಲ್ಲಿಗೆ ಹೋಗ್ತಾರೆ. ಕರ್ಣ ಹೋಗ್ತಾನೆ. ಹೋಗಿ ಅಲ್ಲಿ ಪರಿಚಯ ಮಾಡ್ಕೋಬೇಕಾದಾಗ ಏನ್ ಮಾಡ್ತಾನೆ, ತಂದೆ ಗುರು ತಂದೆಯ ಸ್ವರೂಪ ಅಂತ ಹೇಳ್ಕೊಂಡು ಪರಶುರಾಮರ ವಂಶ ಭಾರ್ಗವ ವಂಶದವನು ನಾನು ಅಂತಾನೆ ಹೇಳ್ಕೊಂಡ್ಬಿಟ್ಟು ನಮಸ್ಕಾರವನ್ನ ಮಾಡಿ ಪರಿಚಯ ಮಾಡ್ಕೊಂಡು ನಾನು ಬ್ರಾಹ್ಮಣ ಕುಮಾರ ಅಂತ ಹೇಳ್ಕೊಂಡಿರ್ತಾನೆ. ಇದು ಪರಶುರಾಮರು ಅನುಮಾನ ಪಡೋದಿಲ್ಲ ಆ ಕ್ಷಣದಲ್ಲಿ. ಹಾಗಾಗಿ ಅವನು ಬಹಳ ಒಳ್ಳೆಯ ಶಿಷ್ಯರಾಗಿ ಎಲ್ಲವನ್ನ ಕಲಿತಾ ಇರ್ತಾನೆ. ಅದಕ್ಕೆ ಬೇಕಾದ ಅಭ್ಯಾಸಗಳನ್ನ ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ ಇರ್ತಾರೆ. ಆ ಮಹೇಂದ್ರ ಪರ್ವತದಲ್ಲಿ ಗಂಧರ್ವ ದೇವತೆಗಳ ಓಡಾಟ ಇರೋದ್ರಿಂದ ಅವರು ಎಲ್ಲ ಕೂಡ ಕರ್ಣನಿಗೆ ಪರಿಚಯವಾಗಿರ್ತಾರೆ. ಆತನ ಅಭ್ಯಾಸವನ್ನ ನೋಡಿ ಎಲ್ಲರೂ ಮೆಚ್ಕೋತಾ ಇರ್ತಾರೆ. ಅಷ್ಟೇ ಗುರುನಿಷ್ಠೆಯಿಂದ ಗುರುಗಳ ಸೇವೆಯನ್ನ ಕೂಡ ಮಾಡ್ತಾ ಗುರುಗಳಿಗೆ ಪ್ರೀತಿಯ ಶಿಷ್ಯರಾಗಿರ್ತಾರೆ.
ಹೀಗಿರ್ಬೇಕಾದಾಗ ಒಂದು ದಿವಸ ಏನಾಗತ್ತೆ, ಬ್ರಹ್ಮಾಸ್ತ್ರದ ಪ್ರಯೋಗ ಕೂಡ ಕಲ್ತಿರ್ತಾನೆ. ಹೀಗಿರ್ಬೇಕಾದಾಗ ಒಂದ್ ದಿವಸ ಪರಶುರಾಮರು ಎಲ್ಲೋ ಹೋಗಿ ಬಂದು ಬಹಳ ದಣದಿರ್ತಾರೆ. ಅಲ್ಲೇ ಮರದ ಹತ್ರ ಇದ್ದ ಕರ್ಣನನ್ನ ಕರೆದಿ, ಕೂತ್ಕೊ, ನಿನ್ ತೊಡೆ ಮೇಲೆ ನಾನು ಮಲಗ್ತೀನಿ. ಅಷ್ಟು ಪ್ರೀತಿ ವಾತ್ಸಲ್ಯ ಇರತ್ತೆ ಶಿಷ್ಯನ ಬಗ್ಗೆ. ಶಿಷ್ಯನ ತೊಡೆ ಮೇಲೆ ತಲೆ ಇಟ್ಟು ಮಲಗ್ತಾರೆ. ಹಾಗ್ ಮಲಗಿರ್ಬೇಕಾದಾಗ ಒಂದು ಜೀರುಂಡೆ ಬಂದು ಕರ್ಣನ ತೊಡೆಯನ್ನ ಕೊರಿಯಕ್ಕೆ ಶುರು ಮಾಡುತ್ತೆ. ಅದು ಕೊರಿತಾ ಹೋದ್ರೆ ಅದು ಎಷ್ಟು ಉದ್ದ ಬೇಕಾದ್ರೂ ಹೋಗುತ್ತಲ್ಲ. ಪಾಪ ಈತ ನೋವನ್ನೆಲ್ಲ ತಡ್ಕೊಂಡು, ಎಲ್ಲಿ ಗುರುಗಳಿಗೆ ಎಚ್ಚರ ಆಗ್ಬಿಟ್ರೆ ನಿದ್ರೆಗೆ ತೊಂದ್ರೆ ಆದ್ರೆ ಕೋಪಗೊಳ್ತಾರೋ, ಶಾಪ ಕೊಡ್ತಾರೋ, ಅಥವಾ ಅವ್ರ ನಿದ್ದೆಗೆ ತೊಂದ್ರೆ ಆಗ್ಬಾರ್ದು ಅಂತ ಹೇಳಿ ಬಹಳ ಕಷ್ಟಪಟ್ಟು ನೋವನ್ನೆಲ್ಲ ತಡ್ಕೋತಾನೆ. ಇದು ಸ್ವಲ್ಪ ಹೊತ್ತಾದ್ಮೇಲೆ ಹರಿತಿದ್ದ ರಕ್ತ ಮಾಂಸಗಳೆಲ್ಲ ಹರಿತಾ ಹೋಗುತ್ತೆ. ಅದಕ್ಕೆ ಅಷ್ಟು ಕೊರಿತಾ ಇರುತ್ತದು. ಬಹಳ ಕಷ್ಟಪಟ್ಟು ನೋವು ತಡ್ಕೋತಾ ಇರ್ತಾನೆ. ಹರ್ಕೊಂಡ್ ಹೋಗಿ ಅದು ಗುರುಗಳ ಮಲಗಿದಲ್ಲಿಗೆ ಹೋಗಿ ಅವರ ಚರ್ಮಕ್ಕೆ ತಾಗ್ದಾಗ ಅವ್ರು ಎದ್ದು ನೋಡ್ತಾರೆ. ಇದೇನು ನನ್ ದೇಹ ಎಲ್ಲ ಮಲಿನ ಆಗಿದೆ ಅಂತ ನೋಡಿದ್ರೆ ಅದು ಕರ್ಣನ್ ತೊಡೆಯಿಂದ ಬರ್ತಿರುತ್ತೆ. ಏನಪ್ಪಾ ಮಗು, ಇದೇನಾಯ್ತು, ಯಾಕೆ ನೀನ್ ನನ್ನನ್ನು ಎಬ್ಬಸ್ಲಿಲ್ಲ ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ಇಲ್ಲ, ಈ ಜೀರುಂಡೆ ಈ ತರ ಕೊರಿತಾ ಇತ್ತು, ತಾವು ಒಳ್ಳೆ ನಿದ್ರೆಲಿದ್ರಿ, ತಮ್ಗೆ ನಿದ್ರೆ ತೊಂದ್ರೆ ಮಾಡ್ಬಾರ್ದು ಅಂತ ಸಹಿಸ್ಕೊಂಡೆ ಅಂತ. ಆಗ ಪರಶುರಾಮರಿಗೆ ಅನುಮಾನ ಬರುತ್ತೆ. ಒಬ್ಬ ಬ್ರಾಹ್ಮಣ ಕುಮಾರ ಇಷ್ಟು ಮಟ್ಟಿನ ನೋವನ್ನ ಸಹಿಸ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ನೀನು ಕ್ಷತ್ರಿಯ ಧರ್ಮದವನೇ ಇರಬೇಕು ಅಂತ ಅನ್ಕೊಂಡು ನಿನ್ನ ಪರಿಚಯವನ್ನ ನೀನು ಸುಳ್ಳಾಗಿ ಹೇಳಿದ್ಯಾ ಅನ್ಸತ್ತೆ. ಇವತ್ತು ನೀನ್ ನಂಗೆ ನಿಜವನ್ನೇ ಹೇಳ್ಬೇಕು ಅಂತ ಹೇಳ್ತಾರೆ. ಆಗ ನಿಜವನ್ನ ಕರ್ಣ ಒಪ್ಕೋತಾನೆ. ಕ್ಷಮಿಸ್ಬೇಕು, ನಾನು ಈ ರೀತಿ ಸೂತಪುತ್ರನಾಗಿದ್ದೆ, ಹಾಗಾಗಿ ನಾನು ಹೇಳ್ಕೊಳ್ಳಿಲ್ಲ, ಅದರಿಂದ ನನಗೆ ಸಾಕಷ್ಟು ತೊಂದರೆ ಆಯ್ತು ಅಂತ. ಆದರೆ ಗುರು ತಂದೆ ಕೂಡ ಆಗಿರ್ತಾನೆ ಅಂತ ಭಾವಿಸಿ ತಮ್ಮ ವಂಶದ ಹೆಸರನ್ನ ತಗೊಂಡು ಇಲ್ಲಿ ಸೇರ್ಕೊಂಡೆ, ದಯಮಾಡಿ ನನ್ನನ್ನ ಕ್ಷಮಿಸ್ಬೇಕು, ನಿಮ್ಮ ಅನುಗ್ರಹ ಸದಾ ನನ್ನ ಮೇಲೆ ಇರ್ಬೇಕು ಅಂತ ಕೇಳ್ಕೊತಾನೆ. ಆಗ ಅವರಿಗೆ ಇವನು ಕೀರ್ತಿವಂತನಾಗ್ತೀಯಾ, ನೀನು ವಿಶೇಷ ಪರಾಕ್ರಮಿ ಆಗ್ತೀಯಾ ಅಂತ ಆಶೀರ್ವಾದ ಮಾಡಿದ್ರು ಕೂಡ ನೀ ಸುಳ್ಳು ಹೇಳಿದ್ರಿಂದ ಅಂತ ಹೇಳಿ ಅವನಿಗೆ ಶಾಪವನ್ನ ಕೊಡ್ತಾರೆ. ನಿನಗಿಂತ ಕಡಿಮೆ ಶಕ್ತಿ ಇರೋರು ಬಂದು ನಿನ್ ಜೊತೆ ಯುದ್ಧ ಮಾಡಿದಾಗ ನೀನ್ ಆರಾಮಾಗಿ ಎಲ್ಲ ನಡೆಸ್ತೀಯಾ, ಆದ್ರೆ ನಿನ್ನ ಸಮಪರಾಕ್ರಮಿಗಳು ಅಥವಾ ನಿನಗಿಂತ ವೀರರು ಯಾರಾದ್ರೂ ಬಂದಾಗ ಬಹಳ ಬೇಕಾದ ಸಮಯದಲ್ಲಿ ನೀನು ಕಲಿತ ವಿದ್ಯೆನೆಗೆ ಮರ್ತ್ ಹೋಗ್ಲಿ ಅಂತ ಶಾಪವನ್ನ ಕೊಟ್ಟಿರ್ತಾರೆ. ಹಾಗಾಗಿ ಕರ್ಣ ಎಷ್ಟೇ ಗೆದ್ರು ಕೂಡ ಕುರುಕ್ಷೇತ್ರ ಸಮಯದಲ್ಲಿ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಎದುರಾದಾಗ ಆತ ಅಷ್ಟರೊಳಗಾಗ್ಲೇ ಬಹಳ ವೀರ, ಶೂರ, ಮಹಾಪರಾಕ್ರಮಿ ಎಲ್ಲ ಹೆಸರು ಪಡ್ಕೊಂಡಿರ್ತಾನೆ ಗುರುಗಳ ಆಶೀರ್ವಾದದ ಹಾಗೆ. ಆದ್ರೆ ಅರ್ಜುನನ ಎದುರುಗಡೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಕ್ ಹೋದಾಗ ಗುರುವಿನ ಶಾಪ ಇರುತ್ತಲ್ಲ, ಮರ್ತ್ ಹೋಗಿ ಆತ ಅರ್ಜುನನ ಕೈಯಲ್ಲಿ ಸಾಯ್ತಾನೆ. ಈ ರೀತಿ ಪರಶುರಾಮರು ನಮ್ಗೆ ಸಾಕಷ್ಟು ರಾಮಾಯಣ ಪೂರ್ವದಿಂದಲೂ ಕೂಡ ನಮಗೆ ಮಹಾಭಾರತದ ತನಕ ಬೇರೆ ಬೇರೆ ಕಡೆಯಲ್ಲಿ ಅವರ ಅವತಾರದ ಮಹತ್ವಗಳು ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ನೋಡಿದಾಗ ನಮಗ್ ಒಂದು ಪ್ರಶ್ನೆ ಬರಬಹುದು, ಏನಪ್ಪಾ ಇವರು ಬ್ರಾಹ್ಮಣರಾಗಿ ಬ್ರಹ್ಮರ್ಷಿಗಳ ವಂಶದಲ್ಲಿ ಹುಟ್ಟಿದ್ರು ಕೂಡ ಈ ರೀತಿ ಯುದ್ಧಗಳನ್ನ ಯಾಕೆ ಮಾಡಿದ್ರು, ಇಷ್ಟೊಂದು ಸಂಹಾರಗಳನ್ನ ಯಾಕೆ ಮಾಡಿದ್ರು ಅಂತ. ಆದ್ರೆ ಅವ್ರು ನಾನ್ ಮೊದಲೇ ಹೇಳಿದ ಹಾಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಗಾಗಿ ಅವ್ರು ಹುಟ್ಟಿದ್ದೆ ಧರ್ಮ ರಕ್ಷಣೆಗೋಸ್ಕರ, ದುಷ್ಟರನ್ನ ಸಂಹಾರ ಮಾಡಕ್ಕೋಸ್ಕರ ಆ ಒಂದು ಸ್ವರೂಪದಲ್ಲಿ ಅವತಾರವನ್ನ ಎತ್ತಿ ಬಂದಿದ್ರು ಅವರು. ಹಾಗಾಗಿ ಅವರು ಆ ಕ್ಷಾತ್ರಿಯ ಧರ್ಮವನ್ನ ಬಳಸಿದ್ದು ಕೂಡ ಧರ್ಮ ಸ್ಥಾಪನೆಗೆ, ಧರ್ಮವನ್ನ ಉಳಿಸ್ಲಿಕ್ಕೆ, ಸಜ್ಜನರನ್ನ ಕಾಪಾಡ್ಲಿಕ್ಕೆ. ಹಾಗಾಗಿ ಅದು ತಪ್ಪಾಗಲ್ಲ ಅಂತ ನಮ್ಮ ಸಾಕಷ್ಟು ಹಿರಿಯ ವಿದ್ವಾಂಸರು ಕೂಡ ಅಭಿಪ್ರಾಯ ಪಡ್ತಾರೆ. ಬಹುಶಃ ಅದು ಎಲ್ಲರಿಗೂ ಸರಿ ಅಂತಾನೂ ಅನ್ಸುತ್ತಲ್ವಾ. ಅಂತ ಮಹಾಪರಾಕ್ರಮಿಗಳು ತಪಸ್ವಿಗಳು ಆದಂತಹ ಪರಶುರಾಮರಿಗೆ ಭಕ್ತಿಪೂರ್ವಕವಾಗಿ ನಮಿಸ್ತಾ ನನ್ನೆರಡ ಮಾತನ್ನ ಮುಗಿಸ್ತೀನಿ. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು. ಪರಶುರಾಮರ ಒಂದು ವಿಚಾರ ಎಲ್ಲೆಲ್ಲಿ ಕಾಣಸಿಗುತ್ತೋ ಅದನ್ನೆಲ್ಲ ಬಹಳ ಚೆನ್ನಾಗಿ ಕ್ರೋಢೀಕರಿಸಿ ಸವಿತಾ ಅವರು ಇಂದು ಪ್ರಸ್ತುತಿ ಮಾಡಿದ್ದಾರೆ. ಧನ್ಯವಾದಗಳು ಸವಿತಾ ಅವರೇ. ಒಂದೆರಡು ವಿಚಾರಗಳು ತುಂಬಾ ಚೆನ್ನಾಗಿತ್ತು. ಅದು ಎಲ್ಲಿ ಪರಶುರಾಮರು ಎಲ್ಲ ಒಂದು ಏನು ಕ್ಷತ್ರಿಯರನ್ನ ಸಂಹಾರ ಮಾಡ್ತಾರೆ, ಆ ಕ್ಷಾತ್ರ ಧರ್ಮ ಯಾವಾಗ ಒಂದು ಅಧರ್ಮದ ಕಡೆ ತಿರುಗಿರುತ್ತೋ ಆಗ ಅವರು ಆ ಎಲ್ಲ ಕ್ಷತ್ರಿಯರನ್ನ ಸಂಹಾರ ಮಾಡ್ತಾರೆ. ನಂತರ ಆ ಬ್ರಾಹ್ಮಣರಾಗಿ ಅವ್ರು ಯಾವಾಗ ತಪಸ್ಸಿ ಕೂರ್ತಾರೋ ಆಗ ಇಲ್ಲಿ ಮತ್ತೆ ಪಾಪ ಕರ್ಮಗಳು ಹೆಚ್ಚಾದಾಗ ಕ್ಷತ್ರಿಯರು ಬೇಕು ಅಂತ ಆಗತ್ತೆ, ಮತ್ತೆ ಭೂ ರಕ್ಷಣೆಗೋಸ್ಕರ. ಅಂದ್ರೆ ಎಲ್ಲಾರು ಬೇಕು, ಒಂದು ಸಮಾಜ ಹೇಗೆ ಸಮಾಜಕ್ಕೆ ಎಲ್ಲಾರು ಬೇಕು ಅನ್ನೋದು ಅಲ್ಲಿ ಒಂದು ಸಂದೇಶ ಕೂಡ ಇದೆ. ಈ ರೀತಿಯಾದ ಒಂದೆರಡು ವಿಚಾರಗಳು ಬಹಳ ಚೆನ್ನಾಗಿತ್ತು. ತುಂಬಾ ಧನ್ಯವಾದಗಳು ನಿಮ್ಗೆ. ಧನ್ಯವಾದಗಳು ಸುನೀತಾ, ಮತ್ತೆ ಎಲ್ಲರಿಗೂ ಧನ್ಯವಾದಗಳು. ಈಗ ಶ್ರೀಮತಿ ಸವಿತಾ ವಿಜಯಕುಮಾರ್ ಅವರು ನಳ ಹಾಗೂ ದಮಯಂತಿ ಚರಿತ್ರೆಯನ್ನ ಪ್ರಸ್ತುತಪಡಿಸ್ತಾರೆ. ಸವಿತಾ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಣಪತಿಗೆ ವಂದಿಸುತ್ತಾ ಇಂದಿನ 3ನೇ ಕಥೆಯನ್ನು ಪ್ರಾರಂಭ ಮಾಡೋಣ.
ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಭಕ್ತ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆಯೇ. ಅಪ್ಪ ಅವರಾದ ಶ್ರೀ ಶಂಕರಲಿಂಗ ಭಗವಾನರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಈ ಶ್ರಾವಣ ಮಾಸದ ಪುರಾಣ ಕಥನ ಹಾಗೂ ಶ್ರವಣ ಭಾಗದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರೋದು ನಳ ಮತ್ತು ದಮಯಂತಿಯರ ಕತೆ. ಇದಕ್ಕೂ ಮುಂಚೆ ಒಂದು ಮಾತು ನೆನಪಾಗ್ತಾ ಇದೆ. ನೀನು ಗಣೇಶ ಚತುರ್ಥಿ ಹತ್ತಿರದಲ್ಲೇ ಇದೆ, ಸನಿಹವಾಗ್ತಾ ಇದೆ. ಗಣೇಶ ಚತುರ್ಥಿ ಹಬ್ಬದ ದಿನ ತಮಗೆಲ್ಲ ಗೊತ್ತಿದೆ, ನಾವು ದಿನ ಶಮಂತಕೋಪಾಖ್ಯಾನವನ್ನ ಶ್ರವಣ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಚಂದ್ರನ ದರ್ಶನದಿಂದ ದೋಷ ಉಂಟಾಗುತ್ತೆ ಅಂತ ಅದರ ಪರಿಹಾರ ಪೂರ್ವಕವಾಗಿ ನಾವು ಶಮಂತಕೋಪಾಖ್ಯಾನವನ್ನ ಶ್ರವಣ ಮಾಡ್ತೀವಿ. ಅದೇ ತರ ನಳ ದಮಯಂತಿಯರ ಕಥೆಯಲ್ಲಿ ನಳೋಪಾಖ್ಯಾನವನ್ನ ಶ್ರವಣ ಮಾಡೋದ್ರಿಂದ ಕಲಿದೋಷ ನಿವಾರಣೆ ಆಗುತ್ತೆ ಅಂತ ಉಲ್ಲೇಖ ಇದೆ. ಬನ್ನಿ ಇವತ್ತೆಲ್ಲ ನಾವು ನಳ ದಮಯಂತಿಯರ ಕಥೆಯನ್ನ ಅವಲೋಕನ ಮಾಡೋಣ. ಎಷ್ಟು ಸಂಕ್ಷಿಪ್ತನೋ ಅಷ್ಟು ಸಂಕ್ಷಿಪ್ತ ರೂಪದಲ್ಲಿ ಹೇಳ್ತೀನಿ ಸಮಯದ ಅಭಾವದಿಂದ. ನಳ ದಮಯಂತಿಯರ ಕಥೆ ಒಂದು ಪ್ರೇಮ ಕಥೆಯಾಗಿದೆ. ಪ್ರೇಮ ಕಥೆ ಅಷ್ಟೇ ಅಲ್ಲ, ಇದು ಪ್ರೇಮ ಕಥೆಗೆ ಬಹಳ ಹೆಸರುವಾಸಿ. ಪ್ರೇಮ ಕಥೆ ಅಷ್ಟೇ ಅಲ್ಲ, ಹಲವಾರು ಆದರ್ಶಗಳು ಮಾದರಿಯಾಗಿವೆ ಈ ಕಥೆಯಲ್ಲಿ. ತುಂಬಾ ರಮಣೀಯವಾದ, ಮನೋಹರವಾದ, ಮನೋಮಯವಾದ ಕತೆ. ನಿಷಧ ದೇಶದ ರಾಜ ವೀರಸೇನನ ಮಗ ನಳ ಮಹಾರಾಜ, ವಿದರ್ಭ ದೇಶದ ರಾಜ ಭೀಮ ಅಂತ. ಮಹಾಭಾರತದ ಭೀಮ ಅಲ್ಲ, ವಿದರ್ಭ ದೇಶದ ಭೀಮ ಅಂತ. ಭೀಮರಾಜನಿಗೆ ಧಮನ ಋಷಿಗಳ ಅನುಗ್ರಹದಿಂದ ಧಮ, ಧಮನ, ಧಾಂತ ಮತ್ತು ದಮಯಂತಿ ಎಂಬ 4 ಮಕ್ಕಳು ಇರ್ತಾರೆ. ಇದರಲ್ಲಿ ದಮಯಂತಿ ಹಾಗೂ ನಿಷಧ ದೇಶದ ರಾಜ ವೀರಸೇನನ ಮಗ ನಳನ ಮಧ್ಯೆ ನಡೆಯುವಂತಹ ಪ್ರೇಮ ಕಥೆ ಇದಾಗಿದೆ. ನಳ ದಮಯಂತಿಯ ಕಥೆಯಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಎಲ್ಲವನ್ನೂ ಕಳೆದುಕೊಂಡು ನಂತರ ಅದೆಲ್ಲವನ್ನೂ ಪಡೆದುಕೊಂಡು ಸ್ಥಿರವಾಗಿ ನಿಲ್ಲುವುದು. ಅಂದ್ರೆ ಕಳೆದುಕೊಂಡಿದ್ನೆಲ್ಲ ಮರಳಿ ಪಡೆಯುವ ರೋಚಕ ಕಥೆ ಆಗಿದೆ. ಅಲ್ಲದೆ ಮದುವೆ ಆದವರೇ 2 ಬಾರಿ ಕಲ್ಯಾಣವಾಗುವುದು, ಅಂದ್ರೆ 2 ಸಲ ಸ್ವಯಂವರ ಏರ್ಪಾಟಾಗುತ್ತೆ. ಈ ಕಥೆ ವಿಶೇಷ. ಇದರಲ್ಲಿ ಈ ಕಥೆನಲ್ಲಿ ಪತಿವ್ರತ ಧರ್ಮವೂ ಇದೆ. ಒಬ್ಬ ಹೆಣ್ಣು ಮಗಳ ಆಂತರಿಕ ಸ್ಥೈರ್ಯ ಎಲ್ಲ ಕೂಡ ಅಡಕವಾಗಿದೆ. ಶುದ್ಧ ಭಾವ, ಪ್ರೇಮ ಇದೆ ಇದರಲ್ಲಿ. ಅಂದ್ರೆ ದೃಢ ಸಂಕಲ್ಪದ ಪ್ರೇಮ ಅಡಗಿದೆ. ಈ ಕತೆ ಹುಟ್ಟಲು ಸಹ ಒಂದು ಕಾರಣ ಇದೆ, ತಮ್ಗೆಲ್ಲ ಗೊತ್ತಿರಬಹುದು. ಇದು ನಮ್ಮ ಮಹಾಭಾರತದಲ್ಲಿ ಬರ್ತಕ್ಕಂಥ ಯುಧಿಷ್ಠಿರನು ಜೂಜಾಟದಲ್ಲಿ ಎಲ್ಲರ ಸಾಮ್ರಾಜ್ಯವನ್ನು ಕಳ್ಕೊಂಡು ವನವಾಸದಲ್ಲಿ ಇರ್ತಾರೆ ಅವರು. ಒಂದು ಸಲ ಆ ಕಾಮ್ಯಕವನದಲ್ಲಿ ಇದ್ದಾಗ ಯುಧಿಷ್ಠಿರನಿಗೆ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಏನಪ್ಪಾ ಅಂದ್ರೆ, ಎಲ್ಲ ಕಳ್ಕೊಂಡ್ಬಿಟ್ಟೆ ನಾನು ಈ ಜೂಜಾಟದಲ್ಲಿ, ಎಲ್ಲವನ್ನು ಕಳ್ಕೊಂಡು ಈ ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲಪ್ಪ, ಎಂತ ಸಮಸ್ಯೆಯಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದೀನಿ ಅಂತ ಅವನಿಗೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಸ್ವಲ್ಪ ಒದ್ದಾಡ್ತಾ ಇರ್ತಾನೆ. ಅಲ್ಲಿದ್ದಾಗ ಅರ್ಜುನನು ಕೂಡ ಶಿವನಿಂದ ಪಾಶುಪತಾಸ್ತ್ರ ಪಡೆಯಲು ದೀರ್ಘ ತಪಸ್ಸಿಗೆ ಹೋಗಿರ್ತಾನೆ. ಇನ್ನೊಂದ್ ಕಡೆ ಯುಧಿಷ್ಠಿರನಿಗೆ ಭೀಮ ಯಾವಾಗ್ಲೂ ಸ್ವಲ್ಪ ಚುಚ್ಚು ಮಾತಾಡ್ತಿರ್ತಾನೆ. ಅವನಿಗೆ ಕೋಪ ಸಹಿಸಕ್ ಆಗ್ತಿರಲ್ಲ. ತನ್ನ ಅಣ್ಣನ ನಡೆಯಿಂದ ಭೀಮನಿಗೆ ಕೋಪಾಗ್ನಿ ಸುಡುತ್ತಿರುತ್ತೆ. ನೀ ಹೂ ಅಂದಿದ್ರೆ ನಾನು ಅವತ್ತೇ ದುರ್ಯೋಧನ ಹಾಗೂ ಸಹೋದರನ ಸಂಹಾರ ಮಾಡಿ ರಾಜ್ಯವನ್ನು ನಮ್ಮದಾಗಿಸಿಕೊಂಡು ಸುಖವಾಗಿರ್ಬೋದಿತ್ತು. ನೀನು ಧರ್ಮ ಎಂದು ತಡೆದ್ಬಿಟ್ಟೆ. ಈಗ ನಮಗೆ ವನವಾಸವೇ ಗತಿಯಾಯ್ತು ನೋಡು ಎಂದು ಚುಚ್ಚಿ ನುಡಿತಾ ಇರ್ತಾನೆ. ಅವನಿಗೆ ತಡ್ಕೊಳಕ್ ಆಗ್ತಿರಲ್ಲ ಅದನ್ನೆಲ್ಲ. ಈ ಸ್ಥಿತಿ ಬಂದ್ಬಿಟ್ವಲ್ಲ, ನಾವೆಲ್ಲ ಕಳ್ಕೊಂಡು ಈ ವನವಾಸಕ್ಕೆ ಬಂದ್ಬಿಟ್ವಲ್ಲ ಅಂತ ಅವನಿಗೆ ತಡ್ಕೊಳಕ್ ಆಗ್ತಿರಲ್ಲ. ಮಾತನ್ನ ತನ್ನ ಅಣ್ಣನಾದ ಧರ್ಮರಾಯನಿಗೆ ಹೇಳ್ತಾನೆ ಇರ್ತಾನೆ. ಇದನ್ನೆಲ್ಲ ಕೇಳಿದ ಧರ್ಮರಾಜನಿಗೆ ಅನ್ಸುತ್ತೆ, ಎಂತ ಕೆಲಸ ಆಯ್ತು, ನನ್ನಿಂದಾಗಿ ಎಲ್ಲರೂ ಕಷ್ಟಪಡುವಂತಾಗ್ಬಿಡ್ತಲ್ಲ, ಇವರೆಲ್ಲ ಕಷ್ಟಪಡುವಂತಾಯ್ತು. ಹೀಗೆ ಚಿಂತೆಯಲ್ಲಿ ಮುಳುಗಿರ್ತಾನೆ. ಈಗ ಈ ಚಿಂತಾಕ್ರಾಂತನ ಕುಳಿತಿರುವಾಗ ಅಲ್ಲಿಗೆ ಒಬ್ಬ ಮಹರ್ಷಿಗಳು ಬರ್ತಾರೆ. ಅವರ ಹೆಸರು ಬೃಹದಶ್ವರರು ಅಂತ. ಅಲ್ಲಿಗೆ ಬರ್ತಾರೆ. ಅವನ ಧರ್ಮರಾಯನ ಮುಂದೆ ಹೇಳ್ತಾರೆ, ಅವ್ರಿಗೆ ಸಮಾಧಾನ ಮಾಡ್ತಾರೆ. ನಿನ್ಗೊಬ್ಬನಿಗೆ ಇಂಥ ಕಷ್ಟ ಅಲ್ಲಪ್ಪ, ಹಿಂದೆ ಎಷ್ಟೋ ಜನ ಎಂತೆಂತ ಕಷ್ಟಪಟ್ಟಿದ್ದಾರೆ. ಆ ರೀತಿ ಕಷ್ಟಪಟ್ಟವರಲ್ಲಿ ನಳ ದಮಯಂತಿಯರು ಕಷ್ಟಪಟ್ಟ ಕಥೆಯನ್ನ ಹೇಳ್ತಾರೆ, ಕೇಳು ಅಂತ ಹೇಳ್ತಾರೆ. ಇದನ್ನ ಕೇಳಿ ಅವರಿಗೆ ನಿನ್ನ ಜೀವನದಲ್ಲಿ ನೀನ್ ಧೈರ್ಯ ತಡ್ಕೊಳಪ್ಪ ಅಂತ ಕಥೆನ ಪ್ರಾರಂಭ ಮಾಡ್ತಾರೆ. ಈ ಕಥೆಯನ್ನು ಕೇಳು, ನಿನಗೆ ಅತ್ಯಂತ ಸಮಾಧಾನ ಆಗ್ತೀಯಾ, ಜೀವನವನ್ನು ಧೈರ್ಯವಾಗಿ ಹೆದರಿಸ್ತೀಯಾ ಅಂತ ಹೇಳ್ತಾರೆ. ಆಗ ಹೇಳಕ್ ಶುರು ಮಾಡ್ತಾರೆ. ನಿಷಧ ದೇಶದ ವೀರಸೇನನ ಮಗ ನಳ ಅಂತ. ವಿದರ್ಭ ದೇಶದ ಭೀಮನ ಮಗಳು ದಮಯಂತಿಗೂ ಪ್ರೀತಿ ಹುಟ್ಟುತ್ತೆ.
ಆ ನಿಷಧ ದೇಶದ ನಳ ಮಹಾರಾಜನಿಗೆ ಅವನಿಗೆ ದೈವದತ್ತವಾಗಿ ರೂಪ ಒಲಿದ್ ಬಂದ್ಬಿಟ್ಟಿರುತ್ತೆ. ಅತ್ಯಂತ ಪರಾಕ್ರಮಿ, ವೇದಾಧ್ಯಯನ ಸಂಪನ್ನ ಆಗಿರ್ತಾನೆ, ಅಶ್ವವಿದ್ಯಾ ಪಾರಂಗತನಾಗಿರ್ತಾನೆ. ಮತ್ತೆ ಅವನಿಗೆ ವೇದಾಧ್ಯಯನದಲ್ಲಿ ಶಾಸ್ತ್ರ ಪಾರಂಗತ ಎಲ್ಲದರಲ್ಲೂ ಸಹ ಸಕಲ ಗುಣ ಸಂಪನ್ನ ಅಂತಾನೂ ಹೇಳ್ತಾರೆ. ಅವನಿಗೆ ರೂಪವಂತನೂ ಆಗಿರ್ತಾನೆ. ಅದೇ ರೀತಿ ದಮಯಂತಿ ಕೂಡ ಸೌಂದರ್ಯಕ್ಕೆ ಮೂರ್ ಲೋಕನೇ ಮೀರಿಸ್ತಾ ಇರ್ತಾಳೆ, ಅಷ್ಟು ಸೌಂದರ್ಯವಂತೆ ಆಕೆ. ಹೀಗಿರ್ಬೇಕಾದ್ರೆ ಅವನು ನಳ ಮಹಾರಾಜ ಒಂದಿನ ಅರಮನೆ ಉದ್ಯಾನದ ಸರೋವರದ ಮೆಟ್ಟಿಲುಗಳ ಮೇಲೆ ಕುಳಿತಿರ್ತಾನೆ. ಒಂದಿಷ್ಟು ಹಂಸಗಳು, ಬಿಳಿ ಹಂಸಗಳು ತೇಲುತ್ತಾ ಬರ್ತಿರುತ್ತೆ. ಅವನಿಗೆ ಅವುಗಳನ್ನು ನೋಡಿ ತುಂಬಾ ಆಸೆ ಆಗ್ಬಿಡುತ್ತೆ. ಆಗ ಒಂದ್ ಹಂಸವನ್ನ ಕೈಲಿ ಹಿಡ್ಕೋತಾನೆ. ಅದು, ನಳ, ನೀನ್ ನನ್ನನ್ನು ಬಿಟ್ಬಿಡು, ಇಲ್ಲೇ ನಿನ್ಗೊಂದ್ ಸಹಾಯ ಮಾಡ್ತೀನಿ. ಇಲ್ಲೇ ಹತ್ತಿರದ ವಿದರ್ಭ ದೇಶದ ರಾಜ ಭೀಮನ ಮಗಳು ದಮಯಂತಿ ಅಂತ ಬಹಳ ಸುಂದರಿ, ನಿನ್ಗೆ ಅವಳು ಎಲ್ಲ ರೀತಿಯಿಂದಲೂ ಸರಿಯಾದ ಜೋಡಿ. ಇವನು ಮುಂಚೆನೂ ಕೇಳಿರ್ತಾನೆ ಅವಳ ಬಗ್ಗೆ, ತುಂಬಾ ರೂಪವಂತೆ ಅಂತ. ಅವಾಗ ಅವ್ನು ಹೇಳದೆ ಅವನಿಗೆ ಅನುಕೂಲ ಆಗುತ್ತೆ, ಹಂಸ ಹೇಳೋದು. ನಿನ್ಗೆ ಅವಳು ಅದ್ ಹೇಳುತ್ತೆ ಹಂಸ, ನಿನಗೆ ಅವಳು ಎಲ್ಲ ರೀತಿಯಿಂದಲೂ ಸರಿಯಾದ ಜೋಡಿ, ತ್ರಿಲೋಕದಲ್ಲೂ ಅವಳಷ್ಟು ಸುಂದರಿ ಯಾರೂ ಇಲ್ಲ, ಅವಳಿಗೆ ನಿನ್ನ ಮೇಲೆ ಪ್ರೀತಿ ಬರುವಂತೆ ನಾನ್ ಮಾಡ್ತೀನಿ, ನನ್ ಬಿಟ್ಬಿಡಪ್ಪ ಅಂತ ಹೇಳುತ್ತೆ. ನಳನಿಗೆ ಪಕ್ಷಿಗಳ ಭಾಷೆ ಅರ್ಥ ಆಗ್ತಿರುತ್ತೆ. ಹಂಗಾಗಿ ಅವ್ನ್ ಬಿಟ್ಬಿಡ್ತಾನೆ. ಹಂಸದ ಮಾತು ಕೇಳಿ ನಕ್ಬಿಟ್ಟು ಸುಮ್ನಾಗ್ಬಿಡ್ತಾನೆ. ಹಂಸ ಸೀದಾ ವಿದರ್ಭ ದೇಶದ ಸರೋವರಕ್ಕೆ ಹೋಗಿ ಅಲ್ಲಿ ಕುಳಿತಿರ್ತಕ್ಕಂಥ ದಮಯಂತಿನ ಕಾಣುತ್ತೆ. ದಮಯಂತಿಗೂ ಸಹ ನಳನ ಮಹಾರಾಜನ ಬಗ್ಗೆ ಮುಂಚೆನೆ ಗೊತ್ತಿರುತ್ತೆ. ಯಾಕೆಂದ್ರೆ ಅವನ ನಮ್ಮ ಕನಕದಾಸರು ನಳಚರಿತ್ರೆಯಲ್ಲಿ ಬರೀತಾರೆ. ಅವನ ಕವಿಗಳು ಅವರ ಆಸ್ಥಾನದಲ್ಲಿ ನಳನನ್ನ ವರ್ಣಿಸಿರ್ತಾರೆ. ಆಕ್ಚುಲಿ ದಮಯಂತಿಗೆ ಇವನ ಬಗ್ಗೆ, ಇವನ್ ಶೌರ್ಯ, ಪರಾಕ್ರಮ, ರೂಪ ಎಲ್ಲ ಗೊತ್ತಿರುತ್ತೆ ಮುಂಚೆನೆ. ಅದಕ್ಕೆ ಸರಿ ಹೊಂದುವಾಗಿ ಆ ಹಂಸ ಅವಳಿಗೂ ಸಹ ಕಾಣಿಸ್ಕೊಳ್ಳುತ್ತೆ ಆ ಸರೋವರದ ಬಳಿ. ಅದು ಸಹ ನಳ ಮಹಾರಾಜನ ಕುರಿತು ತುಂಬಾ ವರ್ಣನೆ ಮಾಡಿ ಹೇಳುತ್ತೆ. ಇದೇ ರೀತಿ ನಳ ಮತ್ತು ದಮಯಂತಿರ ಮಧ್ಯೆ ಹಂಸವು ಒಂದು ದೂತನಂತೆ ಕೆಲಸ ಮಾಡುತ್ತೆ. ಅವರಿಬ್ಬರಲ್ಲೂ ಸಹ ಪ್ರೀತಿ ಹುಟ್ಟುವಂತೆ ಮಾಡುತ್ತೆ. ಒಬ್ರೊಬ್ರು ನೋಡಿರಲ್ಲ, ಏನೂ ಇರಲ್ಲ. ಈ ರೀತಿ ಅವರಿಬ್ಬರ ನಡುವೆ ಪ್ರೇಮಾಂಕುರವಾಗುತ್ತೆ. ಹೀಗಿರುವಾಗ ದಮಯಂತಿಯ ಮದುವೆ ಮಾಡುವ ಸಲುವಾಗಿ ಅವರ ತಂದೆ ಭೀಮರಾಜನು ಸ್ವಯಂವರವನ್ನ ಏರ್ಪಡಿಸ್ತಾನೆ. ದಮಯಂತಿಗೆ ತನ್ನ ಸ್ವಯಂವರ ಎಂದು ತಿಳಿಯುತ್ತಿದ್ದಂತೆಯೇ ಹಂಸ ಪಕ್ಷಿ ಹತ್ತಿರ ಹೇಳಿ ಕಳಿಸ್ತಾಳೆ, ನಾನು ನಳನನ್ನು ಬಿಟ್ಟು ಬೇರೆ ಯಾರನ್ನೂ ವರಿಸುವುದಿಲ್ಲ, ಸ್ವಯಂವರಕ್ಕೆ ನಳ ಮಹಾರಾಜನು ಬರಲೇಬೇಕು ಅಂತ. ಬಹಳಷ್ಟು ರಾಜರುಗಳು ಸ್ವಯಂವರಕ್ಕೆ ಬರ್ತಾರೆ. ನಳ ಮಹಾರಾಜನು ಬರ್ತಾನೆ, ಎಲ್ಲ ರಾಜರುಗಳು ಬರ್ತಾರೆ. ಅವಾಗ ಈಕೆ ರೂಪಕ್ಕೆ, ಸೌಂದರ್ಯಕ್ಕೆ ಮಾರು ಹೋಗ್ಬಿಟ್ಟು ನಳ ಪ್ರೇಮ ಪರೀಕ್ಷೆಗೋ ಏನೋ, ಅಗ್ನಿ ಪರೀಕ್ಷೆ, ಅವರ ಪ್ರೇಮಕ್ಕೆ ದೇವತೆಗಳು ಸಹ ಬಂದ್ಬಿಡ್ತಾರೆ. ದೇವಲೋಕದಿಂದ ಇಂದ್ರ, ಯಮ, ಅಗ್ನಿ ಮತ್ತು ವರುಣ ಸ್ವಯಂವರಕ್ಕೆ ಬರ್ತಾರೆ. ಇಲ್ಲಿಗೆ ಬರುತ್ತಿದ್ದ ಹಾಗೇನೆ ನಳ ದಮಯಂತಿರ ಪ್ರೇಮ ವಿಚಾರ ಹಾಗೂ ನಳನನ್ನು ಬಿಟ್ಟು ಬೇರೆ ಯಾರನ್ನೂ ಅವಳು ಮದುವೆ ಆಗುದಿಲ್ಲ ಎಂಬ ಸಂಗತಿ ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಅದಕ್ಕಾಗಿ ಪರೀಕ್ಷೆಗೆ ಬರ್ತಾರೋ ಏನೋ. ಅವ್ರು ಅದಕ್ಕೆ ಮುಂಚೆನೆ ನಳ ರಾಜ್ಯಕ್ಕೆ ಎಂಟ್ರಾಗಕ್ಕೂ ಮುಂಚೆನೆ ನಳನ ಹತ್ತಿರ ಹೋಗಿ ಹೇಳ್ತಾರೆ, ನೋಡು, ನಾವು ದೇವತೆಗಳು ದಮಯಂತಿನ ಮದುವೆ ಆಗಿ ಬರ್ತಾ ಇದೀವಿ. ನೀನು ದೂತನಾಗಿ ಅವಳ ಹತ್ತಿರ ಹೋಗಿ ನಮ್ಮಲ್ಲಿ ಯಾರಾದರೊಬ್ಬರನ್ನ ನೀನು ಬರೆಸ್ಬೇಕವ್ರು ಅಂತ ಹೇಳ್ತಾರೆ. ಮಾತು ತಗೋತಾರೆ. ನೀನ್ ಅದನ್ನ ತರ ನನಗೆ ಮಾತು ಕೊಡು. ಆದ್ರೆ ನಳ ಈ ರೀತಿ ಹೇಳೋದು ಸ್ವಲ್ಪ ಹಿಂದೇಟ್ ಹಾಕ್ತಾನೆ. ಅವನು ಸಹ ಸ್ವಯಂವರಕ್ಕೆ ಬರ್ತಾ ಇರ್ತಾನೆ ದಮಯಂತಿನ ಮದ್ವೆ ಆಗಕ್ಕೆ. ಆದ್ರೆ ದೇವತೆಗಳು ಒತ್ತಾಯ ಹಾಕ್ತಾರೆ. ಆ ಒತ್ತಾಯದ ಮೇರೆಗೆ ಹಾಗೂ ತಾನು ಮಾತು ಕೊಟ್ಟ ಸಲುವಾಗಿ ಪಾಪ ನಳ ಮಹಾರಾಜ ದೂತನಂತೆ ಕೆಲಸ ಮಾಡ್ಬೇಕಾಗತ್ತೆ. ಅದೇ ರೀತಿ ದಮಯಂತಿಯ ಬಳಿ ಹೋಗಿ ಹೇಳ್ತಾನೆ, ನಿನ್ನನ್ನು ಮದುವೆ ಆಗಲು ಬಂದಿದ್ದಾರೆ ದೇವತೆಗಳು, ಅವರಲ್ಲಿ ಯಾರಾದ್ರೂ ಕೂಡ ಒಬ್ರನ್ನ ನೀನ್ ಮದ್ವೆ ಆಗ್ಬೇಕು ಎಂಬುದನ್ನ ತಿಳಿಸ್ತಾನೆ. ಆದ್ರೆ ದಮಯಂತಿ ಒಪ್ಪಲ್ಲ. ಅವಳು ದೃಢ ಸಂಕಲ್ಪ ಅಂದ್ರೆ ಅಷ್ಟಿಷ್ಟಲ್ಲ ಅವಳದ್ದು. ಅಷ್ಟು ಪ್ರೇಮದಲ್ಲಿ ದೃಢ ಸಂಕಲ್ಪ ಇಟ್ಕೊಂಡಿರ್ತಾಳೆ. ಇಲ್ಲ, ನಾನು ಒಪ್ಪಲ್ಲ. ದಮಯಂತಿ ಹೇಳ್ತಾಳೆ ಅವಾಗ, ನಾನು ನಿನ್ನನ್ನು ಬಿಟ್ಟು ಬದುಕಿರುವುದಿಲ್ಲ. ನನಗೆ ವಿನಃ ಯಾ ದೇವತೆಗಳು, ಗಂಧರ್ವರು, ಯಕ್ಷರು ಯಾರು ಬೇಡ, ನಿನ್ನನ್ ಮಾತ್ರ ವರಿಸುವುದು ಅಂತ ಹೇಳ್ತಾಳೆ. ದಮಯಂತಿ ಉತ್ತರವನ್ನ ಅವನು ಹೋಗಿ ದೇವತೆಗಳಿಗೆ ತಿಳಿಸ್ತಾನೆ. ಇದನ್ನ ಕೇಳಿ ದೇವತೆಗಳಿಗೆ ಸಂತೋಷವಾಗುತ್ತೆ. ನಳ ಎಷ್ಟೊಂದು ಪ್ರಾಮಾಣಿಕನಾಗಿದ್ದಾನಪ್ಪ, ಇವನು ಎಂತ ಮನುಷ್ಯ, ಪ್ರಾಮಾಣಿಕ ಮನುಷ್ಯ ಅಂತ ಆಶ್ಚರ್ಯ ಆಗುತ್ತೆ. ತಾನೇ ಮದ್ವೆ ಆಗ್ಬೇಕು ಅಂತ ಬಂದವನು ಈ ರೀತಿ ನಮಗೋಸ್ಕರ ದೂತನ ಕೆಲಸ ಮಾಡಿ ಹೋಗಿ ಹೇಳ್ತಾನೆ. ಎಷ್ಟು ಪ್ರಾಮಾಣಿಕನಾಗಿದ್ದಾನೆ ಅವನು, ಬಹಳ ಸಕಲ ಗುಣ ಸಂಪನ್ನ. ಅವನಿಗೆ ಆಶೀರ್ವಾದ ಮಾಡ್ತಾರೆ ಅವರು. ಅವಾಗ ಇನ್ನ ದೇವತೆಗಳೆಲ್ಲ, ಇಂದ್ರ ಹೇಳ್ತಾನೆ, ನಿನ್ಗೆ ಉತ್ತಮವಾದ ಗತಿ ಸಿಗಲೆಂದು ಅಂತ ಆಶೀರ್ವಾದ ಮಾಡ್ತಾನೆ. ವರುಣ, ನೀನ್ ಇಷ್ಟಪಟ್ಟಲ್ಲಿ ನಾನು ಬರ್ತೀನಿ, ಅಂದ್ರೆ ಮಳೆ, ಜಲ, ಅಗ್ನಿ ಎಲ್ಲರೂ ಸಹ ನೀನ್ ಸ್ಮರಣೆ ಮಾಡ್ಕೊಂಡಲ್ಲಿ ನಾವು ಪ್ರತ್ಯಕ್ಷವಾಗ್ತೀವಿ ಅಂತ ಹೇಳ್ತಾರೆ. ಮತ್ತೆ ಯಮ ನೀನ್ ಅಡಿಗೆ ತುಂಬಾ ಚೆನ್ನಾಗಿ ಮಾಡುವಂತಾಗಲಿ ಅಂತ ವರಗಳನ್ನು ಅನುಗ್ರಹಿಸ್ತಾರೆ. ಅದಕ್ಕೆ ನಳ ಮಹಾರಾಜ ಪಾಕ ಪ್ರವೀಣ ಎಂದು ಪ್ರಸಿದ್ಧಿ ಪಡೆದಿದ್ದಾನೆ. ತಮ್ಗೆಲ್ಲ ಗೊತ್ತಿದೆ, ಪಾಕಶಾಸ್ತ್ರ ಪರಿಣಿತನೆಂದೇ ಹೆಸರುವಾಸಿ. ನಳಪಾಕ ಅಂತ ಕರಿತೀವಲ್ಲ, ಇದಕ್ಕೇನೆ. ಅವನು ನಳ ಪಾಕದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರ್ತಾನೆ. ಹೀಗೆ
ಎಲ್ಲರೂ ಕೂಡ ಒಂದಾಗಿ ಸ್ವಯಂವರಕ್ಕೆ ಹೋಗ್ತಾರೆ, ದಮಯಂತಿ ಸ್ವಯಂವರಕ್ಕೆ. ಆಶ್ಚರ್ಯ ಅಂದ್ರೆ ಅವ ದೇವತೆಗಳೆಲ್ಲ ನಳನ ರೂಪನ ತಾಳ್ಬಿಟ್ಟಿರ್ತಾರೆ. ಇದು ಸಹ ಪಾಪ ಅವಳಿಗೆ ಪರೀಕ್ಷೆ. ಎಲ್ಲರೂ ನಳನಂತೆ ಕಾಣ್ತಾ ಇರ್ತಾರೆ. ಆಗ ದಮಯಂತಿ ಏನ್ ಮಾಡೋದ್ ಗೊತ್ತಾಗಲ್ಲ. ಅವಳಿಗೆ ಅವಳು ಸಹ ದೈವ ಭಕ್ತಿಯಿಂದ ದೇವತೆಗಳ ಪ್ರಾರ್ಥನೆ ಮಾಡ್ತಾಳೆ. ಮಹಾತ್ಮರೇ ಕೇಳಿ, ನಾನು ನಳನನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನಾವು ಮನುಷ್ಯರು, ನಾವು ದೇವತೆಗಳು, ನಮಗೂ ನಿಮ್ಗೂ ಹೇಗ್ ಸಂಬಂಧ ಸರಿ ಹೋಗುತ್ತೆ? ಕರುಣೆ ತೋರಿಸಿ ನಾನು ಪ್ರೀತಿಸಿದ ನಳನನ್ನು ನನಗೆ ದೊರಕುವಂತೆ ಮಾಡಿ ಅಂತ ಕೇಳ್ಕೊತಾಳೆ. ದೇವತೆಗಳಿಗೂ ಮನುಷ್ಯರಿಗೂ ನಡುವೆ ವ್ಯತ್ಯಾಸ ಗೊತ್ತಾಗುವಂತೆ ಆಶೀರ್ವಾದ ಮಾಡಿ, ಇಲ್ಲಿ ಯಾರು ನನಗೆ ನಳ, ಯಾರು ದೇವತೆಗಳು ಅಂತ ನಾನು ಕಂಡುಹಿಡಿಯಕ್ಕೆ ನನಗೆ ಆಶೀರ್ವಾದ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾಳೆ ಭಕ್ತಿಯಿಂದ. ಅದಕ್ಕೆ ದೇವತೆಗಳು ಅದಕ್ಕೆ ಒಂದು ಸೂಚನೆ ಕೊಡ್ತಾರೆ ಪಾಪ ಅವಳಿಗೆ. ದೇವತೆಗಳ ಕಾಲು ನೆಲಕ್ಕೆ ಸ್ಪರ್ಶಿಸಲ್ಲ, ದೇವತೆಗಳು ಹಾಕಿರುವ ಹಾರ ಬಾಡುವುದೇ ಇಲ್ಲ, ಕಣ್ಣವರು ಮಿಟುಕ್ಸಲ್ಲ, ಮುಖಚರ್ಯ ಸಹ ಬದಲಾವಣೆ ಆಗಲ್ಲ. ಆದ್ರೆ ಈ ವ್ಯತ್ಯಾಸವನ್ನು ಬುದ್ಧಿ ಜಾಣ್ಮೆಯಿಂದ ದಮಯಂತಿ ಕಂಡುಹಿಡಿತಾಳೆ. ಅದನ್ನು ಗುರುತಿಸ್ಬಿಟ್ಟು ಮನುಷ್ಯ ರೂಪದ ನಳನನ್ನು ವರ್ತಿಸ್ತಾಳೆ. ಅವನಿಗೆ ಹಾರ ಹಾಕ್ಬಿಡ್ತಾಳೆ, ಅವನಿಗೆ ವರಮಾಲೆ ಹಾಕ್ತಾಳೆ. ಮದುವೆ ವಿಜೃಂಭಣೆಯಿಂದ ನಡೆಯುತ್ತೆ. ಬಂದ ರಾಜರುಗಳು ದೇವತೆಗಳು ಸ್ವಲ್ಪ ಬೇಸರ ಆಗುತ್ತೆ ಅವರಿಗೆ. ನಮಗೆ ಬೇಕಾಗಿತ್ತು ನಮ್ಮ ದಮಯಂತಿ ನಳನ್ನ ಮದ್ವೆ ಆಗ್ಬಿಡ್ಲು ಅಂತ. ಆದ್ರೂ ಕೂಡ ಎಲ್ಲರೂ ಸಹ ಸಂತೋಷದಿಂದ ಆಶೀರ್ವಾದ ಮಾಡ್ಬಿಟ್ಟು ಹೊರಡ್ತಾರೆ. ಹೊರಡ್ಬೇಕಾದ್ರೆ ನಳ ಹೊರಟಾಗ ಹೋದಾಗ ದಾರಿ ಹೋಗ್ತಾ ಇರ್ತಾರೆ ದೇವತೆಗಳು. ಆಗ ಎದುರುಗಡೆ ಕಲಿ ಮತ್ತೆ ದ್ವಾಪರ ಬರ್ತಾ ಇರ್ತಾರೆ. ಕಲಿಗೂ ಸಹ ದಮಯಂತಿನ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿರ್ತಾನೆ. ಆದ್ರೆ ಕಲಿಗೆ ಗೊತ್ತಿರಲ್ಲ ಇವ್ರ ಮದ್ವೆ ಆಗೋಯ್ತು ಅಂತ. ಅವಾಗ ಇಂದ್ರ ನಕ್ ಬಿಡ್ತಾನೆ, ಈಗ ಬರ್ತಾ ಇದೀಯ ನೀನು? ಮದ್ವೆ ಆಗಿ ನಾವೆಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೊರಟು ಬಿಟ್ಟಿದೀವಿ, ಈಗ ಬರ್ತಾ ಇದೀಯಾ ಅಂತ. ಅವಾಗ ಕಲಿಗೆ ಕೋಪ ಉಕ್ಕಿ ಬರುತ್ತೆ. ಎಂತ ಕೆಲ್ಸ ಆಗೋಯ್ತು, ನಾನ್ ಮದ್ವೆ ಆಗ್ಬೇಕು ಅಂತಿದ್ದೆ ದಮಯಂತಿನ, ಅಂತ ರೂಪವತಿನ ನಾನು ಬಿಟ್ಕೊಟ್ಬಿಟ್ನಲ್ಲ ಅಂತ ಅವನಿಗೆ ಕೋಪ, ಅಸೂಯೆ, ಎಲ್ಲ ದ್ವೇಷ, ಮತ್ಸರ ಎಲ್ಲ ಒಂದೇ ಸರಿ ಬಂದ್ಬಿಡುತ್ತೆ ಅವನಿಗೆ. ಈ ದ್ವೇಷವನ್ನ ತೀರ್ಸ್ಕೋಬೇಕು ಅಂತ ಇಬ್ರುನು ಏನಾರು ಮಾಡಿ ನಾನು ದೂರ ಮಾಡ್ಬೇಕು ಈ ನಳದಮಯಂತಿನ ಅಂತ ಅವನು ಒಂದು ಸಂಚು ಹುಡ್ತಾನೆ. ಆಗ ಅವನಿಗೆ ದ್ವಾಪರನ ಸಹಾಯನ ಕೇಳ್ತಾನೆ. ಅಂತಿಮ ದ್ವಾಪರ ಅಂತ ಕರೀತಾರೆ ಅವನಿಗೆ. ಸಹಾಯ ಕೇಳ್ತಾನೆ ದ್ವಾಪರನ. ಅವನು ಸಹ ಒಪ್ಕೋತಾನೆ. ಹೀಗಿರ್ಬೇಕಾದ್ರೆ ನಳ ಮತ್ತು ದಮಯಂತಿ ಮದ್ವೆ ಆದ್ಮೇಲೆ 12 ವರ್ಷ ಸುಖವಾಗಿ ಸಂಸಾರ ಮಾಡ್ತಾರೆ. ಇಬ್ರು ಮಕ್ಳು ಸಹ ಆಗ್ತಾರೆ, ಒಂದು ಗಂಡು ಒಂದು ಹೆಣ್ಣು. ಹೀಗಿರ್ಬೇಕಾದ್ರೆ ಈ ಕಲಿ ಕಾಯ್ತಾ ಇರ್ತಾನೆ, ಏನಾರು ಮಾಡಿ ಇವ್ರಿಬ್ರನ್ನ ದೂರ ಮಾಡ್ಬೇಕು, ಇವ್ರಿಗೆ ಕಷ್ಟ ಕೊಡ್ಬೇಕು ಅಂತ ಕಾಯ್ತಾ ಇರ್ತಾನೆ. ಇವ್ರ ಸಂತೋಷನ ಅವನಿಗೆ ಸಹಿಸಕ್ ಆಗ್ತಾ ಇರಲ್ಲ. ಒಂದು ದಿನ 12 ವರ್ಷ ಆದ್ಮೇಲೆ, ಅಲ್ಲಿ ತನಕ ಯಾಕಾಗಲ್ಲ ಅಂದ್ರೆ ಅಷ್ಟು ನಳ ಮಹಾರಾಜ ಧರ್ಮಿಷ್ಠನಾಗಿರ್ತಾನೆ, ಅಷ್ಟು ಶುಚಿತ್ವದಿಂದ ಕೂಡಿರ್ತಾನೆ, ಎಲ್ಲ ಒಂದು ದಾನ ಧರ್ಮ ಎಲ್ಲ ಸಕಲ ಗುಣ ಸಂಪನ್ನನಾಗಿರ್ತಾನೆ. ಅದರಿಂದ ಅವನಿಗೆ ಅವಕಾಶನೇ ಸಿಗಲ್ಲ ಕಲಿಗೆ. ಯಾವಾಗ ಇವನಿಗೆ ನಾನು ಕಾಟ ಕೊಡ್ಬೇಕು ಅಂತಾನೆ ಸಿಗಲ್ಲ, ಅಷ್ಟು ಧರ್ಮಿಷ್ಠನಾಗಿರ್ತಾನೆ ನಮ್ಮ ನಳ ಮಹಾರಾಜ. ಇದಾದ 12 ವರ್ಷಗಳ ಬಳಿಕ ಪಾಪ ನಮ್ಮ ನಳ ಮಹಾರಾಜ ಒಂದು ದಿನ ಸಾಯಂ ಸಂಧ್ಯಾ ವಂದನೆ ಅಂತ ಹೇಳ್ತೀವಲ್ಲ, ಸಾಯಂಕಾಲ ಸಂಧ್ಯಾ ವಂದನೆ ಮಾಡ್ಬೇಕು ಅಂತ ಕೈಕಾಲು ತೊಳೆಯಕ್ ಹೋಗ್ತಾ ಇರ್ತಾನೆ. ಆ ಕೈಕಾಲು ತೊಳಿಬೇಕಾದ್ರೆ ಅದೇನೋ ಅರ್ಧ ಕಾಲು ತೊಳಿತಾರೆ ಅಂತ ಹೇಳ್ತಾರೆ, ಅದನ್ನೇ ಕಾಯ್ತಾ ಇರ್ತಾನೆ. ಆ ಅರ್ಧ ಕಾಲು ತೊಳಿತಿದ್ದಂಗೆ ಕಲಿ ಪ್ರವೇಶ ಆಗ್ಬಿಡುತ್ತೆ ಅವನ ಶರೀರದಲ್ಲಿ. ಅದಕ್ಕೆ ನಾವು ಕೇಳ್ತಾ ಇದ್ವಿ ಕೆಲವರಿಂದ ಅರ್ಧಂಬರ್ಧ ಕಾಲು ತೊಳಿಬಾರ್ದು, ಅಲ್ಲಿ ಕಲಿ ಸೇರ್ಕೋತಾನೆ ಅಂತ ಎಲ್ಲೋ ಕೇಳಿದ್ವಿ ಬಾಲ್ಯದಲ್ಲಿ. ಇಲ್ಲಿ ನಳ ಮಹಾರಾಜನ ಕಥೆನಲ್ಲಿ ಹೇಳ್ತಾರೆ, ಅವನು ಅರ್ಧ ಕಾಲು ತೊಳ್ಕೊಂಡ್ಬಿಟ್ಟು ಸಂಧ್ಯಾ ವಂದನೆ ಮಾಡಕ್ ಬಂದ್ಬಿಡ್ತಾನೆ. ಅದನ್ನೇ ಅದೇ ಏನೋ ಒಂದು ಅಪರಾಧ ಮಾಡದೆ ಏನೋ ಒಂದ್ ಸಣ್ಣದನ್ನು ಕಾಯ್ತಾ ಇರ್ತಾನೆ ಅವನಲ್ಲಿ ಪ್ರವೇಶ ಆಗಕ್ಕೆ. ಆವಾಗ ಶರೀರದಲ್ಲಿ ಪ್ರವೇಶ ಆಗ್ಬಿಡ್ತಾನೆ ನಳ ಮಹಾರಾಜನ ಶರೀರದಲ್ಲಿ. ಅದಾಗಿದ್ದಲ್ದಲೆ ಅವನ ತಮ್ಮ ಇರ್ತಾನೆ ಪುಷ್ಕರ ಅಂತ, ಅವನ ಹೆಸರು ಪುಷ್ಕರನಿಗೆ ಕಲಿ ಏನ್ ಮಾಡ್ತಾನೆ, ಮನಸ್ಸನ್ನ ಕೆಟ್ಟ ರೀತಿಯಲ್ಲಿ ಪರಿವರ್ತನೆ ಆಗುವಂತೆ ಮಾಡ್ಬಿಡ್ತಾನೆ. ರಾಜ್ಯದ ಆಸೆ ಹುಟ್ಟುಬಿಡುತ್ತೆ ಅವನಿಗೆ. ಇವನಿಗೆ ನಳನ ಏಳಿಗೆಯನ್ನ ಅವನಿಗೆ ಸಹಿಸಕ್ ಆಗ್ತಿರಲ್ಲ. ಸ್ವಂತ ತಮ್ಮ ದಾಯಾದಿ, ಅವನಿಗೆ ಸಹಿಸಕ್ ಆಗ್ತಿರಲ್ಲ. ಸಕಲ ಸಂಪತ್ತುಗಳ ಆಸೆ ಹುಟ್ಟುವಂತೆ ಮನಸ್ಸು ಪರಿವರ್ತನೆ ಆಗ್ಬಿಡುತ್ತೆ ಕಲಿ ಪ್ರಭಾವದಿಂದ. ಪುಷ್ಕರನಿಗೆ ಪಗಡೆ ಆಟ ಆಡೋಣ ಅಂತ ನಳನನ್ನ ಕರಿತಾನೆ. ನಳ ಅದಕ್ಕೆ ಅವನಿಗೂ ಸಹ ಒಂದು ದೌರ್ಬಲ್ಯ ಅಂತ ಇರುತ್ತೆ, ಯುಧಿಷ್ಠಿರನ ತರ ಬಲಹೀನತೆ ಅಂತ ಕರಿತೀವಿ. ಅಂದ್ರೆ ಜೂಜಾಟದಲ್ಲಿ ಆಸಕ್ತಿ ಇರುತ್ತೆ. ಇಲ್ಲೋ ಒಂದ್ ಮನುಷ್ಯ ಅಂದ್ಮೇಲೆ ಬಲಹೀನತೆ ಇರುತ್ತಲ್ಲ, ಮಾನಸಿಕ ದೌರ್ಬಲ್ಯ ಇದ್ದೇ ಇರುತ್ತೆ. ಅವನಿಗೂ ಇಷ್ಟವಾದ ಆಟ. ಅವನು ಇವನನ್ನ ಪ್ರೇರೇಪಿಸ್ತಾನೆ ದ್ಯೂತ ವಿದ್ಯೆಗೆ, ಅಂದ್ರೆ ದ್ಯೂತ ಆಟಕ್ಕೆ ಕರಿತಾನೆ. ಆದ್ರೆ ನಮ್ಮ ನಳ ಮಹಾರಾಜನಿಗೆ ದ್ಯೂತ ವಿದ್ಯೆ ಪಾಪ ಅಷ್ಟು ಬರ್ತಿರಲ್ಲ. ಆದ್ರೂ ಆಟಕ್ಕೆ ಹೋಗ್ತಾನೆ, ಇಷ್ಟ ಅಲ್ಲ, ಇನ್ನ ಅದು ಒಂಥರ ರಚ್ಚಿಡಿಸ್ಬಿಡುತ್ತೆ ಆಟ. ಪುಷ್ಕರನ ದಾಳದಲ್ಲಿ ದ್ವಾಪರ ಸೇರ್ಕೊಂಡ್ಬಿಟ್ಟಿರ್ತಾನೆ.
ಎಲ್ಲ ಗೆಲುವು ಪುಷ್ಕರನಿಗೆ ಲಭಿಸ್ಬೇಕು ಅಂತ ಅವನು ದಾಳದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾನೆ. ಎಲ್ಲ ಕಲಿಯ ಆಟ ಇದು. ಇದರಿಂದ ಜೂಜಿ ಕುತ್ಕೋತಾರೆ ಇಬ್ರು ಅಣ್ಣ ತಮ್ಮ. ಅದ್ರಲ್ಲಿ ಪುಷ್ಕರ ಗೆದ್ದು ಬಿಡ್ತಾನೆ. ಇದರಿಂದ ಪಾಪ ನಳ ಮಹಾರಾಜ ಸಂಪತ್ತು ರಾಜ್ಯ ಎಲ್ಲ ಹೋಗ್ಬಿಡುತ್ತೆ. ಇದ್ದಿದ್ದೆಲ್ಲ ಸಂಪತ್ತೆಲ್ಲ ಕಳ್ಕೊಂಡ್ಬಿಡ್ತಾನೆ. ನಳನಿಗೆ ಪಾಪ ಮತ್ತೆ ಅವನ್ ಪುಷ್ಕರ ಎಷ್ಟು ಕೆಟ್ಟವಾಗಿರುತ್ತೆ ಮನಸ್ಸು ಅಂದ್ರೆ ರಾಜಾಜ್ಞೆ ಬೇರೆ ಮಾಡ್ತಾನೆ. ನಳನಿಗೆ ಯಾರು ಸಹಾಯ ಮಾಡ್ಕೊಡುದು, ಅವನ ನಿರ್ಗತಿಕನಾಗ್ಬೇಕು ಅಂತ ಒಂದು ವತ್ಸರ ಅಸೂಯೆ ಬಂದ್ಬಿಟ್ಟಿರುತ್ತೆ ಕಲಿ ಪ್ರಭಾವದಿಂದ. ಪುಷ್ಕರ ಆಜ್ಞೆ ಮಾಡ್ಬಿಡ್ತಾನೆ ಯಾರು ಕೂಡ ಸಹಾಯ ಮಾಡಬಾರ್ದು ಅವನಿಗೆ ಅಂತ. ನಳ ದಮಯಂತಿರ ಪಾಡು ಹೇಳ್ತಿರೋದು ಅಲ್ಲಿಂದ ಅವರಿಗೆ ಕಾಡಿಗೆ ಬರೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಇಬ್ರು ಕಾಡಿಗೆ ಹೊರಟ್ಬಿಡ್ತಾರೆ. ದಮಯಂತಿ ಪಾಪ ತನ್ನ ಮಕ್ಳನ್ನ ತನ್ನ ತವ್ರ ಮನೆ ಕಳಿಸ್ತಾಳೆ, ತನ್ನ ತಂದೆ ಹತ್ರ ಕಳಿಸ್ತಾಳೆ. ಕಾಡಿಗೆ ಬಂದ ದಂಪತಿಗಳು ಪಾಪ ಹಸಿವು ನೀರಡಿಕೆಗಳಿಂದ ಬಳಲಿ ಬಹಳಷ್ಟು ಕಷ್ಟಕ್ಕೊಳಗಾಗ್ತಾರೆ ಅಂದ್ರೆ ತೀರದು ಅವ್ರ ಕಷ್ಟ. ಅವನು ನಳ ಮಹಾರಾಜ ಬರ್ತಾ ಇರ್ಬೇಕಾದ್ರೆ ತನ್ನ ಪಕ್ಷಿಗಳನ್ನ ಹಿಡಿಬೇಕು ಅಂತ ಹೇಳ್ತಾರೆ. ಅಲ್ಲೊಂದು ಬಟ್ಟೆನ ತನ್ನ ಬಟ್ಟೆ ಉಟ್ಕೊಂಡ್ ಬಟ್ಟೆನ ಹಾಸ್ತಾನಂತೆ. ಆ ಹಾಸಿದ್ಮೇಲೆ ಪಕ್ಷಿಗಳು ಆ ಬಟ್ಟೆನೂ ಸಹ ಹಿಡ್ಕೊಳಕ್ ಹೋಗ್ಬೇಕಾದ್ರೆ ಆ ಬಟ್ಟೆನೂ ಕಿತ್ಕೊಂಡು ಹೊಟ್ಟೋಗ್ಬಿಡುತ್ತಂತೆ. ಪಾಪ ನಳ ಮಹಾರಾಜ ನಗ್ನನಾಗ್ಬಿಡ್ತಾನೆ. ಈ ತರ ನಗ್ನನಾದ ತನ್ನ ಪತಿಗೆ ತಾನು ಸೀರೆ ಹರಿದು ಅವಳೇ ಕೊಡ್ತಾಳೆ ಬಟ್ಟೆನ. ಅಂದ್ರೆ ಮುಂದಿನ ಅವಳ ವ್ಯಕ್ತಿತ್ವ ಹೇಗೆ ಅಂತ ಮುಂದಿನ ಸ್ವಲ್ಪದಲ್ಲಿ ಹೇಳ್ತೀನಿ. ಆ ಬಟ್ಟೆನ ಕೊಟ್ಬಿಡ್ತಾಳೆ. ಹೀಗೆ ಕಷ್ಟಗಳನ್ನ ಅನುಭವಿಸಿ ಆ ನಳ ಮಹಾರಾಜನಿಗೆ ನೋಡಕ್ಕಾಗಲ್ಲ, ತನ್ನ ಪತ್ನಿಗೆ ಇಂಥ ಕಷ್ಟ ಬಂತಲ್ಲ ಅಂತ ಬಹಳ ದುಃಖಿತನಾಗ್ತಾನೆ. ಇವಳನ್ನ ಏನಾರು ಮಾಡಿ ನಾನು ಅವ್ರ ತಂದೆ ಮನೆಗೆ ಕಳಿಸ್ಬೇಕು, ವಿದರ್ಭ ದೇಶಕ್ಕೆ, ಸುಖವಾಗಿ ಅವಳಾರು ಇರ್ಲಿ, ನನ್ ಪಾಡು ನನಗ್ ಬಿಟ್ಟಿದ್ದು ಅಂತ ಬಹಳ ಚಿಂತೆ ಮಾಡ್ತಾನೆ. ಆದ್ರೆ ಅವಳು ಹೇಳ್ತಾನೆ, ನೀನ್ ತವ್ರ ಮನೆಗ್ ಹೋಗ್ಬಿಡು, ಇಲ್ಲ ನನ್ ಜೊತೆ ನನಗೆ ಒಳ್ಳೆ ಸಮಯ ಬಂದಾಗ ನೀನು ಕರ್ಕೊಂಡ್ ಹೋಗ್ತೀನಿ ಅಂತ. ಆದ್ರೆ ಅವಳು ಒಪ್ಪಲ್ಲ. ಮೃಷ್ಟಾನ್ನ ಇರ್ಲಿ, ಒಪ್ಪತ್ತು ಇಲ್ದೇ ಇರ್ಲಿ, ಎಂತ ಕಷ್ಟ ಬಂದ್ರು ನಿನ್ ಜೊತೆ ನಾನು ಇರ್ತೀನಿ. ಮದ್ವೆ ಸಮಯದಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಎಂಬ ಮಾತಿನಲ್ಲಿ ಮದ್ವೆ ಆಗ್ಬಿಟ್ಟಿದೆ. ಆದ್ರಿಂದ ನೀನ್ ಬಿಟ್ಟು ಹೋಗಲ್ಲ ಅಂತಾಳೆ. ನೀನು ಹೆದರ್ಬೇಡ, ನಿನ್ಗೆ ಇಷ್ಟ ಹೇಳ್ತಾಳೆ. ಆದ್ರೂ ಅವನು ಏನ್ ಮಾಡಿದ್ರು ಕೇಳಲ್ಲ ದಮಯಂತಿ. ನಾನು ಹೋಗಲ್ಲ, ನಿನ್ ಜೊತೆಗೆ ಇರ್ತೀನಿ. ನಾನು ಪತಿಧರ್ಮ ಅಂತಂದ್ರೆ ನಾನ್ ನಿನ್ ಜೊತೆಗೆ ಇರ್ಬೇಕು, ಕಷ್ಟ ಆಗ್ಲಿ ಸುಖ ಆಗ್ಲಿ ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅವನಿಗೆ ತಡ್ಕೊಳಕ್ ಆಗಲ್ಲ. ನಾನು ಅಟ್ಲೀಸ್ಟ್ ಇವಳನ್ನ ಬಿಟ್ಟು ಹೋಗೋದ್ರಿಂದನಾದ್ರೂ ಇವಳು ತನ್ನ ತವ್ರ ಮನೆಗೆ ಹೋಗ್ತಾಳೆ ಅಂತ ಅವನ್ ಯೋಚನೆ ಮಾಡ್ಬಿಟ್ಟು ಹೀಗೆ ಮಲಗಿರ್ತಾರೆ ರಾತ್ರಿ ಕಾಡಲ್ಲಿ. ಎದ್ದು ಹೋಗೋದ್ರಲ್ಲಿ ಬೆಳಿಗ್ಗೆ ಆಗೋದ್ರಲ್ಲಿ ನಳ ಮಹಾರಾಜ ಹೊಟ್ಟೋಗ್ಬಿಡ್ತಾನೆ ದಮಯಂತಿನ ಬಿಟ್ಬಿಟ್ಟು. ಬೆಳಿಗ್ಗೆ ಕಣ್ಬಿಡ್ತಾಳೆ, ಪತಿ ಪಕ್ಕದಲ್ಲಿ ಇರೋದೇ ಇಲ್ಲ. ಸೊ ಅವಳು ಏನ್ ಮಾಡ್ಬೇಕು ಪಾಪ, ಎಷ್ಟು ದಿಗ್ಭ್ರಮೆ ಆಗ್ಬೇಕು ಅವಳಿಗೆ. ಕಾಡಲ್ಲಿ ಬೇರೆ ಒಬ್ಳೆ, ಇವನು ಈ ಕಡೆ ಬಿಟ್ಟು ಬಂದ್ಬಿಡ್ತಾನೆ. ಆದ್ರೆ ದಮಯಂತಿ ಅಷ್ಟು ದುಃಖಿತಳಾಗ್ತಾಳೆ ಅಂತಂದ್ರೆ ಆ ಪ್ರಸಂಗನ ವರ್ಣಿಸಕ್ಕೆ ಆಗಲ್ಲ. ಆದ್ರೂ ಧೈರ್ಯದಿಂದ ಆತ್ಮಸ್ಥೈರ್ಯ ಕಳ್ಕೊಳ್ಳದೆ ಎದ್ದು ಹೊರಡ್ತಾಳೆ. ದಾರಿಲಿ ಬರ್ಬೇಕಾದ್ರೆ ಒಂದು ಹೆಬ್ಬಾವು ಕಾಣಿಸುತ್ತಂತೆ. ಅದು ಇವಳನ್ನ ನುಂಗಬೇಕು ಅಂತ ಕಾಯ್ತಾ ಇರುತ್ತೆ. ಅಷ್ಟ್ರಲ್ಲಿ ಅವಳು ಆ ದೇವ್ರನ್ನ ಪ್ರಾರ್ಥಿಸ್ತಾಳೆ. ಅಷ್ಟ್ರಲ್ಲಿ ಒಬ್ಬ ವ್ಯಾಧನೊಬ್ನು ಬಂದ್ಬಿಟ್ಟು ಆ ಹೆಬ್ಬಾವು ನುಂಗೋದ್ರಿಂದ ಅವಳನ್ನ ರಕ್ಷಣೆ ಮಾಡ್ತಾನಂತೆ. ಮಾಡ್ಬಿಟ್ಟು ಸುಮ್ನೆ ಇರ್ಬೇಕಾ ಬೇಡ, ಇಲ್ಲ ಅವಳ ಸೌಂದರ್ಯಕ್ಕೆ ಅವನ್ ಹೋಗ್ಬಿಡ್ತಾನೆ. ಇವಳನ್ ಮದ್ವೆ ಆಗ್ಬೇಕು, ಇವಳನ್ನ ಏನಾರು ಮಾಡಿ ನಾನ್ ಒರೆಸ್ಬೇಕು, ಇವಳು ಅಥವಾ ನನ್ ಜೊತೆಗಾರು ಇರ್ಲಿ, ಇವಳು ನನ್ ಜೊತೆಗೆ ಬರ್ಬೇಕು ಅಂತ ಮಾಡಿದಾಗ ಇನ್ನೇನ್ ಮುಟ್ಟಕ್ಕೆ ಸ್ಪರ್ಶ ಮಾಡ್ಬೇಕು ಅಂತ ಬರ್ತಾನಂತೆ ಅವನು. ಆದ್ರೆ ಈ ಪತಿವ್ರತ ಧರ್ಮದ ಪ್ರಭಾವದಿಂದ ಸ್ಪರ್ಶ ಮಾತ್ರದಿಂದ ಅವನು ಸುಟ್ಟು ಹೋಗ್ತಾನೆ ಅಂತ ಹೇಳ್ತಾರೆ. ಅಷ್ಟು ನಮ್ಮ ದಮಯಂತಿ ಪತಿವ್ರತ ಧರ್ಮವನ್ನ ಪಾಲಿಸ್ತಾ ಇರ್ತಾಳೆ. ಇಷ್ಟು ಕಾಡಲ್ಲಿ ಅಲ್ತಾ ಕೊನೆಗೆ ಚೇದಿರಾಜನ ಬಳಿ ಬರ್ತಾಳೆ. ಅಲ್ಲಿ ರಾಜಾಶ್ರಯದಲ್ಲಿದ್ದು ಒಬ್ಬ ಸೈರಂಧ್ರಿಯಾಗಿ ಕೆಲಸ ಸೇರ್ಕೋತಾಳೆ ಅಂತ ಹೇಳ್ತಾರೆ. ಅಲ್ಲಿ ಅವಳು ಆಶ್ರಯ ಪಡಿತಾಳೆ ಚೇದಿರಾಜನ ಬಳಿ. ಈ ಕಡೆ ನಳರ್ ಮಹಾರಾಜ ಕಾಡಿನಲ್ಲಿ ಹೋಗ್ತಾ ಇದ್ದಾಗ ಒಂದು ಧ್ವನಿ ಕೇಳುತ್ತೆ. ಕಾಡ್ಗಿಚ್ಚು ಹತ್ಬಿಟ್ಟಿರುತ್ತೆ. ಅಲ್ಲಿ ಒಂದು ಆರ್ತ ಧ್ವನಿ, ಬಾ ನಳ ಮಹಾರಾಜ, ನನ್ನನ್ನ ಕಾಪಾಡು ಅಂತ ಹೇಳ್ತಿರ್ತಾರೆ. ನಳ ಮಹಾರಾಜ ಅಂತಾನು ಹೇಳಲ್ಲ, ಬಟ್ ಅದು ಪೂರ್ವದಲ್ಲಿ ನಳ ಮಹಾರಾಜನೇ ಕಾಪಾಡ್ಬೇಕು ಅಂತ ಒಂದು ನಿರ್ಧಾರಿತ ಆಗಿರುತ್ತೆ. ಬಾ ನನ್ನ ಕಾಪಾಡು ಅಂತ ಒಂದು ಧ್ವನಿ ಕೇಳ್ತಾ ಇರುತ್ತೆ. ಏನು ಅಂತ ಅವನು ಹೋಗ್ಬೇಕಾದ್ರೆ ಕಾಡಲ್ಲಿ ಒಂದು ಕಾರ್ಕೋಟಕ ಎಂಬ ಸರ್ಪರಾಜ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಆ ಕಾಡ್ಗಿಚ್ಚಿನಲ್ಲಿ. ನನ್ನನ್ನು ಕಾಪಾಡು, ಅದು ಸ್ಥಿರವಾಗಿರುತ್ತೆ, ಅಲ್ಗಾಡ್ತಾನೂ ಇರಲ್ಲ, ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಆ ಸರ್ಪರಾಜ. ಅಲ್ಲಿ ಹೋದಾಗ ನೋಡ್ತಾನೆ, ಅಲ್ಲಿ ಕಾಡ್ಗಿಚ್ಚು ಬೇರೆ. ನಳ ಮಹಾರಾಜ ನುಗ್ಗುಬಿಟ್ಟು ಆ ಸರ್ಪನ ಕಾಪಾಡ್ಬಿಟ್ಟಾಗ ಅದು ಹೇಳುತ್ತೆ ಕಾರ್ಕೋಟಕ ಸರ್ಪರಾಜ, ನೀನ್ ಒಂದ್ 10 ಹೆಜ್ಜೆ ಮುಂದ್ ಹೋಗು ಅಂತ ಹೇಳುತ್ತೆ. ಅವಾಗ ಅವನು ಹೋಗ್ತಾನೆ. ಏಕಂ ದ್ವಿತೀಯಂ ಅಂತ ಎಣಿಸ್ಕೊಂಡು ಹೋಗ್ತಾ ಲಾಸ್ಟಿಗೆ ದಶಮಂ ಅಂತ ಅಂದಾಗ ಆ ಕಾರ್ಕೋಟಕ ಸರ್ಪ ಅವನನ್ನ ಕಚ್ಬಿಡುತ್ತೆ. ಕಚ್ಚಿದ ತಕ್ಷಣ ಅವನಲ್ಲಿ ಆ ಕಾರ್ಕೋಟಕ ವಿಷ ಶರೀರದಲ್ಲೆಲ್ಲ ಪ್ರಹಾರ ಆಗ್ಬಿಡುತ್ತೆ.
ಆಗ್ತಿದ್ದಂಗೆ ಅವನು ಒಬ್ಬ ಕುಬ್ಜನಾಗಿ ಕುರೂಪಿ ಆಗ್ಬಿಡ್ತಾನೆ. ನಳ ಮಹಾರಾಜ ಎಂತ ರೂಪವಂತ, ಸೌಂದರ್ಯವಂತ ನೋಡಿ. ರೂಪ ಇರುತ್ತೆ, ಶಾಶ್ವತನೇ ಅಲ್ಲ ಅನ್ನೋದಕ್ಕೆ ಎಷ್ಟೆಷ್ಟು ಪ್ರಸಂಗಗಳು ಒದಗ್ ಬರುತ್ತೆ. ಅವ್ನು ವಿಕಾರ ಆಗ್ಬಿಡ್ತಾನೆ, ಕುರೂಪಿ ಕುಬ್ಜನಾಗ್ಬಿಡ್ತಾನೆ. ಅವಾಗ ಅವನ್ ಅನ್ಸುತ್ತೆ, ಇದೇನು ಉಪಕಾರ ಮಾಡಿದ್ದಕ್ಕೆ ಅಪಕಾರನ ನನಗೆ ಅಂತ ಕೇಳ್ದಾಗ, ಇಲ್ಲ ನಿನಗೆ ಇದರಿಂದ ಒಳ್ಳೇದೇ ಆಗುತ್ತೆ. ಈ ಕುಬ್ಜನಾಗಿರೋದ್ರಿಂದ, ವೇಷವನ್ ಬದಲಾವಣೆ ಆಗಿರೋದ್ರಿಂದ ನಿನಗೆ ಶತ್ರುಗಳ ಬಾಧೆ ಆಗಲ್ಲ, ನಿನಗೆ ಒಳ್ಳೇದೇ ಆಗುತ್ತೆ ಇದರಿಂದ ನಾನು ಮಾಡಿರೋದು. ನಿನಗೆ ನಾನು ಒಂದು ವಸ್ತ್ರವನ್ನ ಕೊಡ್ತೀನಿ. ಈ ಒಂದು ವಸ್ತ್ರವನ್ನ ನಿನಗೆ ಅವಶ್ಯಕತೆ ಬಂದಾಗ, ನಿನಗೆ ಬೇಕಂದಾಗ ಇದನ್ನ ಧರಿಸು, ಅವಾಗ ನಿನ್ಗೆ ಮರಳಿ ನಿನ್ನ ರೂಪ ವಾಪಸ್ ಬರುತ್ತೆ ಅಂತ ಅದು ಹೇಳುತ್ತೆ. ಆಮೇಲೆ ಅದಕ್ಕೆ ಅವನಿಗೊಂದು ಮಾರ್ಗದರ್ಶನನೂ ಮಾಡುತ್ತೆ. ನೀನ್ ಇಲ್ಲಿಂದ ಸೀದಾ ಅಯೋಧ್ಯೆಯ ಋತುಪರ್ಣ ರಾಜನಲ್ಲಿಗೆ ಹೋಗು, ಅಲ್ಲಿ ನಿನಗೆ ಅಲ್ಲಿಂದ ನೀನು ಅವನಲ್ಲಿ ಒಂದು ವಿದ್ಯೆಯನ್ನ ಕಲಿ, ಅಕ್ಷವಿದ್ಯೆ ಅಂತ, ಅಲ್ಲಿಂದ ನಿನ್ಗೆ ಸುಗಮವಾಗುತ್ತೆ ನಿನ್ನ ದಾರಿ ಅಂತ ಮಾರ್ಗದರ್ಶನ ಮಾಡುತ್ತೆ. ಅಲ್ಲಿಂದ ಸೀದಾ ನಳ ಮಹಾರಾಜ ಅಯೋಧ್ಯೆಗೆ ಬರ್ತಾನೆ. ಅಲ್ಲಿ ಋತುಪರ್ಣ ರಾಜ ಅಂತ ರಾಜ್ಯ ಆಳ್ತಾ ಇರ್ತಾನೆ. ಅಲ್ಲಿ ಬಂದ್ಬಿಟ್ಟು ಕೆಲ್ಸಕ್ಕೆ ಸೇರ್ತಾನೆ. ಅಶ್ವವಿದ್ಯೆಯಲ್ಲಿ ಪಾರಂಗತನಾಗಿರ್ತಾನಲ್ಲ, ಅಶ್ವಗಳನ್ನ ನೋಡ್ಕೊಳಕ್ ಕೆಲ್ಸಕ್ಕೆ ಸೇರ್ತಾನೆ. ಅಲ್ಲದೆ ರಥಗಳನ್ನ ಓಡಿಸ್ತಕ್ಕಂಥ ಸಾರಥಿಯಾಗೂ ಕೂಡ ಕೆಲಸ ಮಾಡ್ತಾನೆ. ಅವನು ಬಹಳ ಪರಿಣಿತ ಸಾರಥಿಯಲ್ಲಿ. ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಾಗ ಹೀಗೆ ಕೆಲಸ ಮಾಡ್ತಾ ಇರ್ತಾನೆ. ಈ ಕಡೆ ದಮಯಂತಿಯ ತಂದೆ ಭೀಮರಾಜ ವಿದರ್ಭ ದೇಶದಲ್ಲಿ ಇವರಿಬ್ರು ಹುಡುಕ್ತಾ ಇರ್ತಾನೆ. ಎಲ್ಲಿ ಹೋದ್ರು ಇವ್ರು ದಮಯಂತಿ ನಳ ಅಂತ ಅವನು ಬಹಳ ದುಃಖಿತನಾಗಿ ಹುಡುಕ್ತಾ ಇರ್ತಾನೆ. ಹುಡುಕ್ತಾ ಇರ್ಬೇಕಾದ್ರೆ ಅವನ ಬೇಹುಗಾರಿಕೆಯಿಂದ ದಮಯಂತಿ ಚೇದಿ ರಾಜ್ಯದಲ್ಲಿ ಸೈರಂಧ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಕಂಡಿಡ್ಬಿಟ್ಟು ಹುಡುಕಿ ದಮಯಂತಿನ ಕರ್ಕೊಂಡ್ಬರ್ತಾನೆ, ತನ್ನ ರಾಜ್ಯಕ್ಕೆ ಕರ್ಕೊಂಡ್ಬರ್ತಾನೆ, ವಿದರ್ಭ ದೇಶಕ್ಕೆ. ಹೀಗೆ ಕರ್ಕೊಂಡ್ಬಂದಾಗ ದಮಯಂತಿ ಪತಿ ಇಲ್ದಲ್ಲದೆ ಅವಳ ವಿರಹ ವೇದನೆ ನೋಡಕ್ಕಾಗ್ತಾ ಇರಲ್ಲ. ತುಂಬಾ ದುಃಖಿತಳಾಗಿರ್ತಾಳೆ ದಮಯಂತಿ. ಏನಾದ್ರೂ ಮಾಡಿ ನಳ ಮಹಾರಾಜನ ಹುಡುಕ್ಲೇಬೇಕು, ನನ್ನ ಮಗಳು ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ಅಂತ ಅನ್ಕೊಂಡು ನಳ ಮಹಾರಾಜನನ್ನ ಹುಡುಕೋಕ್ಕೂ ಸಹ ಅವರ ಆಪ್ತರನ್ನೆಲ್ಲ ಕಳಿಸ್ತಾ ಇರ್ತಾನೆ. ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ನಳ ಮಹಾರಾಜ ಋತುಪರ್ಣ ರಾಜನಲ್ಲಿ ಕೆಲಸ ಮಾಡ್ತಿದ್ದಾನೆ. ಹಾಗೂ ದಮಯಂತಿ ಒಂದು ಕ್ಲೂನು ಕೊಟ್ಟಿರ್ತಾಳೆ, ನಳ ಮಹಾರಾಜನ ಚಲನವಲನಗಳು ಎಲ್ಲಾನು ಸ್ವಲ್ಪ ಕ್ಲೂ ಕೊಟ್ಟು ಕಳ್ಸಿರ್ತಾಳೆ. ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲಿ ಕೆಲ್ಸಕ್ಕಿದ್ದು ನೋಡ್ತಾರೆ. ಆ ಕುಬ್ಜನಾದ, ಅವನ ಹೆಸರು ಬಾಹುಕ ಅಂತ ಹೆಸರು ಚೇಂಜ್ ಮಾಡ್ಕೊಂಡು ಬಂದಿರ್ತಾನೆ ಅವನಲ್ಲಿಗೆ. ಸೊ ಹಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವನ ಚಲನವಲನ ಪರೀಕ್ಷಿಸಿ ಇವನೇ ನಳ ಮಹಾರಾಜ ಇರಬಹುದಾ ಎಂಬ ಒಬ್ಬ ಶಂಕೆ ಬರುತ್ತೆ. ಬಂದು ಅವರು ಹೇಳ್ತಾರೆ, ಬೇಹುಗಾರಿಕೆ ಮಾಡೋರು ಸೈನಿಕ, ಹೀಗೆ ಅಲ್ಲಿ ಒಬ್ನಿದಾನೆ, ಅವ್ನು ನೋಡಿದ್ರೆ ಇದೇ ತರ ಕಾಣ್ತಾನೆ, ಬಟ್ ಅವನು ಬಹಳ ಕುರೂಪಿ, ಅವನು ಹೌದೋ ಅಲ್ವೋ ಅಂತ ಗೊತ್ತಿಲ್ಲ ಅಂತ ಈ ರೀತಿ ಹೇಳ್ಬೇಕಾದ್ರೆ ದಮಯಂತಿ ಒಂದು ಪ್ಲಾನ್ ಮಾಡ್ತಾಳೆ. ಅದಕ್ಕೆ ಮರು ಸ್ವಯಂವರ ಏರ್ಪಡಿಸ್ಬೇಕು ಅಂತ ಮಾಡ್ತಾಳೆ. ಅವಳೇ ಐಡಿಯಾ ಕೊಡ್ತಾಳೆ ಅವರಪ್ಪಂಗೆ. ಸೊ ಅವಾಗ ದಮಯಂತಿಗೆ ಮರು ಸ್ವಯಂವರ ಏರ್ಪಾಟ್ ಮಾಡಿದಾಗ ಮೊದಲನೇ ಆಹ್ವಾನ ಅಯೋಧ್ಯೆ ಋತುಪರ್ಣ ರಾಜನಿಗೆ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ಸಂಶಯ ಬಂದಿರುತ್ತೆ ನಳ ಮಹಾರಾಜ ಇದ್ದಾನೆ ಅಂತ. ಹಿಂಗ್ ಮಾಡ್ಬೇಕಾದ್ರೆ ಅದು ಹಿಂದಿನ ದಿನ ತಲುಪುತ್ತೆ ಅವನಿಗೆ, ಋತುಪರ್ಣ ರಾಜನಿಗೆ. ಅವನಿಗೆ ಒಂದಿನದಲ್ಲಿ ಹೆಂಗ್ ಹೋಗೋದು ಸ್ವಯಂವರಕ್ಕೆ? ಅವನಿಗೂ ಇಷ್ಟ ಇರುತ್ತೆ ದಮಯಂತಿನ ಒರೆಸ್ಬೇಕು ಅಂತ. ಅವಾಗ ಒಂದಿನದಲ್ಲಿ ಹೇಗ್ ಮುಟ್ಟೋದು? ವಿದರ್ಭ ದೇಶನ ಅಯೋಧ್ಯೆಯಿಂದ ಮುಟ್ಬೇಕಲ್ಲ. ಸೊ ಇವನಲ್ಲಿ ಬರ್ತಾನೆ, ಬಾಹುಕ ಎಂಬ ಹೆಸರಿನ ನಳ ಮಹಾರಾಜನಲ್ಲಿ ಬರ್ತಾನೆ, ಕೇಳ್ಕೊತಾನೆ, ಏನಪ್ಪಾ ನೀನು ಸಾರಥಿಯಾಗಿ ಓಡಿಸ್ತೀಯ ರಥನ ಅಂತ ಕೇಳ್ತಾನೆ. ಅವನು ಈ ವಿಷಯ ಗೊತ್ತಾಗಿರುತ್ತೆ, ದಮಯಂತಿಗೆ ಸ್ವಯಂವರ ಏರ್ಪಾಟ್ ಆಗ್ತಿದೆ ಅಂತ. ಆದ್ರೆ ನಳನಿಗೆ ಅವಾಗ ಸ್ವಲ್ಪ ನೋವಾಗುತ್ತೆ. ಅಯ್ಯೋ ದಮಯಂತಿ ಇಲ್ಲಿದ್ದಾಳೆ, ದಮಯಂತಿಗೆ ಮರು ಸ್ವಯಂವರನ ಅಂತ ಅವನಿಗೂ ಸ್ವಲ್ಪ ಆಗುತ್ತೆ. ಅವನಿಗೂ ಹೋಗ್ಬೇಕು ಅನ್ನೋ ಆಸೆ ಆಗುತ್ತೆ. ಹಾಗಾಗಿ ಅವನು ಒಪ್ಕೊಂಡ್ಬಿಟ್ಟು ನಾನು ತಯಾರು ಮಾಡ್ತೀನಿ ಈ ಕುದುರೆಗಳನ್ನ ಒಂದಿನದಲ್ಲಿ. ಯಾಕೆಂದ್ರೆ ಅವನು ಅಶ್ವವಿದ್ಯಾ ಪಾರಂಗತನಾಗಿರ್ತಾನಲ್ಲ, ಅವನಿಗೆ ಗೊತ್ತು. ಆವಾಗ ಅವನು ಒಪ್ಕೊತಾನೆ, ಸರಿ ಹೋಗೋಣ ಅಂತ. ಅವನು ಅಲ್ಲಿ ಬೇಕಂತಾನೆ ಆ ಕೃಷಿವಾಗಿರೋ ಕುದುರೆಗಳನ್ನ ಆಯ್ಕೆ ಮಾಡ್ತಾನಂತೆ. ಅದಕ್ಕೆ ಅವನಿಗೆ ಋತುಪರ್ಣ ರಾಜ, ಏನಪ್ಪಾ ಇಂಥ ಕುದುರೆಗಳನ್ನ ಇಟ್ಕೊಂಡು ನಾವು ಒಂದಿನದಲ್ಲಿ ಹೋಗಕ್ಕಾಗುತ್ತಾ ಅಂತ ಹೇಳ್ತಾನೆ. ನೀವೇನ್ ಯೋಚನೆ ಮಾಡ್ಬೇಡಿ, ನಾನೆಲ್ಲ ತಯಾರು ಮಾಡ್ತೀನಿ ಅವನನ್ನ ಅಂತ ಅವನಿಗೆ ಆಶ್ವಾಸನೆ ಕೊಡ್ತಾನೆ. ಅದೇ ರೀತಿ ಆ ಕೃಷಿವಾದ ಕುದುರೆಗಳನ್ನೆಲ್ಲ ಅದಕ್ಕೆಲ್ಲ ಅದನ್ನ ಪರೀಕ್ಷೆ ಮಾಡ್ಬಿಟ್ಟು ಅದರ ಬಣ್ಣ ಚಲನವಲನ ಎಲ್ಲ ಮಾಡ್ಬಿಟ್ಟು ಅದನ್ನ ತಯಾರು ಮಾಡ್ತಾನೆ. ರಥವನ್ನ ಓಡ್ಸಕ್ಕೆ ಅವನ್ನೆಲ್ಲ ತಯಾರು ಮಾಡ್ತಾನೆ. ಸೊ ಅವ್ರು ಹೊರಡ್ತಾರೆ. ಸಾರಥಿಯಾಗಿ ಒಂದೇ ಸರಿ ಆ ಮೈದಡ್ಬಿಟ್ಟು ಆ ಕುದುರೆಗಳನ್ನ ಒಂದು ಚಾವಟಿ ಕೊಡ್ತಾನೆ. ಒಂದೇ ಸರಿ ಆ ಕುದುರೆಗಳು ಓಡಕ್ ಶುರು ಮಾಡ್ತವಂತೆ. ವಾಯು ವೇಗದಲ್ಲಿ ಓಡುತ್ತವೆ ಅಂತ ಹೇಳ್ತಾರೆ. ಓಡುತ್ತೆ ಅಷ್ಟು ಓಡಿಸ್ತಾನೆ ಅವನು. ಸಾರಥಿ ಅವನು ರಥ ಓಡಿಸದಲ್ಲಿ ಎಕ್ಸ್ಪರ್ಟ್. ಓಡಿಸ್ತಾ ಇರ್ಬೇಕಾದ್ರೆ ಋತುಪರ್ಣನ ರಾಜನ ಉತ್ತರೀಯ ಅಂದ್ರೆ ಶಲ್ಯ ಬಿದೋಗ್ಬಿಡುತ್ತಂತೆ.
ಅವಾಗ ಋತುಪರ್ಣ ರಾಜ ಅಯ್ಯೋ ನನ್ ಶಲ್ಯ ಬಿದ್ದೋಯ್ತು, ನಾನ್ ತೆಕ್ಕೋಬೇಕು ಅಂತಾನೆ. ಅವಾಗ ನಳ ಮಹಾರಾಜ ಬಾಹುಕ ಎಂಬ ಹೆಸರಿನ ನಳ ಮಹಾರಾಜ ಹೇಳ್ತಾನೆ, ಇಲ್ಲ ರಾಜ, ಅದು ನಾವಾಗ್ಲೇ 1 ಯೋಜನ ದೂರ ದಾರಿ ಬಂದ್ಬಿಟ್ಟಿದೀವಿ ಅಂತ ಹೇಳ್ತಾನಂತೆ. ಅಂತ ನನ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ವೇಗದಲ್ಲಿ ಓಡಿಸ್ತಾ ಇದ್ದಾನೆ. 1 ಯೋಜನ ಅಂದ್ರೆ 12 ಕಿಲೋಮೀಟರ್. ಹಿಂಗ್ ಒಂದ್ ಕ್ಷಣ ಹಿಂಗ್ ಶಲ್ಯ ಹಿಂಗ್ ನೋಡಿದ್ರಾಗ 1 ಯೋಜನ ದಾರಿ ಬಂದ್ಬಿಟ್ಟಿರ್ತಾನಂತೆ. ಹಂಗೆ ಒಂದು ದಿನದಲ್ಲಿ 100 ಯೋಜನ ದಾರಿನ ಓಡಿಸ್ತಾನೆ. ಅಲ್ಲಿಗೆ ಅವನಿಗೆ ಡೌಟ್ ಬಂದು, ಇದು ಮಾತಲಿಯೋ ಅಂತ ಹೇಳ್ತಾರೆ ಒಬ್ರು, ಇನ್ನೊಬ್ರ ಹೆಸರು ರಥ ಓಡ್ಸನು. ಹಾಗೆ ನಳ ಮಹಾರಾಜನಲ್ದಲೇ ಈ ತರ ರಥ ಓಡ್ಸರ್ ಯಾರು ಇಲ್ಲ, ನೀನ್ ನಳ ಮಹಾರಾಜನ ಅಂತ ಅವನಿಗೆ ಸಂಶಯ ಬಂದ್ ಕೇಳ್ತಾನೆ. ಅವಾಗ ಅವನು ಹೋಗ್ತಾನೆ, ನಡೆದಿದ್ ಕಥೆನೆಲ್ಲ ಹೇಳ್ತಾನೆ ನಳ ಮಹಾರಾಜ. ಅವನಲ್ಲಿ ಒಂದು ವಿಶೇಷವಾದ ವಿದ್ಯೆ ಇರುತ್ತೆ ಋತುಪರ್ಣ ರಾಜನಲ್ಲಿ. ಅವನು ದಾರಿಲಿ ಬರ್ತಾ ಇರ್ಬೇಕಾದ್ರೆ ಮರದಲ್ಲಿ ಹಣ್ಣುಗಳೆಲ್ಲ ಇರುತ್ತೆ. ಆ ಹಣ್ಣುಗಳನ್ನೆಲ್ಲ ನೋಡ್ತಿದ್ದಂಗೆ ಎಷ್ಟಿದೆ ಅಂತ ಹೇಣಿಸ್ತಾನಂತೆ. ಇಷ್ಟೇ ಇದೆ ನೋಡು ಅಂದಾಗ ನಳ ಮಹಾರಾಜ ನೋಡಿದಾಗ ಅಷ್ಟೇ ಲೆಕ್ಕ ಇರುತ್ತಂತೆ. ಗಣಿತ ಶಾಸ್ತ್ರದಲ್ಲಿ ಪಾರಂಗತನಾಗಿರ್ತಾನೆ ಅವನು, ಅಕ್ಷವಿದ್ಯೆಯಲ್ಲಿ ಅಷ್ಟೇ ಲೆಕ್ಕ. ಅವ್ರ ಲೆಕ್ಕದಲ್ಲಿ ಎಷ್ಟು ಹೇಳ್ತಾನೋ ಅಷ್ಟೇ ಇರುತ್ತೆ ಅಲ್ಲಿ ಹಣ್ಣುಗಳು. ಹಿಂಗ್ ದಾರಿಲಿ ಬರ್ತಾ ಇರ್ತಾನೆ, ಅಷ್ಟ ಅಕ್ಷವಿದ್ಯೆಯನ್ನ ಪಾರಂಗತ ಆಗಿರ್ತಾನೆ. ಅವನಿಗೆ ಈ ತರ ನಳ ಮಹಾರಾಜನೇ ರಥ ಓಡಿಸ್ತಿರೋದು ಅಂತ ಸಂಶಯ ಬಂದಾಗ ಅವಾಗ ಕೇಳ್ತಾನೆ, ನೀನ್ ನಳ ಮಹಾರಾಜನ ಅಂತ. ಹೌದು ಅಂತ ಹೇಳ್ಬಿಟ್ಟು ಎಲ್ಲದನ್ನು ಅವನಿಗೆ ಹೇಳ್ತಾನೆ, ಹಳೆ ಕಥೆನೆಲ್ಲ ಈ ತರ ಆಯ್ತು ಅಂತ. ಅವಾಗ ಅವನಿಗೆ ದ್ಯೂತ ವಿದ್ಯೆನ ಅವನು ಕಲಿಸ್ಕೊಡ್ತಾನಂತೆ. ಇವನು ಅವನಿಗೆ ಅಶ್ವವಿದ್ಯೆನ ಹೇಳ್ಕೊಡ್ತಾನೆ. ಈ ರೀತಿ ಇವನು ಅಶ್ವವಿದ್ಯೆ, ಅವನು ಅಕ್ಷವಿದ್ಯೆನ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಮಂತ್ರೋಪದೇಶ ಮಾಡ್ತಾರೆ. ಆ ಮಂತ್ರೋಪದೇಶ ಮಾಡ್ತಾ ಇರ್ಬೇಕಾದ್ರೆ ಇವನಲ್ಲಿ ಶರೀರದಲ್ಲಿದ್ದ ಕಲಿ ಆಚೆ ಬಂದ್ಬಿಡ್ತಾನಂತೆ. ಒಂದೇ ಸಮನೆ ಆಚೆ ಬರ್ತಾನೆ. ಆ ಹಿಂದಿನ ಒಂದು ಹಿನ್ನೆಲೆಯಲ್ಲಿ ದಮಯಂತಿಗೂ ಸಹ ಗೊತ್ತಾಗಿರುತ್ತೆ ಈ ಕಲಿ ಪ್ರಭಾವ ಇವನ್ ಒಳಗಡೆ ಹೋಗಿದೆ ಅಂದಾಗ ಅವಳು ಶಾಪ ಕೊಟ್ಟಿರ್ತಾಳೆ. ಆ ಶಾಪದಿಂದ ಅವನು ಕಲಿ ಇವನ ನಳ ಮಹಾರಾಜನ ದೇಹದಲ್ಲಿ ಒದ್ದಾಡ್ತಾ ಇರ್ತಾನಂತೆ. ಅವನಿಗೆ ಆಗ್ತಾ ಇರಲ್ಲ ಅಲ್ಲಿ ಒಳಗಡೆ. ಈ ಮಂತ್ರ ಯಾವಾಗ ದ್ಯೂತ ವಿದ್ಯೆ ಇವನ್ ಕಲ್ತು ಬಿಡ್ತಾನೋ ನಳ ಮಹಾರಾಜ ಋತುಪರ್ಣ ರಾಜನಿಂದ, ಒಂದೇ ಸರಿ ಅವನ ದೇಹದಿಂದ ಆಚೆ ಬಂದ್ಬಿಡ್ತಾನೆ, ಹೊರಗಡೆ ಬಂದ್ಬಿಟ್ಟು ನನ್ನನ್ನ ಕ್ಷಮಿಸು ಅಂತ ಕೇಳಿದಾಗ ನಳ ಮಹಾರಾಜನು ಕೂಡ ಶಾಪ ಕೊಡಕ್ ಹೋಗ್ತಾನೆ. ಅವನಿಗೆ ಮೈಯೆಲ್ಲ ಹಗುರಾಗ್ಬಿಡುತ್ತೆ ಕಲಿ ಆಚೆ ಬರ್ತಿದ್ದಂಗೆ. ಇವನು ಸಹ ಶಾಪ ಕೊಡಕ್ ಹೋದಾಗ ಅವನು, ಬೇಡಪ್ಪ, ನಾನು ನಿನ್ಗೆ ಒಂದು ವರ ಕೊಡ್ತೀನಿ ಅಂತ ಹೇಳ್ತಾನೆ. ನಿಂಗೆ ಏನ್ ವರ ಬೇಕೋ ಕೇಳು ಅಂತಾಗ ನಳ ಮಹಾರಾಜ ಹೇಳ್ತಾನೆ, ಯಾರು ಈ ನಳೋಪಾಖ್ಯಾನವನ್ನು ಕೇಳ್ತಾರೋ ಅವ್ರಿಗೆ ಕಲಿದೋಷ ತಾಕದೇ ಇರ್ಲಿ ಅಂತ ವರ ಕೊಡು ಅಂತ ಕೇಳ್ತಾನೆ. ಅವಾಗ ಅವನು ಅದೇ ರೀತಿಯಾಗಿ ವರ ಕೊಡ್ತಾನೆ. ಈ ರೀತಿ ಆದ್ಮೇಲೆ ನಳ ಮಹಾರಾಜ ಮತ್ತೆ ಋತುಪರ್ಣರು ವಿದರ್ಭ ದೇಶವನ್ನು ತಲುಪ್ತಾರೆ. ಅಲ್ಲಿ ದಮಯಂತಿಗೆ ಇವ್ ಡೌಟ್, ಇವನು ಬೇರೆ ಕುರೂಪಿಯಾಗಿದ್ದಾನೆ, ಇವನ್ ನಳ ಮಹಾರಾಜ ಅಲ್ಲೋ ಅಂತ ಸಂದೇಹ. ಆದ್ರೆ ಅವನ ಹಾವ ಭಾವ ಚಲನ ವಲನ ಎಲ್ಲವೂ ನಳರಾಜನನ್ನು ಹೋಲ್ತಾ ಇರುತ್ತೆ. ಆದ್ರೆ ಮಾತ್ರ ಈ ರೂಪ ಮಾತ್ರ ಅವ್ರ ಮನಸ್ಸು ಯಾಕೋ ಸ್ವಲ್ಪ ಒಪ್ತಾ ಇರಲ್ಲ. ಹೀಗಿದ್ದಾಗ ಅಲ್ಲದೆ ಅವಳಿಗೆ ಗೊತ್ತು ಆಗ್ತಿರುತ್ತೆ, ಈ ರಥ ಇಷ್ಟು ಆ ಚಕ್ರಗಳು ಇನ್ನೇನ್ ತಲುಪ್ತಿದ್ದಂಗೆ ಆ ಸೌಂಡಿಗೆ ಈ ನಳ ಮಹಾರಾಜ ಅಂತಾನು ಗೊತ್ತಿರುತ್ತೆ. ಅದು ಗೊತ್ತಾಗುತ್ತೆ. ಈ ರೂಪ ಮಾತ್ರ ಅವಳಿಗೆ ಸ್ವಲ್ಪ ಸಂದೇಹ ಇರುತ್ತೆ, ಯಾಕೆ ಹಿಂಗಾಗಿದ್ದಾನೆ ಇವನು, ಕುಬ್ಜ ವಿಕಾರ ರೂಪಿ ಇದ್ದಾನಲ್ಲ ಅಂತ. ಹೀಗಿರ್ಬೇಕಾದ್ರೆ ಅವ್ರು ಬಿಡಾರ ಹೂಡಿರ್ತಾರೆ. ಅಲ್ಲಿ ಅವನು ಪಾಕಶಾಸ್ತ್ರ ಪ್ರವೀಣ ಅಲ್ಲ ನಳ ಮಹಾರಾಜ. ಅಲ್ಲಿ ಅವಳು ಒಂದು ಟೆಸ್ಟ್ ಮಾಡಕ್ಕೆ ಇದನ್ನ ಕಳಿಸ್ತಾಳೆ. ನೀರು ಕೊಡಲ್ಲ, ಅಗ್ನಿ ಕೊಡಲ್ಲ, ಅಡಿಗೆ ಸಾಮಗ್ರಿಗಳನ್ನ ಕಳಿಸ್ದಾಗ ನೀವು ಅಡಿಗೆ ಮಾಡ್ಕೊಳ್ಳಿ, ನೋಡೋಣ ಹೆಂಗ್ ಅಡಿಗೆ ಮಾಡ್ಕೋತಾರೆ ಇವ್ರು ಅಂತ ಟೆಸ್ಟ್ ಪರೀಕ್ಷೆ ಮಾಡ್ತಾಳೆ. ಆಗ ಅವನು ಯಮ ವರ ಕೊಟ್ಟಿರ್ತಾನಲ್ಲ ಪಾಕ ಪ್ರವೀಣ್ಯತೆನ, ಅವನೆಲ್ಲ ಅಡಿಗೆ ಮಾಡ್ಕೋತಾನೆ. ಅವಳಿಗೆ ಕನ್ಫರ್ಮ್ ಆಗುತ್ತೆ ಇವ್ನು ನಳ ಮಹಾರಾಜ ಅಂತ. ಅಲ್ದೆ ತನ್ನ ಸೇವಕಿಯಾದ ಕೇಶಿನಿ ಅಂತ ಕೈಲಿ ಅವಳ ಮಕ್ಳನ್ನ ಕಳಿಸ್ತಾಳೆ, ನೋಡೋಣ ಇವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನಳ ಮಹಾರಾಜ ಅಂತ. ಸೊ 2 ಮಕ್ಳನ್ನ ಕಳಿಸಿದಾಗ ನಳ ಮಹಾರಾಜನಿಗೆ ತಡ್ಕೊಳಕ್ ಆಗಲ್ಲ. ಎಷ್ಟೇ ಆಗ್ಲಿ ತನ್ನ ಹೆತ್ತು ಮಕ್ಳಲ್ಲ, ತನ್ನ ಕರುಳು ಕೇಳಲ್ಲ, ಬಿಕ್ಕಿ ಅಳಕ್ ಶುರು ಮಾಡ್ಬಿಡ್ತಾನಂತೆ. ಭಾವುಕನಾಗ್ತಾನೆ, ಅಪ್ಕೊಂಡ್ಬಿಡ್ತಾನೆ. ಅಪ್ಕೊಂಡಿದ್ದನ್ನ ದಮಯಂತಿ ನೋಡ್ತಿದ್ದಂಗೆ ಕನ್ಫರ್ಮ್ ಆಗೋಗುತ್ತೆ, ಇವ್ನು ನನ್ನ ಪತಿ ನಳ ಮಹಾರಾಜನೇ ಅಂತ ಕನ್ಫರ್ಮ್ ಆಗುತ್ತೆ. ಆಗ ಬಂದ್ ಕೇಳ್ತಾಳೆ ನಳ ಮಹಾರಾಜನಿಗೆ, ಇಷ್ಟೆಲ್ಲ ಆದ್ರೂ ಇನ್ನೊಂದು ಪ್ರಶ್ನೆ ಕೇಳ್ತಾಳಂತೆ. ನಮ್ಮ ಕನಕದಾಸರು ಹೇಳ್ತಾರೆ ನಳಚರಿತ್ರೆಯಲ್ಲಿ, ಕಾಡಿನಲ್ಲಿ ಅರ್ಧ ಬಟ್ಟೆಯಲ್ಲಿ ಬಿಟ್ಟು ಹೋದ ಹೆಂಡತಿಯನ್ನು ಬಿಟ್ಟು ಹೋದ ಗಂಡನನ್ನು ಬಿಟ್ಟು ಹೋಗ್ಬೋದಾ ನೀನಾ ಅಂತನೂ ಹೇಳಲ್ಲ. ಮಲಗಿದ್ದಾಗ ಬೆಳಿಗ್ಗೆ ಹೇಳೋದ್ರಲ್ಲಿ ಅರ್ಧ ಬಟ್ಟೆಯಲ್ಲಿ ಹುಟ್ಟಿದ್ದ ಸೀರೆಯನ್ನು ಹುಟ್ಟಿದ್ದ ಹೆಂಡತಿ ನೀನ್ ಬಿಟ್ಟು ಹೋಗ್ಬೋದು, ಬಿಟ್ಟು ಹೋದ ಗಂಡನ್ ಇರ್ತಾನ, ಯಾರಾದ್ರೂ ಬಿಟ್ಟು ಹೋಗೋ ಗಂಡನ್ ಇರ್ತಾನ ಅಂತ ಕೇಳ್ತಾಳೆ, ಪ್ರಶ್ನೆ ಮಾಡ್ತಾಳೆ. ಅವಾಗ ಅವನಿಗೆ ಇದು ಗಂಡನ ಕೊರತೆಯೇ ಅಂತ ಅವ್ರು ವರ್ಣಿಸ್ತಾರೆ ಚೆನ್ನಾಗಿ. ಅದನ್ನು ಸಹ ಪ್ರಶ್ನೆ ಮುಖಾಂತರ ಕೇಳಿ ಕೊನೆಗೆ ನಳ ಮಹಾರಾಜ ಇವನೇ ಪತಿ ಅಂತ ಸ್ವೀಕಾರ ಮಾಡ್ತಾಳೆ. ಅಲ್ಲಿ
ನಳ ಮಹಾರಾಜನಿಗೆ ಸಂಶಯ ಬರಬಾರ್ದು ಅಂತ ಸ್ವಯಂವರದಲ್ಲಿ ಅವಳು ನಾನು ಯಾವುದಲ್ಲೂ ಪಾಪ ಮಾಡಿಲ್ಲ, ಕಳಂಕಿತಳಾಗಿಲ್ಲ ಅಂತ ಪ್ರಾರ್ಥನೆ ಮಾಡ್ತಾಳಂತೆ ದೇವತೆನ. ಆಗ ವಾಯುದೇವ ಅವಳಿಗೆ ಪುಷ್ಪಗುಚ್ಛ ಮಾಡ್ತಾಳೆ, ಅವಳು ಶುಚಿತ್ವಕ್ಕೆ, ಶುದ್ಧತೆಗೆ, ಅವಳ ಪಾವಿತ್ರ್ಯತೆಗೆ. ಆಗ ನಳನಿಗೂ ಸಂತೋಷ ಆಗುತ್ತೆ, ಅಲ್ಲಿದ್ದರೆಲ್ಲರಿಗೂ ಸಹ ಸಂತೋಷ ಭರಿತರಾಗ್ತಾರೆ. ಋತುಪರ್ಣನಿಂದ ಹಿಡಿದು ಅವರು ನಳ ದಮಯಂತಿ ಅವಾಗ ಸಂತೋಷದಿಂದ ಒಂದಾಗ್ತಾರೆ. ತನ್ನ ಮಕ್ಕಳನ್ನ ಕರ್ಕೊಂಡು ನಳ ಮಹಾರಾಜ ದಮಯಂತಿ ಮತ್ತೆ ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಸೀದಾ ತನ್ನ ರಾಜ್ಯಕ್ಕೆ ಬರ್ತಾನೆ. ಅವಾಗ ಯಾವ್ದೋ ನಿಷಧ ರಾಜ್ಯಕ್ಕೆ ಬರ್ತಾನೆ. ಅಲ್ಲಿ ತನ್ನ ತಮ್ಮ ಪುಷ್ಕರ ರಾಜ್ಯ ಆಡಳಿತ ಮಾಡ್ತಿರ್ತಾನೆ. ಅವಾಗ ಇವನ್ ಬಂದ್ಬಿಟ್ಟು ಮತ್ತೆ ದ್ಯೂತ ವಿದ್ಯೆಗೆ ಕರಿತಾನಂತೆ, ಬಾ ನನ್ ಜೊತೆ ಪಗಡೆ ಆಡು ಅಂತ. ಮತ್ತೆ ನೀನ್ ಆಡಿ ನನ್ನ ಹತ್ರ ಸೋಲಕ್ ಬಂದಿದೀಯಾ ಅಂತ ಅವ್ನ್ ಹಂಗಿಸ್ತಾನಂತೆ. ಅಹಂಕಾರ ಎದ್ದು ಅಟ್ಟಹಾಸದಲ್ಲಿ ಮೆರಿತಾ ಇರುತ್ತೆ ಅವನಿಗೆ. ಅವಾಗ ದ್ಯೂತ ವಿದ್ಯೆ ಕಲ್ತು ಹೋಗ್ಬಿಟ್ಟಿರ್ತಾನಲ್ಲ ಇವನಿಗೆ ಆತ್ಮವಿಶ್ವಾಸ ಬಂದ್ಬಿಟ್ಟಿರುತ್ತೆ. ಸೊ ಮತ್ ಕರ್ದಾಗ ಪಗಡೆ ಆಟ ಆಡ್ತಾರೆ ಇಬ್ರು ಆಡ್ದಾಗ ಪುಷ್ಕರ ಈ ಸರಿ ಸೋತ್ ಬಿಡ್ತಾನೆ. ಇವನು ಹೆಚ್ಚಿಗೆ ತನ್ನ ದ್ಯೂತ ವಿದ್ಯೆಯಲ್ಲಿ ಪಾರಂಗತನಾಗಿದ್ದನ್ನ ಅವನಿಗೆ ಗೊತ್ತಿರಲ್ಲ. ಸೊ ಮೊದ್ಲು ಇವನು ಕಲಿ ವಿಚಾರನು ಹೇಳಿರಲ್ಲ. ಆಮೇಲೆ ಇವನು ಸೋತ್ ಮೇಲೆ, ಪುಷ್ಕರ ಎಲ್ಲ ಸೋತ್ ಮೇಲೆ ನಮ್ಮ ನಳ ಮಹಾರಾಜ ಎಷ್ಟೇ ಆಗ್ಲಿ ಧರ್ಮಿಷ್ಠ ಅಲ್ವಾ, ಸೋತ ಅಂತ ಅವನು ಕಾಡಿಗೆ ಕಳ್ಸಲ್ಲ. ಸೊ ಅವನಿಗೂ ಸಹ ಅವನ ಕನಿಕರದಿಂದ ಒಂದು ರಾಜ್ಯದ ಭಾಗವನ್ನು ಕೊಟ್ಟು ಆ ರಾಜ್ಯಕ್ಕೆ ಕಳಿಸ್ತಾನಂತೆ. ಇವರಿಬ್ರು ಇಲ್ಲಿ ಸುಖವಾಗಿ ಜೀವನ ಮಾಡಕ್ ಶುರು ಮಾಡ್ತಾರೆ, ನಳ ಮತ್ತು ದಮಯಂತಿ. ಈ ನೋಡಿ, ನಮ್ ನಳ ದಮಯಂತಿ ಪಾತ್ರದಲ್ಲಿ ನಾವು ಒಂದು ವಿಮರ್ಶೆ ಅಂತ ತಗೊಂಡ್ರೆ, ವಿಮರ್ಶೆ ಮಾಡಿದ್ರೆ ಕನಕದಾಸರ ನಳಚರಿತ್ರೆಯಲ್ಲಿ ಬರ್ತಾ ಅವ್ರು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಒಂದೊಂದು ಪ್ರಸಂಗನೂ ಸಹ ಆ ಕಾಡಿನಲ್ಲಿ ವಿರಹ ವೇದನೆ ಆಗ್ಲಿ, ಅವ್ರ ಮದುವೆ ಆಗ್ಲಿ, ಪ್ರತಿಯೊಂದನ್ನು ಚೆನ್ನಾಗಿ ವರ್ಣಿಸಿದ್ದಾರೆ. ಅಲ್ಲಿ ಅವರು ಪ್ರೇಮ ಕತೆಗೆ ಮೀಸಲಾಗಿಟ್ಟಿಲ್ಲ, ಅದರ ಬದುಕಿನ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದ್ರ ಬಗ್ಗೆನೂ ಸಹ ಚೆನ್ನಾಗಿ ವರ್ಣಿಸಿದ್ದಾರೆ. ಅವರು ನಳ ದಮಯಂತಿರ ನಾವೊಂದು ವಿಮರ್ಶೆ ಸಣ್ಣದಾಗಿ ಮಾಡೋದಾದ್ರೆ, ನಳ ದಮಯಂತಿರ ಪಾತ್ರಗಳನ್ನ ಅರ್ಥ ಮಾಡ್ಕೊಳ್ಳುವಾಗ ಭಾರತೀಯ ಸಂಸ್ಕೃತಿಯ ಚಿತ್ರಣದಲ್ಲಿ ಪುರಾಣ, ಸಾಹಿತ್ಯ, ಪಠ್ಯಗಳ ಚರ್ಚೆಯಲ್ಲಿ ಕೆಲವು ಪಾತ್ರಗಳು ಮಾತ್ರ ಮತ್ತೆ ಮತ್ತೆ ಮುನ್ನೆಲೆಗೆ ಬರುವುದನ್ನು ಇದಕ್ಕೂ ಮುಂಚೆ ನಾನು ಹೇಳ್ಬೇಕಾಗಿತ್ತು, ವಿಮರ್ಶೆಗೂ ಮುಂಚೆ. ಅವರಿಬ್ರು ಕುಬ್ಜನಾಗಿದ್ದಾಗ ಕಾರ್ಕೋಟಕ್ಕೆ ಕೊಟ್ಟಿರ್ತಾನಲ್ಲ ವಸ್ತ್ರನ, ದಮಯಂತಿಗೆ ನಳ ಮಹಾರಾಜ ಅಂತ ಗೊತ್ತಾದ ತಕ್ಷಣ ಆ ವಸ್ತ್ರವನ್ನ ಧರಿಸ್ತಾನೆ. ಆಕ್ಚುಲಿ ಅದು ವಸ್ತ್ರ ಕೊಟ್ಟಿರುತ್ತಲ್ಲ, ಅವಾಗ ಅವನಿಗೆ ಮೊದಲಿನ ರೂಪ ಬಂದ್ಬಿಡುತ್ತೆ. ಯಾಕೆಂದ್ರೆ ಮೊದ್ಲು ಹೇಗಿದ್ನ ಅವನು ರೂಪವಂತ ಆಗಿರ್ತಾನಲ್ಲ, ಅದೇ ರೂಪ ಬಂದ್ಬಿಟ್ಟಿರುತ್ತೆ. ಆ ರೂಪ ಬಂದ್ಮೇಲೆ ಇಬ್ರು ಸಹ ಮತ್ತೆ ಒಂದಾಗಿ ಈ ನಿಷಧ ರಾಜ್ಯಕ್ಕೆ ಬರ್ತಾರೆ. ಬಂದ್ಮೇಲೆ ಸುಖವಾಗಿ ಬಾಳ್ತಾ ಇರ್ತಾರೆ. ಈ ಸಣ್ಣ ವಿಮರ್ಶೆಯಲ್ಲಿ ಒಂದ್ ಮಾತು ಹೇಳ್ಬೇಕು ಅಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿ ಚಿತ್ರಣದಲ್ಲಿ ಪುರಾಣ, ಸಾಹಿತ್ಯ, ಪಠ್ಯಗಳ ಚರ್ಚೆಯಲ್ಲಿ ಕೆಲವು ಪಾತ್ರಗಳು ಸಹ ಮತ್ತೆ ಮತ್ತೆ ಮುನ್ನೆಲೆಗೆ ಬರೋದನ್ನು ಕಾಣ್ಬೋದು. ಇದಕ್ಕೆ ಹಿನ್ನೆಲೆಯಾಗಿ ಹಲವು ಕಾರಣಗಳು, ಹಿತಾಸಕ್ತಿಗಳು ಕೆಲಸ ಮಾಡೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಭಾರತೀಯ ಸಂಸ್ಕೃತಿ ಎಂಬುದು ಏಕರೂಪಿಯಾಗಿರದಿದ್ದರೂ ಅಲ್ಲಿ ಸೀತೆ, ಸಾವಿತ್ರಿ, ಶಕುಂತಲೆ, ಊರ್ಮಿಳೆಯರ ವ್ಯಕ್ತಿತ್ವವನ್ನು ಬಹಳ ಆದರ್ಶಪ್ರಾಯವಾಗಿ ಕಾಣ್ತವೆ. ಆ ಪ್ರಸ್ತಾಪಗಳು ಮತ್ತೆ ಮತ್ತೆ ಕಾಣ್ಬರುತ್ತೆ. ಅವರೆಲ್ಲ ಬಹಳ ಆದರ್ಶ ಸ್ತ್ರೀಯರು ಅಂತ ಪಾತ್ರಗಳ ಬಿಂಬಿಸ್ತಾರೆ. ಇಷ್ಟೇ ಅಲ್ಲದೆ ಈ ಪಾತ್ರಗಳು ಪ್ರತಿನಿಧಿಸುವ ಮೌಲ್ಯಗಳು ಸಹ ಬಹಳ ದೊಡ್ಡ ವ್ಯಾಪ್ತಿಯಲ್ಲಿ ಸ್ಥಾಪಿತವಾಗಿರುವುದನ್ನು ಸಹ ನಾವು ಗಮನಿಸಬೇಕಾಗಿದೆ. ಪರಮ ಪತಿವ್ರತೆ, ಪರಮ ಸಹಿಷ್ಣುವು, ಪರಮ ಸಂಯಮಿಯು, ಪರಮ ಸುಂದರಿಯೂ ಆಗುವ ಇಂಥ ಪಾತ್ರಗಳ ಸಾಲಿನಲ್ಲಿ ನಮ್ಮ ದಮಯಂತಿ ಹೆಸರು ಸಹ ಅಷ್ಟೇನ್ ದೊಡ್ಡ ಪ್ರಮಾಣದಲ್ಲಿ ಗಣನೆಗೆ ಬಂದಿಲ್ಲ ಪುರಾಣ ಕಥನಗಳಲ್ಲಿ. ಆದ್ರೆ ಆಕೆ ಬಹಳ ಪತಿವ್ರತೆ ಅಂತಾನೆ ನಾವು ಹೇಳ್ಬೋದು. ಅವಳಿಗೆ ಹಾಗೆ ನೋಡಿದ್ರೆ ದಮಯಂತಿ ಎಂಬ ಹೆಸರಿನಲ್ಲೇ ಸಹ ದಮ ಅಂತ ಇದೆ. ದಮ ಎಂದ್ರೆ ಸಹ ಪಳಗಿಸುವ, ಮೆಟ್ಟಿ ನಿಲ್ಲುವ ಎಂಬ ಅರ್ಥಗಳು ಬರುತ್ತೆ. ದಮಯಂತಿಯ ಪಾತ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಆಕೆ ಸೀತೆ, ಸಾವಿತ್ರಿ, ಶಕುಂತಲೆ, ಊರ್ಮಿಳೆಯರಂತೆ ಬದುಕಿನಲ್ಲಿ ಹಲವಾರು ಕಷ್ಟ ಕೋಟಲೆಗಳನ್ನು ಎದುರಿಸಿದ್ರೂ ಸಹ ಅವುಗಳನ್ನು ಮೆಟ್ಟಿ ನಿಲ್ಲುವ, ಅವುಗಳ ನಡುವೆಯೇ ಕಾರ್ಯಸಿದ್ಧಿ ಪಡೆಯುವ ವಿಶೇಷ ವ್ಯಕ್ತಿತ್ವವನ್ನು ತೋರ್ತಾಳೆ. ಅವಳಲ್ಲಿ ಎಲ್ಲಿಯೂ ಸಹ ಬಲಿಪಶು ಆಗದೇ ಇಲ್ಲ, ಧೈರ್ಯ ಕಳ್ಕೊಳ್ಳೋದೇ ಇಲ್ಲ, ಧೈರ್ಯಗೆಡಲ್ಲ. ಆತ್ಮಸ್ಥೈರ್ಯದಿಂದ ಪ್ರತಿಯೊಂದು ಹೆಜ್ಜೆಯನ್ನು ಮುಂದಿಟ್ಟು ತನ್ನ ಪತಿನ ಮರು ಪಡಿತಾಳೆ ಅವಳು. ಸೀತೆ, ಸಾವಿತ್ರಿಯರ ಹೇಗೆ ಅಂದ್ರೆ ಅವರ ಅಸ್ತಿತ್ವ ಮಹತ್ವವಿರುವುದೇ ಹಲವು ರೀತಿಯಲ್ಲಿ. ಅವರು ತಮ್ಮ ಜೀವನದಲ್ಲಿ ಎಲ್ಲರೂ ಸಹ ಬಲಿಪಶುಗಳಾಗ್ಬಿಡ್ತಾರೆ. ಒಬ್ಬ ಹೆಣ್ಣನ್ನ ಬಲಿಪಶು ಮಾಡ್ಬಿಟ್ಟು ಕಥನಗಳಲ್ಲಿ ತೋರಿಸೋದು ಪುರಾಣದ ನಿರೂಪಣೆಗಳಲ್ಲಿ ಅಭ್ಯಾಸ ಆಗಿದೆ. ಇಲ್ಲಿ ಕಥಾನಾಯಕಿಯಾದ ದಮಯಂತಿ, ನಳ ದಮಯಂತಿ ಕಥೆಯಲ್ಲಿ ದಮಯಂತಿ ಒಬ್ಬ ವಿಜಯಿ ಆಗ್ತಾಳೆ. ಒಬ್ಬ ಎಲ್ಲ ಜಯಿಸ್ತಾಳೆ. ಕೊನೆಗೆ ಅವಳಿಗೆ ವಿಜಯ ಸಿಗುತ್ತೆ, ತನ್ನ ಪತಿ ತನಿಗೆ ವಾಪಸ್ ಸಿಗ್ತಾಳೆ ಅವನಿಗೆ. ಅದು ಪತಿವ್ರತಾ ಧರ್ಮಕ್ಕಿರ್ತಕ್ಕಂಥ ಶ್ರೇಷ್ಠವಾದ ಗುಣ.
ನಳಪಾತ್ರಕ್ಕಿಂತಲೂ ಸಹ ಇಲ್ಲಿ ದಮಯಂತಿ ಪಾತ್ರ ಮುಂಚೂಣಿಯಲ್ಲಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಪತಿಗಾಗಿ ಎಷ್ಟೊಂದು ಅಗ್ನಿ ಪರೀಕ್ಷೆಗೆ ಈಡಾಗ್ತಾಳೆ ಅವಳು. ಯಾಕೆ ಆ ಸ್ವಯಂವರದಲ್ಲಿ ಇಂದ್ರ ಬಂದಾಗ ಇಂದ್ರನ ಮನಸ್ಸು ಸಹ ಪರಿವರ್ತನೆ ಮಾಡ್ತಾಳೆ ಅಂತಾನು ಹೇಳ್ತಾರೆ ಕೆಲವು ಕಡೆ. ಆಮೇಲೆ ಯಾಕೆಂದ್ರೆ ನಾನು ಬಹಳ ನಳ ಮಹಾರಾಜನ ಇಷ್ಟಪಟ್ಟಿದ್ದೀನಿ. ಅದೊಂದು ಪ್ರೇಮದ ದೃಢ ಸಂಕಲ್ಪದಿಂದ ಮನಸ್ಸು ಪರಿವರ್ತನೆ ಮಾಡ್ತಾಳೆ. ಅದಲ್ದಲೆ ಇನ್ನೊಂದು ರೂಪದಲ್ಲಿ ಅವಳನ್ನ ಕಾಡಲ್ಲಿ ಮುಟ್ಟಕ್ ಬಂದಿರ್ತಕ್ಕಂಥ ಬೇಡನೋ ಒಬ್ಬನ ವ್ಯಾಧನೊಬ್ಬನು ಅಂತ ಹೇಳಿದ್ನಲ್ಲ, ಅದರಲ್ಲಿ ಸುಟ್ಟು ಹೋಗ್ತಾನೆ ಅಂತ ಕೆಲವು ಕಡೆ ಹೇಳ್ತಾರೆ. ಆದ್ರೆ ಅವಳು ನೀನು ನನ್ನ ತಂದೆ ಸಮಾನ ಅಂತಾನು ಸಹ ಅವನ ಮನಸ್ಸನ್ನು ಸಹ ಪರಿವರ್ತನೆ ಮಾಡ್ತಾಳೆ ಅಂತ ಹೇಳ್ತಾರೆ ಕೆಲವು ಕಡೆ. ಈ ರೀತಿಯಾಗಿ ನಮ್ ದಮಯಂತಿ ಅಗ್ನಿ ಪರೀಕ್ಷೆಗೆ ಈಡಾಗುವ ಸತಿಸಾಧ್ವಿಮಣಿಯಾಗಿ ಕಾಣಿಸ್ತಾಳೆ. 2 ಬಾರಿ ತನ್ನ ಪ್ರೇಮದ ಆಯ್ಕೆಗಾಗಿ ಸ್ವಾತಂತ್ರ್ಯ ವಿಚಾರ ಶಕ್ತಿ ಪ್ರದರ್ಶಿಸ್ತಾಳೆ. ಯಾಕೆಂದ್ರೆ ಇವಳು ಎಲ್ಲ ಪ್ಲಾನ್ ಮಾಡೋದು ಇವಳೆ. ತನ್ನ ತಂದೆ ಮನೆಗೆ ಬಂದಾಗ ಇಲ್ಲಿ ಸ್ವಾತಂತ್ರ್ಯತೆಯನ್ನ ಪ್ರದರ್ಶಿಸ್ತಾಳೆ, ಮರು ಸ್ವಯಂವರ ಮಾಡಿಸ್ತಾಳೆ, ಅವಳೇ ಐಡಿಯಾ ಕೊಡ್ತಾಳೆ. ಸೊ ಇಲ್ಲಿ ಸ್ವಾತಂತ್ರ್ಯ ವಿಚಾರನ ಪ್ರದರ್ಶನ ಮಾಡ್ತಾಳೆ. ಇಲ್ಲಿ ದಮಯಂತಿನ ನಾವು ಸಂಕಲ್ಪಶೀಲದ ಗುಣದ ಗಟ್ಟಿ ವ್ಯಕ್ತಿತ್ವ ಅಂತ ಕರಿಬಹುದು. ಸಮಯಕ್ಕೆ ಸರಿಯಾಗಿ ಅವಳು ಅಲ್ಲಿ ತಾತ್ವಿಕತೆ ಇರುತ್ತೆ, ಅವಳಿಗೆ ಸಮಯಕ್ಕೆ ಸರಿಯಾಗಿ ವಿವೇಚನಾ ಶಕ್ತಿ ಇರುತ್ತೆ. ಎಲ್ಲವನ್ನು ತೋರಿ ಕೊನೆಗೆ ಪರಮ ಪತಿವ್ರತೆಯಿಂದೇ ಬಿಂಬಿತಳಾಗಿ ಕಳೆದುಕೊಂಡನ ಪತಿನ ಮರುಪಡಿತಾಳೆ. ಪತಿವ್ರತೆಯರ ಸಾಲಿನಲ್ಲಿ ನಮ್ಮ ದಮಯಂತಿಗೂ ಸಹ ಒಂದು ಸ್ಥಾನವನ್ನು ನಾವು ಕಲ್ಪಿಸಬಹುದು. ದಮಯಂತಿಯ ಸಂಕಲ್ಪಶೀಲ ವ್ಯಕ್ತಿತ್ವದಿಂದ ನಳ ಮಹಾರಾಜ ಹೊಸರೂಪ ಪಡಿತಾನೆ. ಸೊ ಮಡದಿಯೊಂದಿಗೆ ಸುಖವಾಗಿ ಬಾಳುವುದು ಪುರುಷ ಮೌಲ್ಯಗಳ ಸಣ್ಣ ಪಲ್ಲಟಕ್ಕೆ ಸೂಚನೆಯಾಗೂ ಸಹ ಕಾಣಿಸುತ್ತೆ. ಅವನು ಶಂಕಿತವಾಗಿ ಅಂದ್ರೆ ಶಂಕೆ ವ್ಯಕ್ತಪಡಿಸ್ಬೋದಿತ್ತು, ಪಡಿಸಲ್ಲ. ಯಾಕೆಂದ್ರೆ ಇವಳು ಅಷ್ಟು ದೃಢ ಸಂಕಲ್ಪದಿಂದ ಕೊನೆ ಮೂಮೆಂಟ್ ಅಲ್ಲೂ ಸಹ ದೇವತೆನ ಪ್ರಾರ್ಥಿಸಿದಾಗ ನಾನು ಯಾವ ಪಾಪನೂ ಮಾಡಿಲ್ಲ ಅಂದಾಗ ಅಲ್ಲಿ ವಾಯುದೇವ ಪುಷ್ಪ ಗುಚ್ಚನ ಉದುರಿಸ್ತಾನಂತೆ ಅವಳ ಮೇಲೆ. ಅಷ್ಟು ದೃಢ ಸಂಕಲ್ಪ ಅವಳದ್ದು. ಅದ್ರಿಂದ ಅವನು ಸಹ ಯಾವ ಅನುಮಾನ ಪಡಲ್ಲ, ಏನೂ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಪುರುಷ ಮೌಲ್ಯಗಳ ಒಂದು ಸಣ್ಣ ಪಲ್ಲಟಕ್ಕೆ ಸೂಚನೆ ಆಗೂ ಕಾಣಿಸುತ್ತೆ ಈ ಕಥೆನಲ್ಲಿ. ಅಂದ್ರೆ ಅವರು ಬಹಳ ಕೊನೆಗೆ ಎಲ್ಲವನ್ನು ಕಳ್ಕೊಂಡು ಎಲ್ಲವನ್ನೂ ಸಹ ಪಡೆದು ಸುಖವಾಗಿ ಬಾಳ್ತಾರೆ. ಈ ಕನಕದಾಸರು ನಳಚರಿತ್ರೆಯಲ್ಲಿ ಒಂದು ಕೊನೆಯ ಪದ್ಯದೊಂದಿಗೆ ಮುಕ್ತಾಯ ಮಾಡ್ತೀನಿ. ಮೇದಿನಿಯೊಳಿ ಪುಣ್ಯ ಚರಿತೆಯ ನಾಧರಿಸಿ ಬರೆದೋದದಿ ಕೇಳುವ ಸಾಧು ಸಜ್ಜನರಾದವರಿಗಹುದ ಕಿಲ ಕೈವಲ್ಯ. ವೇದ ಗೋಚರ ಕೃಷ್ಣವರಪುರದಾದಿ ಕೇಳುವನ ಅಮರ ವಂದಿತನಾದಿ ನಾರಾಯಣನು ಸಲಹುವನ ಕಿಲ ಸಜ್ಜನರ. ಈ ತರ ಒಂದು ಪದ್ಯವನ್ನು ಬರೀತಾರೆ. ಕೇಳಿದವರಿಗೆ ಎಲ್ಲರಿಗೂ ಸಹ ಮಂಗಳವನ್ನುಂಟಾಗಲಿ ಅಂತ. ಅದೇ ತರ ಕೊನೆಗೆ ನಾವು ಈ ಒಂದು ಶ್ಲೋಕವನ್ನು ಹೇಳೋದ್ರಿಂದ ಮುಗಿಸೋಣ. ಕಾರ್ಕೋಟಸ್ಯ ನಾಗಸ್ಯ ದಮಯಂತ್ಯಾನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಯೇ ಕೀರ್ತನಂ ಕಲಿನಾಶನಂ ಅಂತ ಹೇಳ್ತೀವಿ. ಅಂದ್ರೆ ಕಾರ್ಕೋಟಕ, ದಮಯಂತಿ, ನಳನನ್ನು, ಋತುಪರ್ಣನಂತಹ ರಾಜನನ್ನು ನಾವು ಸ್ಮರಿಸೋದರಿಂದ ಕಲಿದೋಷ ಬರಲ್ಲ ಅಂತ ಮಹಾಭಾರತದಲ್ಲಿ ಉಲ್ಲೇಖ ಆಗಿದೆ. ಈಗ ಇಷ್ಟೆಲ್ಲ ಕಥೆನ ನಮ್ಮ ಬೃಹದಶ್ವರರು ಧರ್ಮರಾಯನಿಗೆ ಹೇಳಿ ಸಮಾಧಾನ ಪಡಿಸ್ತಾರೆ. ಆಗ ಅವನಿಗೂ ಸ್ವಲ್ಪ ಧೈರ್ಯ ಬರುತ್ತೆ, ಮುಂದಿನ ಜೀವನ ನಡೆಸಕ್ಕೆ ಸಮಾಧಾನ ಆಗುತ್ತೆ. ಈ ಕಥೆನ ಕೇಳ್ಬಿಟ್ಟು ಈ ಕಥೆ ನಳೋಪಾಖ್ಯಾನವನ್ನ ಯಾರು ಕೇಳ್ತಾರೋ ಅವ್ರಿಗೆ ಕಲಿದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಮಂಗಳವನ್ನುಂಟಾಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇಲ್ಲಿ ಅವಕಾಶ ಕೊಟ್ಟ ನಮ್ಮ ಶಂಕರಲಿಂಗ ಸತ್ಸಂಗ ಬಳಗಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ವಿಶೇಷವಾಗಿ ಶ್ರೀಮತಿ ಸುನೀತಾಗೂ ಸಹ ಕರೆ ಧನ್ಯವಾದಗಳು. ಇಷ್ಟು ಹೊತ್ತು ಕಥಾಶ್ರವಣ ಮಾಡಿದ ತಮಗೆಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಧಾಂತವಧೂತ ಚಿಂತನ ಶ್ರೀ ಗುರುದೇವದತ್ತ. ಜೈ ಜೈ ರಘುವೀರ ಸಮರ್ಥ. ಜೈ ಶಂಕರಲಿಂಗ. ಬಹಳ ಚೆನ್ನಾಗಿತ್ತು. ಒಂದ್ ರೀತಿ ಭಾಗವತ ಸಪ್ತಾಹ ಕೂತ ಅನುಭವ ಆಗ್ತಾ ಇದೆ ನನಗೆ. ತುಂಬಾ ಚೆನ್ನಾಗಿತ್ತು. ನಳ ದಮಯಂತಿ ಚರಿತ್ರೆ ಹೌದು, ಪಾಪಹರ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿ ಸವಿತಾ ಹೇಳಿದ್ರಿ ನೀವು. ತುಂಬಾ ಕೆಲವೊಂದೊಂದು ವಿಚಾರಗಳು ಏನೇ ಆದ್ರೂನು ಎಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಅದು ಈ ಚರಿತ್ರೆಯಲ್ಲಿ ಬಹಳ ಎದ್ದು ಕಾಣುತ್ತೆ. ಕುಬ್ಜನಾದ್ರೂ ಕುರೂಪಿ ಆದ್ರೂ ಅದು ಒಂದು ಒಳ್ಳೇದಾಯ್ತು. ಅದರಿಂದ ಒಂದು ಕಾರ್ಕೋಟಕ ಕಚ್ಚಿದ್ದು ಕೂಡ ಒಳ್ಳೇದಾಯ್ತು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತು ಅನ್ನೋದಕ್ಕೆ ಇದು ಒಂದು ಇದು ಎಲ್ಲ ಪಾಸಿಟಿವ್ ಆಗಿ ತಗೊಳ್ಬೇಕು ಅನ್ನೋದು ಕೂಡ ಇದು ಒಂದು ಚರಿತ್ರೆ ಬಹಳ ಸ್ಫೂರ್ತಿ ಕೊಡುತ್ತೆ ಅಂತ ಹೇಳ್ಬೋದು. ಬಹಳ ಚೆನ್ನಾಗಿತ್ತು. 3 ಕಥೆಗಳು ಇವತ್ತು ಬಹಳ ಚೆನ್ನಾಗಿತ್ತು. ಅದೇ ನನಗೆ ಸಪ್ತಾಹ ಕೂತಿ ಅನುಭವನೇ ಆಗಿದೆ ಇವತ್ತು. 3 ಜನಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು. ಯಾರಾದ್ರೂ ಏನಾದ್ರು ಅನಿಸಿಕೆ ಇದ್ರೆ ದಯವಿಟ್ಟು ಹೇಳ್ಕೊಳ್ಳಿ. ಹಲೋ
ಹಾ, ಹಲೋ. ಹೇಳಪ್ಪ ಹೇಳು. ಹಾ ಹಾ ಇವತ್ತಿನ ದಿವಸ ನಾವು 3 ಕಥೆಗಳನ್ನು ಕೇಳಿದ್ವಿ. 3 ಕಥೆಗಳು ಕೂಡ ತುಂಬಾ ಚೆನ್ನಾಗಿತ್ತು. 3 ಕಥೆಗಳನ್ನ ಹೇಳಿದವರು ಕೂಡ ಬಹಳ ನಿರರ್ಗಳವಾಗಿ, ಬಹಳ ಸ್ಪಷ್ಟವಾಗಿ ಕಥೆಗಳನ್ನ ಹೇಳಿದರು. ಅವರ ಹೇಳುವಿಕೆಯ ಒಂದು ಸಾಮರ್ಥ್ಯ ತುಂಬಾ ಚೆನ್ನಾಗಿತ್ತು. ಈ ನಾಗಮಣಿ ಹೇಳಿದ, ಪರಶುರಾಮರು, ಆಮೇಲೆ ಊರ್ಮಿಳೆ ಸವಿತಾ. ಊರ್ಮಿಳೆ ನಾಗಮಣಿ ಅವರು ಊರ್ಮಿಳೆ ಅಂತ ಹೇಳಿದ್ರು. ಆ ನಾಗಮಣಿ ಅವರು ಊರ್ಮಿಳೆ ಬಗ್ಗೆ ಹೇಳಿದ್ರು. ಹಾ, ನಾಗಮಣಿ ಅವರು ಊರ್ಮಿಳ ಕಥೆ ಹೇಳಿದ್ರು. ಆಮೇಲೆ ಸವಿತಾ ಅರುಣ್ ಅವರು ಇದನ್ನ ಎಂತದು ಪರಶುರಾಮರು. ಪರಶುರಾಮ್ ಹೇಳಿದ್ರು. ಆಮೇಲೆ ಸವಿತಾ ನಮ್ಮ ಗಿರಿಜಾ ಅವಳು ನಳದಮಯಂತಿ ಕಥೆಯನ್ನ ಹೇಳಿದ್ರು. ತುಂಬಾ ಚೆನ್ನಾಗಿ ಅದನ್ನ ಪ್ರಸ್ತುತಿ ಪಡಿಸಿದ್ರು. ಈ 1.5 ಗಂಟೆ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರು. ಈ ಶ್ರಾವಣ ಮಾಸದಲ್ಲಿ ಈ ಒಂದು ಕಥಾ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ಈ ಕಥೆಗಳನ್ನ ಹೇಳಿರತಕ್ಕಂಥ ಈ ಚಿರಂಜೀವಿಗಳಿಗೆ ನಮ್ಮ ಆಶೀರ್ವಾದಗಳು, ಹಾಗೂ ಅದ್ಭುತವಾಗಿ ಹೇಳಿದವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಚಿಕ್ಕಪ್ಪ. ಧನ್ಯವಾದಗಳು. ಇನ್ಯಾರಾದ್ರೂ ನಿಮ್ಮ ಅನಿಸಿಕೆಯನ್ನು ಹಂಚ್ಕೋತೀರಾ? ಶ್ರವಣದಲ್ಲಿ 3 ಕಥೆಗಳು. ಮೊದಲನೇದಾಗಿ ನಾಗಮಣಿಯವರು ಊರ್ಮಿಳೆ ಕತೆ ಬಹಳ ಚಿಕ್ಕದಾದ್ರೂ ಬಹಳ ಚೆನ್ನಾಗಿತ್ತು. ಊರ್ಮಿಳೆಯ ಶಕ್ತಿ, ಊರ್ಮಿಳೆಯ ಭಕ್ತಿ, ಆಕೆಯ ಒಂದು ಶ್ರದ್ಧೆ, ಅದನ್ನೆಲ್ಲ ಕೇಳಿದಾಗ ಆ ನಿದ್ದೆ, ಯೋಗ ನಿದ್ದೆ ಎಲ್ಲ ಕೇಳಿದಾಗ ಬಹಳ ಒಂಥರ ಮನಸ್ಸಿಗೆ ಇದಾಯ್ತು. ತುಂಬಾ ಚೆನ್ನಾಗಿತ್ತು. ಇನ್ನ 2ನೇದು ಸವಿತಾ ಅರುಣ್ ಅವರು ಮೊದಲನೇ ಸರಿ ಇದು ಬಹಳ ಚೆನ್ನಾಗಿ ನಿರರ್ಗಳವಾಗಿ ಪಡೆದಿದ್ರು. ಪರಶುರಾಮನ್ ಕತೆ, ಪರಶುರಾಮ ಎದುರಿಗೆ ಕಾಣ್ತಾ ಇದ್ದಾನೇನೋ, ನಮ್ಗೂನು ಅದೇ ತರ ಒಂದು ಮನಸ್ಸಿಗೆ ಉಂಟಾಯ್ತು. ಮತ್ತೆ ಸವಿತಾ 3ನೇ ದಮಯಂತಿ ಅನ್ನೋದು ಒಂದು ಬಹಳ ಪ್ರಸಿದ್ಧವಾದ ಕತೆ. ಆ ನಳನ ಕಷ್ಟ, ದಮಯಂತಿಯ ಒಂದು ಕಷ್ಟ, ಆ ಪಾತಿವ್ರತ್ಯದ ಒಂದು ಪ್ರಭಾವ, ಆಕೆಯ ಒಂದು ಶಕ್ತಿ, ಇವನ್ನೆಲ್ಲ ಕೇಳಿದಾಗ ಒಂಥರ ನಮ್ಮಲ್ಲಿರೋ ಏನೋ ಒಂದು ಎನರ್ಜಿ ನಮಗೂ ಬಂತು ಅಂತ ಒಂದು ಅನ್ಕೋಬಹುದು. ಆ ತರ ಬಹಳ 3 ಜನನು ಪ್ರಸ್ತುತ ಪಡಿಸಿದ್ದಾರೆ. ಆಮೇಲೆ ಈಗ ಇನ್ನೊಂದು, ಈಗ ಸುನೀತಾ ಆಗ್ಲಿ, ಸವಿತಾ ಅರುಣ್ ಆಗ್ಲಿ, ನಾಗಮಣಿ ಆಗ್ಲಿ, ಯಾರು ಆಗ್ಲಿ, ಎಲ್ಲ ನಮ್ಮ ಮಕ್ಕಳು ಇಷ್ಟ್ರ ಮಟ್ಟಿಗೆ ಎಲ್ಲದನ್ನ ಅವರು ಓದಿ ಅಧ್ಯಯನ ಮಾಡಿ ನಮ್ಮ ಒಂದು ಶಂಕರಲಿಂಗದಲ್ಲಿ ಇಷ್ಟ್ರ ಮಟ್ಟಿಗೆ ಪ್ರಸ್ತುತ ಪಡಿಸ್ತಾರೆ ಅಂದ್ರೆ ಇದು ನನಗಂತೂ ಅಪ್ಪ ಅವ್ರ ಕೃಪೆ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಇದೆಲ್ಲ ತುಂಬಾ ಕಷ್ಟ. ಅವ್ರವ್ರ ಸಂಸಾರಗಳನ್ನ ನಿಭಾಯಿಸಿ, ಅವ್ರವ್ರ ದಿನನಿತ್ಯದ ಕೆಲಸಗಳನ್ನ ಮಾಡಿ, ಇದನ್ನೆಲ್ಲ ಅವರುಗಳು ಮತ್ತೆ ಓದಿ ಅದನ್ನೆಲ್ಲ ಅಂದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ನನಗೆ ಬಹಳ ಇದರಿಂದ ಎಲ್ಲರಿಗೂ ಆಯ್ತು. ಸುಹಾಸ್ ಹೇಳ್ದ, ವೇಣೂರ್ ಹೇಳಿದ್ರು, ಎಲ್ಲಾ ಈ ಪುರಾಣ ಕಥನ ಎಲ್ಲ ಸುನೀತಾ ಹೇಳಿದ್ಲು, ಅಂಬಿಕಾ ಹೇಳಿದ್ರು. ಈ ಪುರಾಣ ಶ್ರವಣ ಬಹಳ ಚೆನ್ನಾಗಿದೆ. ಇದು ಇನ್ನು ಕೆಲವು ಕಥೆಗಳನ್ನ ಮುಂದುವರಿಸಬಹುದು, ಆದ್ರೆ ಸಮಯದ ಅಭಾವ ಇದರಿಂದ ಇದನ್ನಿಷ್ಟು ಮುಂದಿನ ಶ್ರಾವಣ ಮಾಸದಲ್ಲಿ ಅಪ್ಪ ಅವ್ರ ಶಂಕರಲಿಂಗ ಸತ್ಸಂಗ ನಡೆದ್ರೆ ಅವಾಗ ಮತ್ತೆ ನೋಡೋಣ. ಅವಾಗಿನ ಒಂದಿದು ನಮ್ಗೆ ಈ ಮಕ್ಕಳ ಒಂದು ಎಲ್ಲ ಪ್ರಸ್ತುತ ಪಡಿಸುವುದು ಬಹಳ ಇಷ್ಟ ಆಯ್ತು. ಅವ್ರಿಗೆಲ್ಲ ನಮ್ಮ ಧನ್ಯವಾದಗಳು ಅಂತ ಹೇಳ್ತಾ ಜೈ ಶಂಕರಲಿಂಗ. ಧನ್ಯವಾದಗಳು. ಧನ್ಯವಾದಗಳು. ಇನ್ಯಾರಾದ್ರೂ ನಿಮ್ಮ ಅನಿಸಿಕೆ ಹೇಳ್ತೀರಾ? ಬಹುಶಃ ಯಾರು ಇಲ್ಲ ಅನ್ಸತ್ತೆ. ಬಹಳ ಒಂಥರ ಮನಸ್ಸು ಇವತ್ತು 3 ಕತೆ ಕೇಳಿ ನಂಗಂತೂ ಒಂಥರ ಪರಿಪೂರ್ಣ, ಏನೋ ಒಂಥರ ಒಳಗಡೆ ಒಂದು ಪರಿಪೂರ್ಣತೆ ಫೀಲ್ ಕೊಡ್ತಾ ಇದೆ. ಒಂಥರ ಸಪ್ತಾಹ ಕೂತು ಏನೋ ಒಂದು ರೀತಿ ಪಾರಾಯಣ ಕೂತು ಎದ್ದಿದ್ದೀನಿ ಅನ್ನೋ ಒಂದು ಭಾವ. ನಿಜ, ನಾನು ಹೇಳ್ಬೇಕು ಅಂತ ಹೇಳ್ತಿಲ್ಲ, ಇದು ಮನ್ಸಾರ ಅನ್ನಿಸ್ತಿರೋದನ್ನ ಹಂಚ್ಕೋತಿದ್ದೀನಿ. 3 ಜನ ಇವತ್ತು ಪ್ರಸ್ತುತಿ ಪಡಿಸಿದವರು ನನಗೆ ಈ ಒಂದು ಅನುಭವನ ಕೊಟ್ಟಿದ್ದಕ್ಕೆ 3 ಜನಕ್ಕೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ.
ಈ ಒಂದು ಪುರಾಣ ಕಥನ ಮುಂದಿನ ವಾರ ಕೂಡ ಒಂದು ಮುಂದುವರಿಯುತ್ತೆ. ಕಡೆ ಶ್ರಾವಣ ಶನಿವಾರ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಇನ್ನು ಒಂದು ಕತೆ ಇದೆ ಮುಂದಿನ ವಾರಕ್ಕೆ. ಈ 3 ವಾರದಲ್ಲಿ ಅದು ಅಳವಡಿಸಕ್ಕೆ ನನಗೆ ಸಮಯ ಅಭಾವದಿಂದ ಆಗ್ಲಿಲ್ಲ. 4ನೇ ವಾರಕ್ಕೆ ಬರೀ ಹಾಡುಗಳಿತ್ತು. ಆದ್ರೆ ಅದೊಂದು ಕತೆ ಅಳವಡಿಸಿ ನಂತರ ಕತೆ ಮುಗಿದ ತಕ್ಷಣ ನಾವು ಹಾಡುಗಳನ್ನ ಹೇಳೋಣ. ಹೇಳಿ ಈ ಒಂದು ಶ್ರಾವಣ ಮಾಸದ ಕಾರ್ಯಕ್ರಮವನ್ನ ಒಂದು ಸುಂದರವಾಗಿ ಒಂದು ಅಂತ್ಯವನ್ನ ಮಾಡೋಣ ಎಲ್ಲರೂ ಸೇರಿ ಅಂತ ಹೇಳ್ತಾ, ಮುಂದಿನ ವಾರ ಮತ್ತೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇಂದಿನ ಸತ್ಸಂಗವನ್ನ ಒಂದು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ಗುರುದೇವ ದತ್ತ. ನಮಸ್ತೆ. ಜೈ ಶಂಕರಲಿಂಗ. ಶಂಕರಲಿಂಗ.